Hello, good morning. Today we will start with the Unit 10 operating system. So, what do you mean by operating system? A software works with the hardware via the operating system. ನಾನೀಗ ಕಂಪ್ಯೂಟರ್ ಜೊತೆ ಮಾತಾಡಬೇಕು ಅಂತ ಅಂದ್ರೆ ಕಂಪ್ಯೂಟರ್ಗೆ ನಾನು ಏನು ಮಾಡಬೇಕು ಅನ್ನ ಕೊಡಬೇಕು ಅದನ್ನ ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಅಂತ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ಇಟ್ ಈಸ್ ಅನ್ ಇಂಟರ್ಮೀಡಿಯೇಟ್ ಹಾರ್ಡ್ವೇರ್ ಅಂಡ್ ದ ಯೂಸರ್. ಸೊ ಹಾರ್ಡ್ವೇರ್ ಕಾಂಪೊನೆಂಟ್ಸ್ಗೂ ಮತ್ತೆ ಅಂತಂದ್ರೆ ಒನ್ ಹೂ ಯೂಸಸ್ ದ ಕಂಪ್ಯೂಟರ್ ಅವ್ರಿಗೂ ಮತ್ತೆ ಹಾರ್ಡ್ವೇರ್ಗೂ ಇಂಟರ್ಮೀಡಿಯೇಟ್ ಆಗಿ ವರ್ಕ್ ಮಾಡೋ ಅಂತದಕ್ಕೆ ವಿ ಸಿ ಇಟ್ ಎಸ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬರೋಣ. ಯಾವ್ದಾವ್ದು ಆಪರೇಟಿಂಗ್ ಸಿಸ್ಟಮ್ ಇದೆ ಆಮೇಲೆ ಹೇಳ್ತೇನೆ ನಾನು. ಸೊ ಇದನ್ನೆಲ್ಲ ಸ್ವಲ್ಪ ಒಂದೊಂದ್ಸತಿ ಓದ್ಕೋಬೇಕು ಆಯ್ತಾ. ನಾನು ಬ್ರೀಫ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟೈಮ್ ಕನ್ಸ್ಟ್ರೈನ್ಸ್ ಅದಕ್ಕೋಸ್ಕರ ಫಂಕ್ಷನ್ಸ್ ಆಫ್ ಆಪರೇಟಿಂಗ್. ಸೊ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದೀವಿ. ಸೊ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಆಕ್ಟಿವೇಟ್ಸ್ ಹ್ಯಾಂಡಲ್ ಬೈ ದ ಆಪರೇಟಿಂಗ್ ಸಿಸ್ಟಮ್. ಏನೆಲ್ಲ ಮಾಡುತ್ತೆ? ಶೇರ್ಡ್ ರಿಸೋರ್ಸಸ್ ನ ಕಂಟ್ರೋಲ್ ಮಾಡುತ್ತೆ. ಯಾವ ತರ? ಫೈಲ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಇರ್ಬೋದು, CPU ಅಂದ್ರೆ ನೀವೇನ್ ಇನ್ಪುಟ್ ಮಾಡ್ತೀರಾ ಅದನ್ನ ತಗೊಳೋದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಆಕ್ಸೆಸ್ ಮಾಡಕ್ಕೆ ಕಂಟ್ರೋಲ್ ಮಾಡುತ್ತೆ. ನಿಮ್ಗೆ ಅಕಸ್ಮಾತ್ ಆಗಿ ಇದೇನಾರು ಆಗಿತ್ತು, ಪ್ರಾಬ್ಲಮ್ ಆಗಿತ್ತು ಅಂತ ಅಂದಾಗ ಅದನ್ನು ರೆಕ್ಟಿಫೈ ಅಥವಾ ಎರರ್ ಮೆಸೇಜ್ ಕೊಡ್ಬೇಕು ಅಂತಂದ್ರೆ ನಮ್ಗೆ ಯಾರು ತೋರಿಸ್ತಾರೆ? ಆಪರೇಟಿಂಗ್ ಸಿಸ್ಟಮ್ ನಮ್ಗೆ ತೋರಿಸುತ್ತೆ. ಮತ್ತೆ ಕ್ರಿಯೇಟ್, ಎಕ್ಸಿಕ್ಯೂಟ್ ಅಂಡ್ ಡಿಲೀಟ್ ಎ ಪ್ರೋಸೆಸ್ ಅಂತ ಹೇಳ್ತೀವಿ. ಪ್ರೋಸೆಸ್ ಇಸ್ ನಥಿಂಗ್ ಬಟ್ ದ ಟಾಸ್ಕ್. ಏನೋ ಒಂದ್ ಕೆಲಸ ಕೊಟ್ಟಿರ್ತೀವಿ, ಆ ವರ್ಕು ಆ ಕೆಲಸನ ಆಪರೇಟ್ ಮಾಡೋದು ಯಾರು? ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಟಾಸ್ಕ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಇನ್ ಬಿಟ್ವೀನ್ ಏನಾರು ಸ್ಟಾಪ್ ಆಗಿತ್ತು ಅಂತ ಅಂದ್ರೆ ನನಗೆ ಮೆಸೇಜ್ ತೋರಿಸುತ್ತೆ. ಅದನ್ನ ಯಾವ್ದು ಕೆಲಸ ಮಾಡುತ್ತೆ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ ಕ್ಯಾನ್ಸಲ್ ಆರ್ ರೆಸ್ಯೂಮೆ ಪ್ರೋಸೆಸ್. ಸೊ ಶೆಡ್ಯೂಲ್ ಮಾಡಿರ್ತೀವಿ. ಸೇ ಫಾರ್ ಎಕ್ಸಾಂಪಲ್ ನಾ ಪ್ರಿಂಟ್ ಔಟ್ ಕೊಟ್ಟಿರ್ತೀನಿ ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಎ ಟಾಸ್ಕ್. ಯಾರು ಅರ್ಪಣೆಗೆ ಅದ್ ಮಾರ್ಕ್ ಆಗ್ತಾ ಇರತ್ತೆ, ನಾವ್ ಈ ಕಡೆ ಏನ್ ಮಾಡ್ತಿರ್ತೀವಿ? ಟೈಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಒಂದು 100 ಪೇಜಸ್ ಹಾಕಿರ್ತೀವಿ ಅಂತ ತಿಳ್ಕೊಳ್ಳೋಣ. ನನ್ನ ಪೇಜಸ್ ಪ್ರಿಂಟ್ ಔಟ್ ತೆಗಿಬೇಕಾಗಿದ್ದು ಮೋರ್ ದೆನ್ ದಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನಾನು ಪ್ರೋಸೆಸ್ಗೆ ಹಾಕ್ಬಿಟ್ಟಿದ್ದೀನಿ ಪ್ರಿಂಟ್ ಔಟ್ ತೆಗಿಯೋದಕ್ಕೆ. ನನ್ನ ಪಾಣಗ್ ನನ್ನ ಕಡೆ ಕೆಲಸ ಮಾಡ್ತಾ ಇರ್ತೀನಿ. ಸೊ ಅಕಸ್ಮಾತ್ ಆಗಿ ಪೇಜ್ ಶಾರ್ಟೇಜ್ ಆಯ್ತು ಅಂತ ಅಂದ್ರೆ ಪ್ರಿಂಟ್ ಏನಾಗುತ್ತೆ? ಅದು ನಿಂತ್ಕೊಳುತ್ತೆ. ದಟ್ ಈಸ್ ಎ ಪ್ರೋಸೆಸ್ ಕ್ಯಾನ್ಸಲ್. ಅಥವಾ ಶೆಡ್ಯೂಲ್ ಏನಾಗ್ತಾ ಇದೆ? ಕಂಪ್ಲೀಟ್ ಆಗಿಲ್ಲ. ಇನ್ ಬಿಟ್ವೀನ್ ಅಲ್ಲಿ ನನಗೆ ಒಂದು ಮೆಸೇಜ್ ಬರುತ್ತೆ. ಏನಂತ ಹೇಳುತ್ತೆ ಅಂತಂದ್ರೆ ಔಟ್ ಆಫ್ ಪೇಪರ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ತೋರಿಸುತ್ತೆ. ದೆನ್ ಐ ಆಮ್ ಗೋಯಿಂಗ್ ಟು ಪುಟ್ ದ ಶೀಟ್ಸ್ ಅಂಡ್ ಕಂಟಿನ್ಯೂ ದ ಪ್ರೋಸೆಸ್. ಏನ್ ಕಂಟಿನ್ಯೂ ಮಾಡುತ್ತೆ? ರೆಸ್ಯೂಮ್ ದ ಪ್ರೋಸೆಸ್ ಅಂತಂದ್ರೆ ಶೀಟ್ ಹಾಕಿದ ತಕ್ಷಣ ಇಲ್ಲಿ ರೀಟ್ರೈ ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿರುತ್ತೆ. ಅದನ್ನ ಕೊಟ್ಟ ತಕ್ಷಣ ಏನ್ ಮಾಡುತ್ತೆ ಅಂತ ಅಂದ್ರೆ ಅದು ಸ್ಟಾರ್ಟ್ ಮಾಡಕ್ಕೆ ಪ್ರಿಂಟ್ ಔಟ್ ನ ತಗೊಳುತ್ತೆ. ದಿಸ್ ಇಸ್ ವಾಟ್ ವಿ ಸೇ ಕ್ಯಾನ್ಸಲ್ ಆರ್ ರೆಸ್ಯೂಮ್ ಆಫ್ ಪ್ರೋಸೆಸ್, ಶೆಡ್ಯೂಲ್ ಎ ಪ್ರೋಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ದ ಮೆಮೊರಿ ಮ್ಯಾನೇಜ್ಮೆಂಟ್. ಸೊ 106 ಪೇಜ್ ನಂಬರ್ 106 ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದೀವಿ. ಸೊ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತಂದ್ರೆ ಮೆಮೊರಿನ ಅಲೋಕೇಟ್ ಮಾಡುತ್ತೆ. ಯಾವ್ದ್ಯಾವ್ದಕ್ಕೆ ನೀವು ಕೊಡ್ತಿರ್ತೀರಾ ಅಷ್ಟು ಮೆಮೊರಿನ ಯುಟಿಲೈಸ್ ಮಾಡುತ್ತೆ, ಅಲೋಕೇಟ್ ಮಾಡುತ್ತೆ, ಫ್ರೀ ಮಾಡುತ್ತೆ. ರಿಯಲ್ ಅಂದ್ರೆ ಸರ್ಟನ್ ಟಾಸ್ಕ್ ನ ಮಾಡ್ತಾ ಇರ್ತೀವಿ ಅದ ತಕ್ಷಣ ಆ ಮೆಮೊರಿನ ಇನ್ನೊಬ್ಬರಿಗೆ ಕೊಡ್ತಾರೆ. ಅಂದ್ರೆ ಇನ್ನೊಂದು ಟಾಸ್ಕ್ ಏನ್ ಕೊಟ್ಟಿರ್ತಾರ ಅದಕ್ಕೆ ಮಾಡ್ಕೊಂಡು ಹೋಗೋಂಥದ್ದು. ಕೀಪ್ ಟ್ರ್ಯಾಕ್ ಮಾಡ್ತಾ ಎಷ್ಟು ಮೆಮೊರಿನ ಯುಟಿಲೈಸ್ ಮಾಡ್ತಾ ಇದ್ವಿ, ಯಾವ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಎಷ್ಟು ಮೆಮೊರಿನ ಯುಟಿಲೈಸ್ ಮಾಡ್ಕೊತಾ ಇದೆ. ಅದು ಯೂಸ್ ಮಾಡ್ತಿಲ್ಲ ಅಂತ ಅಂದ್ರೆ ಇನ್ನೊಂದಕ್ಕೆ ಅದನ್ನ ಅಸೈನ್ ಮಾಡುತ್ತೆ. ನಿಮ್ಗೆ ನೋಡಿರ್ಬೋದು ನಿಮ್ಮ ಮೊಬೈಲ್ಗಳಲ್ಲಿ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ಸ್ ನ ಸುಮ್ಮನೆ ಹಾಕೊಂಡಿರ್ತೀವಿ, ನಾವು ಯೂಸೇ ಮಾಡಿರಲ್ಲ. ಸೊ ಅದನ್ನ ಏನ್ ಮಾಡುತ್ತೆ? ಒಂದು ಆಪ್ಷನ್ ಇದೆ ಫ್ರೀ ಮೆಮೊರಿ ಅಂತ ಏನೋ ನಾವು ಕ್ಲಿಕ್ ಮಾಡಿದಾಗ ಕೇಳುತ್ತೆ ಬ್ಯಾಕ್ ಗ್ರೌಂಡ್ ಆಪ್ಸ್ ಇದೆ ಅದನ್ನ ಕ್ಲೋಸ್ ಮಾಡ್ಕೊಳ್ಳ ಅಂತ. ಸೊ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಬೇರೆ ಅಪ್ಲಿಕೇಶನ್ಸ್ ಫಾಸ್ಟ್ ಆಗಿ ಹೋಗುತ್ತೆ. ಸೊ ದಿಸ್ ಆಲ್ಸೋ ವಿಲ್ ಬಿ ರನ್ ಬೈ ಯಾವುದು? ಆಪರೇಟಿಂಗ್ ಸಿಸ್ಟಮ್ ಕೆಲಸನ ಮಾಡುತ್ತೆ. ಫೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಟು ಕ್ರಿಯೇಟ್ ಫೈಲ್ಸ್ ಆಸ್ ವೆಲ್ ಆಸ್ ಡೈರೆಕ್ಟರೀಸ್ಗೂ ಯಾರು ನಿಮ್ಗೆ ಹೆಲ್ಪ್ ಮಾಡೋದು? ಆಪರೇಟಿಂಗ್ ಸಿಸ್ಟಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ನಾಟ್ ಓನ್ಲಿ ಟು ಕ್ರಿಯೇಟ್ ದ ಫೈಲ್ ಅಂಡ್ ಡೈರೆಕ್ಟರೀಸ್, ಆಲ್ಸೋ ಟು ಆಕ್ಸೆಸ್ ದ ಫೈಲ್ಸ್. ಆ ಫೈಲ್ಸ್ ನ ನೀವು ರೀಡ್ ಮಾಡ್ಬೇಕಾ, ರೈಟ್ ಮಾಡ್ಬೇಕಾ? ರೀಡ್ ಓನ್ಲಿ ಇರುತ್ತೆ ಒಂದೊಂದ್ಸತಿ. ನೀವು ಅದನ್ನ ರೀಡ್ ಓನ್ಲಿ ಇತ್ತು ಅಂತಂದ್ರೆ ಓನ್ಲಿ ಯು ಹ್ಯಾವ್ ಟು ರೀಡ್ ಇಟ್. ಅದನ್ನ ಏನು ಮಾಡಕ್ ಆಗೋದಿಲ್ಲ. ಅಂದ್ರೆ ಯು ಕಾಂಟ್ ಮೇಕ್ ಎನಿ ಚೇಂಜಸ್ ಅಂತಾನು ನಾವು ಹೇಳ್ಕೊಂಡು ಹೋಗ್ತೀವಿ. ಸೊ ಕಮ್ಯುನಿಕೇಟ್, ಕಂಟ್ರೋಲ್ ಅಂಡ್ ಮಾನಿಟರ್ ದ
ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್, ಆ ಬ್ಯಾಕಪ್ ನ ಎಲ್ಲಿ ಇಟ್ಕೋಬೇಕು ಅಂತ ಹೇಳಿರ್ತೀವಿ, ಆ ಕೆಲಸನೂ ಅದೇ ಮಾಡುತ್ತೆ. ನೆಕ್ಸ್ಟ್ ಇಸ್ ದ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಡಿವೈಸ್ ಡ್ರೈವರ್ಸ್ ನ ಕಂಟ್ರೋಲ್ ಮಾಡೋದು ಯಾರು? ಆಪರೇಟಿಂಗ್ ಸಿಸ್ಟಮ್. ಓಪನ್ ಮಾಡ್ಬೇಕಾ, ಕ್ಲೋಸ್ ಮಾಡ್ಬೇಕಾ, ಯಾವುದೇ ಡಿವೈಸಸ್, ದ ಡಿವೈಸಸ್ ಕ್ಯಾನ್ ಬಿ ಎನಿಥಿಂಗ್. ಇನ್ಪುಟ್ ಡಿವೈಸ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು. ಈಗಾಗಲೇ ನೋಡಿದಿರಾ ಇನ್ಪುಟ್ ಡಿವೈಸಸ್ ಯಾವ್ದೆಲ್ಲ ಇದೆ, ಔಟ್ಪುಟ್ ಡಿವೈಸಸ್ ಯಾವ್ದೆಲ್ಲ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಆ ಡಿವೈಸಸ್ ನ ಏನ್ ಮಾಡತ್ತೆ? ಓಪನ್, ರೈಟ್ ಮಾಡಕ್ಕೋ, ಕ್ಲೋಸ್ ಮಾಡಕ್ಕೋ ಆ ಕೆಲಸನು ಯಾರು ಮಾಡ್ತಾರೆ? ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಸೊ ಆಪರೇಟಿಂಗ್ ಸಿಸ್ಟಮ್ ಪ್ರೊಟೆಕ್ಟ್ಸ್ ದ ರಿಸೋರ್ಸಸ್ ಆಫ್ ದ ಸಿಸ್ಟಮ್. ಏನ್ ರಿಸೋರ್ಸಸ್ ನಿಮ್ಗೆ ಕೊಟ್ಟಿರ್ತಾರೆ ಅಥವಾ ನೀವು ತಗೊಂಡಿರ್ತಾರ ಅದರದ್ದು ಪ್ರೊಟೆಕ್ಷನ್ ಮಾಡೋ ಕೆಲಸನು ಆಪರೇಟಿಂಗ್ ಸಿಸ್ಟಮ್. ಸೊ ಎಲ್ಲಿ ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ರೆ, ಯು ನೋ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಎ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಅಥೆಂಟಿಕೇಶನ್ ಕೊಟ್ಟಿರ್ತೀವಿ, ಯಾರು ಪಾಸ್ವರ್ಡ್ ಕೊಡ್ತಾರ ಆ ಪಾಸ್ವರ್ಡ್ ಅವ್ರು ಓಪನ್ ಮಾಡಕ್ ಮಾತ್ರ ನಾವು ಬಿಡ್ತೇವೆ. ಸೊ ದಟ್ ಪ್ರೊಟೆಕ್ಷನ್ ವಿಲ್ ಬಿ ಮೇಂಟೈನ್ಡ್ ಬೈ ಆಪರೇಟಿಂಗ್ ಸಿಸ್ಟಮ್. ಯೂಸರ್ ಇಂಟರ್ಫೇಸ್ ಆರ್ ಕಮಾಂಡ್ ಇಂಟರ್ಪ್ರೆಟರ್ ಅಂತ ಹೇಳ್ತೀವಿ. ಸೊ ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಕಂಪ್ಯೂಟರ್ ಯೂಸರ್ ಅಂಡ್ ದ ಕಂಪ್ಯೂಟರ್ ಹಾರ್ಡ್ವೇರ್. ಇಟ್ ಈಸ್ ಎ ಇಂಟರ್ಫೇಸ್ ಬಿಟ್ವೀನ್ ದ ಅಥವಾ ಸೆಟ್ ಆಫ್ ಕಮಾಂಡ್ಸ್ ಬಿಟ್ವೀನ್ ದ ಯೂಸರ್. ಸೊ ಅರ್ಲಿ ಡೇಸ್ ಅಲ್ಲಿ ನಾವು ಬರೀ ಟೆಕ್ಸ್ಚುಯಲ್ ಆಗಿ ಟೈಪ್ ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂತಂದ್ರೆ, ಯು ಕ್ಯಾನ್ ವ್ಯೂ ಇಟ್ ಇನ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇದೆ. ವಿಲ್ ಕಮ್ ಟು ದಟ್ ಲೇಟರ್. ಈಗಲೇ ಬರ್ತಾನೆ ನಾನು. ಸೊ ದಿಸ್ ಈಸ್ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಕೇಳೋ ಚಾನ್ಸಸ್ ಇರುತ್ತೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬಂದಾಗ, ಅದನ್ನ ಕೇಳಬಹುದು. ಇಲ್ಲ ಅಂತಂದ್ರೆ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ನ ನಿಮ್ಗೆ ಕೇಳ್ತಾರೆ. So types of operating system. Operating systems are classified into different types depending on the capability of processing. ಎಷ್ಟು ಪ್ರೋಸೆಸ್ ಮಾಡುತ್ತೆ, ಎಷ್ಟು ಸ್ಪೀಡ್ ಆಗಿ ಪ್ರೋಸೆಸ್ ಮಾಡುತ್ತೆ, ಯಾವ ಟೈಪ್ ಪ್ರೋಸೆಸ್ ಮಾಡಬಹುದು, ಅದ್ರ ಮೇಲೆ ಬೇಸ್ಡ್ ಆನ್ ದಟ್ 4 ಡಿಫ್ರೆಂಟ್ ಟೈಪ್ಸ್ ಆಗಿ ಅವ್ರು ಏನ್ ಮಾಡಿದ್ರೆ ಕ್ಲಾಸಿಫೈ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಬ್ಯಾಚ್ ಪ್ರೊಸೆಸಿಂಗ್ ಅಂತ ಹೇಳಿದೀವಿ. ಸೊ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಆಪರೇಟಿಂಗ್ ಸಿಸ್ಟಮ್ ವಿಚ್ ಅನಲೈಸಸ್ ಯುವರ್ ಇನ್ಪುಟ್ ಅಂಡ್ ಗ್ರೂಪ್ಸ್ ದೆಮ್ ಇಂಟು ಬ್ಯಾಚಸ್. ಬ್ಯಾಚ್ ಪ್ರೊಸೆಸಿಂಗ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ನೀವ್ ಏನೇನ್ ಅಸೈನ್ ಮಾಡ್ತಾ ಇದ್ದೀರಾ ಅದಕ್ಕೆ ಆಕ್ಷನ್ ಆರೋ ಆಗಿರ್ಬೋದು, ಕಮಾಂಡ್ಸ್ ನ ಒಟ್ಟಿಗೆ ಗೂಡಿಸ್ಬಿಟ್ಟು ಒಟ್ಟಿಗೆ ಕೊಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಬ್ಯಾಚ್ ಅಂತ ಹೇಳ್ತೀವಿ. ಇದಕ್ಕೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ, ಏನು ಅಂತ ಅಂದ್ರೆ ಬ್ಯಾಚ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಸ್ಯಾಲ್ರಿ ಇಂಡೆಂಟ್. ಸೊ ಸ್ಯಾಲ್ರಿ ಸ್ಲಿಪ್ ಬೇಕು ಅಂತ ಕೇಳಿದ್ರೆ ಇನ್ ಬಿಟ್ವೀನ್ ಆಫ್ ದ ಮಂತ್ ಯಾರು ಕೊಡಲ್ಲ. ಯಾವಾಗ ಕೊಡ್ತಾರೆ? ಲಾಸ್ಟ್ ಡೇ ಆಫ್ ದ ಮಂತ್ ಅಥವಾ ಫಸ್ಟ್ ಡೇ ಆಫ್ ದ ನೆಕ್ಸ್ಟ್ ಮಂತ್, ಅವಾಗ ಅವರು ಕೊಡ್ತಾರೆ. ಯಾಕೆ ಅಂತ ಅಂದ್ರೆ, ಆ ಮಂತ್ ಅಲ್ಲಿ ಮಧ್ಯದಲ್ಲಿ ಅವರು ಎಕ್ಸ್ಟ್ರಾ ಲೀವ್ ತಗೊಂಡಿರ್ಬೋದು, ಎಕ್ಸ್ಟ್ರಾ ವರ್ಕ್ ಮಾಡಿರಬಹುದು, ಈ ತರದೆಲ್ಲಾನು ಡಿಡಕ್ಷನ್ ಮತ್ತೆ ಅಡಿಷನ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಕೊಡ್ದೇನೆ ಮಧ್ಯದಲ್ಲಿ ಕೊಡ್ತು ಅಂತ ಅಂದ್ರೆ ನಮ್ಗೆ ಆ ಮಂತ್ ಹೋಲ್ ಮಂತ್ ಸ್ಯಾಲ್ರಿ ಸ್ಲಿಪ್ ನಿಮ್ಗೆ ಸಿಗಲ್ಲ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಸಿಸ್ಟಮ್ ಅಟ್ ದ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಮಂತ್ ನಾವೇನ್ ಮಾಡ್ತೀವಿ, ಸ್ಯಾಲರಿ ಸ್ಲಿಪ್ ನ ನಾವು ಕೊಡ್ಬೋದು. ದಟ್ ಈಸ್ ನೋನ್ ಆಸ್ ದ ಬ್ಯಾಚ್ ಅಂತ ಏನು ಅಂತ ಹೇಳೋದನ್ನ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇನೆ. ಇದೇ ಎಕ್ಸಾಂಪಲ್ ನ ನೀವು ಬರೆಯಕ್ ಹೊಟ್ಟೋಗ್ಬಿಡಿ. ಬ್ಯಾಚ್ ಅಂತಂದ್ರೆ ಏನು ಅಂತಂದ್ರೆ, ಅ ಗ್ರೂಪ್ ಆಫ್ ಟಾಸ್ಕ್ಸ್ ನ ಒಟ್ಟಿಗೆ ನಾವು ಕೊಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಬ್ಯಾಚ್ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ವಿಲ್ ಕಮ್ ಟು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸಿಂಗಲ್ ಯೂಸರ್ ಅಂಡ್ ಸಿಂಗಲ್ ಟಾಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಯೋರ್ ಪರ್ಸನಲ್ ಕಂಪ್ಯೂಟರ್ಸ್. ನೀವು ಪರ್ಸನಲ್ ಕಂಪ್ಯೂಟರ್ಸ್ ಅಲ್ಲಿ ಏನ್ ಮಾಡ್ತೀರಾ? ಸಿಂಗಲ್ ಯೂಸರ್ ಆಗಿ ವರ್ಕ್ ಮಾಡ್ತೀರಾ, ಒಬ್ಬೇ ಸಿಸ್ಟಮ್ ನ ಯೂಸ್ ಮಾಡ್ತೀರಾ ಅಲ್ವಾ. ಬಟ್ ಸಿಂಗಲ್ ಟಾಸ್ಕ್ ಅಂತ ಹೇಳ್ತಾ ಇದೀವಿ. ಟಾಸ್ಕ್ ಅಂತ ಅಂದ್ರೆ ಗೊತ್ತು ನಿಮ್ಗೆ, ಒಂದು ಕೆಲಸ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ MS DOS ಮಾತ್ರ. ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಅರ್ಲಿ ಡೇಸ್ ಅಲ್ಲಿ ನೀವೇನೀಗ ವಿಂಡೋಸ್ ಓಪನ್ ಮಾಡ್ತಿದ್ದೀರಾ, ಅದ್ರ ಬದಲಾಗಿ ಏನ್ ಯೂಸ್ ಮಾಡ್ತಾ ಇದ್ವಿ ನಾವು? MS DOS ಅಂತ ಯೂಸ್ ಮಾಡ್ತಾ ಇದ್ವಿ. ಸೊ MS DOS ಅಲ್ಲಿ ಏನಾಗಿತ್ತು ಅಂತಂದ್ರೆ, ಇಟ್ ವಾಸ್ ಅ ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಅದು ಅಟ್ ಎ ಟೈಮ್ ಓನ್ಲಿ ಒನ್ ಟಾಸ್ಕ್ ಕುಡ್ ಬಿ ಡನ್, ಅಂದ್ರೆ ಒಂದೇ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂಡ್ ಇಟ್ ವಾಸ್ ಅ ಟೆಕ್ಸ್ಚುಯಲ್ ಅಂಡ್ ಇಟ್ ವಾಸ್ ಅ ಟೈಪಿಂಗ್ ಮಾಡ್ಬೇಕಾಗಿತ್ತು. ಪ್ರತಿ ಒಂದು ಕಮಾಂಡ್ ನೀವು ಟೈಪ್ ಮಾಡ್ಬೇಕಾಗಿತ್ತು. ಅಂಡ್ ವಿ ಡಿಡ್ ನಾಟ್ ಹ್ಯಾವ್ ದ ಮೌಸ್. ಅವಾಗ ಮೌಸು ಇರ್ಲಿಲ್ಲ. ಅಂಡ್ ಈವನ್ ದ ಮಾನಿಟರ್ ವಾಸ್ ಬ್ಲಾಕ್ ಅಂಡ್ ವೈಟ್. ಇಷ್ಟೆಲ್ಲ ನಾವು ಹೇಳ್ಬೋದು ಡಾಸ್ ಇದ್ದಾಗ. ಸೊ ಅವಾಗ ಏನ್ ಮಾಡ್ತಿದ್ರು ಅಂತಂದ್ರೆ, ಅಕಸ್ಮಾತ್ ಆಗಿ ನಾ ಪ್ರಿಂಟಿಂಗ್ ಕೊಡ್ತೀನಿ ಅಂತ ಅಂದ್ರೆ, ಅದು ಪ್ರಿಂಟ್ ಮುಗಿಯೋ ತನಕ ನಾವೇನ್ ಮಾಡ್ಬೇಕಾಗಿತ್ತು? ಕಾಯ್ಕೊಂಡು ಕುತ್ಕೋಬೇಕಾಗಿತ್ತು. ಸೊ ಈಗ ಆ ರೀತಿ ಇಲ್ಲ, ಪ್ರಿಂಟಿಂಗು ಕೊಡ್ತೀವಿ, ಟೈಪು ಮಾಡ್ತಿರ್ತೀವಿ, ಹಾಡು ಕೇಳ್ತಾ ಇರ್ತೀವಿ. ಅವಾಗ ಏನಾಗ್ತಿತ್ತು ಅಂತ ಅಂದ್ರೆ, ನಾವು ಟೈಪ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಪ್ರಿಂಟಿಂಗ್ ಕೊಟ್ರೆ ಪ್ರಿಂಟೇ ಮಾಡ್ಕೊಂಡು ಕೂತ್ಕೋಬೇಕು. ದಟ್ ಈಸ್ ನೋನ್ ಆಸ್ ದ ಸಿಂಗಲ್ ಟಾಸ್ಕ್ ಆಪರೇಟಿಂಗ್ ಸಿಸ್ಟಮ್. ಸೊ ಸಿಂಗಲ್ ಯೂಸರ್ಗೆ ನಿಮ್ಗೆ ಎಕ್ಸಾಂಪಲ್ ನಿಮ್ಮ ಡೆಸ್ಕ್ಟಾಪ್ ಒಬ್ಬರೇ ಯೂಸ್ ಮಾಡ್ತೀರಾ ಅಲ್ವಾ. ಇವನ್ ದ ಲ್ಯಾಪ್ಟಾಪ್ ಒಬ್ಬರೇ ಯೂಸ್ ಮಾಡ್ತಿರ್ತೀರಾ ಅಟ್ ಎ ಟೈಮ್, ಒಬ್ಬರೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ MS DOS ಇಸ್ ದ ಓನ್ಲಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸಿಂಗಲ್ ಟಾಸ್ಕ್ ಆಪರೇಟಿಂಗ್ ಸಿಸ್ಟಮ್. ಮಲ್ಟಿ ಯೂಸರ್ ಅಂತ ಆಮೇಲೆ ಬಂದು, ಸೊ ಮಲ್ಟಿ ಯೂಸರ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ,
ನಾವು ಮಲ್ಟಿ ಯೂಸರ್ಸ್ ಇಸ್ ದ ಕಂಪ್ಯೂಟರ್ ನೆಟ್ವರ್ಕಿಂಗ್ ನ ಯೂಸ್ ಮಾಡ್ಕೊಂಡು ಹೋದ್ವಿ. ಸೊ ವಿಲ್ ಕಮ್ ಟು ದಟ್ ಲೇಟರ್. ವಾಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನೋಡ್ಕೊಳ್ಳಿ, ಹೇಳ್ತೀನಿ. 2-3 ಸಿಸ್ಟಮ್ಸ್ ನ ಒಟ್ಟಿಗೆ ಕಂಬೈನ್ ಮಾಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ಎ ನೆಟ್ವರ್ಕಿಂಗ್. ಇನ್ ಡೆಪ್ತ್ ವಿಲ್ ಗೋ ಟು ದಟ್, ಇವತ್ತೇ ಹೋಗೋಣ. ನೆಕ್ಸ್ಟ್ ಇಸ್ ದ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ದೆಲ್ಲ ಇದೆ ಅಂತ ಅಂದ್ರೆ ಲಿನಿಕ್ಸ್, ಯೂನಿಕ್ಸ್, ವಿಂಡೋಸ್ 7 ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಸೊ ಲಿನಿಕ್ಸ್ ಮತ್ತೆ ಯೂನಿಕ್ಸ್ ಅನ್ನೋದನ್ನ ತುಂಬಾ ಜಾಸ್ತಿ ನಾವು ಯಾರು ಯೂಸ್ ಮಾಡಕ್ಕಾಗಲ್ಲ, ಬಟ್ ಇಟ್ ಈಸ್ ಎ ವೆರಿ ವೆರಿ ಹೈಲಿ ಪ್ರೊಟೆಕ್ಟೆಡ್. ಈ ವೈರಸ್ ಎಲ್ಲಾನು ಬರ್ದೇ ಇರೋ ಹಂಗೆ ಪ್ರೊಟೆಕ್ಟ್ ಮಾಡೋ ಅಂತದ್ದು ಅಂತ ಅಂದ್ರೆ ಫಸ್ಟ್ ಯೂನಿಕ್ಸ್ ಬಂತು. ದ ಇಂಪ್ರೂವ್ಡ್ ವರ್ಷನ್ ಆಫ್ ಯೂನಿಕ್ಸ್ ವಾಸ್ ದ ಲಿನಿಕ್ಸ್ ಅಂತ ಹೇಳ್ತೀವಿ. ಆಮೇಲೆ ವಿಂಡೋಸ್ 7, ಅದಕ್ಕಿಂತ ಮುಂಚಿಂದೆಲ್ಲಾನು ನಾವು ಸಿಂಗಲ್ ಯೂಸರ್ ಆಗಿ ಇರ್ತಿತ್ತು ಅಂತ ನಾವು ಹೇಳ್ಕೊಂಡ್ ಬರ್ತೀವಿ. ಸೊ ನೆಕ್ಸ್ಟ್ ಇಸ್ ದ ಟೈಮ್ ಶೇರಿಂಗ್ ಅಂತ ಹೇಳ್ತೀವಿ. ಸೊ ಟೈಮ್ ಶೇರಿಂಗ್ ಅಂತಂದ್ರೆ ಸಿಂಗಲ್ ಯೂಸರ್ ಅಂಡ್ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ನ ಟೈಮ್ ಶೇರಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್ ಅಲ್ವಾ. ವಿಂಡೋಸ್ 95 ಮತ್ತೆ ಅದ್ರ ಆದ್ಮೇಲೆ ಇಂದ ಬಂದಿರೋ ಅಂತ ಎಲ್ಲಾ ವರ್ಷನ್ಸ್ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಇತ್ತು. ಸೊ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳಿದ ತಕ್ಷಣ ನಾನು ಏನ್ ಹೇಳಿದೆ, ಅಟ್ ಎ ಟೈಮ್ 2-3 ಕೆಲಸ ಮಾಡ್ತೀವಿ. 2-3 ಅಪ್ಲಿಕೇಶನ್ಸ್ ನ ನಾವು 2-3 ಅಪ್ಲಿಕೇಶನ್ಸ್ ನ ನಾವು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತೀವಿ. ಹಾಡ್ ಕೇಳ್ತಾ ಇರ್ತೀವಿ, ಈ ಕಡೆ ಟೈಪ್ ಮಾಡ್ತಾ ಇರ್ತೀವಿ, ಈ ಕಡೆ ನಾವೇನ್ ಮಾಡ್ತೀವಿ, ಪ್ರಿಂಟಿಂಗು ಕೊಡ್ತಾ ಇರ್ತೀವಿ. ದಟ್ ಈಸ್ ನೋನ್ ಆಸ್ ದ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬಿಟ್ಟು ನೀವು ತಿಳ್ಬೋದು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟೈಮ್ ಶೇರಿಂಗ್, ಅಟ್ ಎ ಟೈಮ್ ಒಂದೇ ಟೈಮ್ ಅಲ್ಲಿ 3 ಕೆಲಸ ನಾನು ಮಾಡ್ಕೊಂಡು ಹೋಗ್ಬೋದು. ಸೊ ಫಾರ್ ದಟ್ ವಿಚ್ ಆರ್ ದ ಸಿಸ್ಟಮ್ ಯು ಆರ್ ಎಕ್ಸಾಂಪಲ್ ವಿಂಡೋಸ್ 95 ಆದ್ಮೇಲೆ ಇರೋಂಥದ್ದು. ಏನದು 95 ಅಂತಂದ್ರೆ ಈಗ ವಿಂಡೋಸ್ 10 ಬಂದಿದೆ. ವಾಟ್ ಈಸ್ ದಟ್ 10, ವಾಟ್ ಈಸ್ ದಟ್ 95? ವಿಂಡೋಸ್ 2000 ಬಂದಿತ್ತು. ಅವೆಲ್ಲ ಏನು ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ವರ್ಷನ್ಸ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಥಿಂಗ್ಸ್ ಇರುತ್ತೆ, ಅದಕ್ಕೆ ಅಡಿಷನಲ್ ಆಗಿ ಬೇಕಾಗಿರೋಂಥದ್ನ ಇನ್ಕ್ಲೂಡ್ ಮಾಡಿರೋದಕ್ಕೆ ಡಿಫ್ರೆಂಟ್ ಆಪರೇಟಿಂಗ್. ಈಗ ನಿಮ್ಗೆ ಡಿಕ್ಷನರಿ ಅಂತ ಇರುತ್ತೆ. ಸೊ ಡಿಕ್ಷನರಿ ಏನಾಗುತ್ತೆ ಅಂತ ಅಂದ್ರೆ ಹಳೆ ಡಿಕ್ಷನರಿಗೂ ಇವತ್ತಿನ ಡಿಕ್ಷನರಿಗೂ, ಸೇ ಫಾರ್ ಅರೌಂಡ್ 10 years ಬ್ಯಾಕ್ ಡಿಕ್ಷನರಿಗೂ ಇವತ್ತು ಡಿಕ್ಷನರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಗ್ತಾರೆ. ಏನಿರುತ್ತೆ ಅಂತ ಅಂದ್ರೆ ಹಳೆ ಡಿಕ್ಷನರಿಲಿ ಬರೀ ಹಳೆಯದು ವರ್ಡ್ಸ್ ಗಳನ್ನ ಮಾತ್ರ ಇಟ್ಕೊಂಡಿದೆ. ಈಗ ತಗೊಂಡ್ರೆ ಡಿಕ್ಷನರಿ ಏನಾಗುತ್ತೆ ಅಂದ್ರೆ ಹೊಸ ವರ್ಡ್ ನ ಯೂಸ್ ಮಾಡೋ ಅಂತದ್ನೆಲ್ಲ ಪ್ಲೇಸ್ ಮಾಡಿರ್ತಾರೆ. ದಟ್ ಈಸ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ವರ್ಷನ್. ಸೊ ಹೆಸರು ಕೊಟ್ಕೊಂಡು ಹೋಗಿದ್ದಾರೆ, ಆಲ್ಮೋಸ್ಟ್ ಆ ಇಯರ್ ಅಲ್ಲಿ ಬಂದಿರುತ್ತೆ. ಆ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ದ ಮಲ್ಟಿ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಯು ಹ್ಯಾವ್ 2 or more ಪ್ರೋಸೆಸ್ ಏನ್ ಮಾಡ್ತೀವಿ ಅಂತಂದ್ರೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ವಿ ಸೇ ಇಟ್ ಆಸ್ ದ ಪ್ರೋಸೆಸ್ ಅಲ್ವಾ. ಸೊ 2 or more processes ಫಾರ್ ಎ ಸಿಂಗಲ್ ರನ್ನಿಂಗ್ ಪ್ರೋಸೆಸ್. 2-3 ಪ್ರೋಸೆಸ್ ಪ್ಯಾರಲಲ್ ಆಗಿ ರನ್ ಮಾಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಮಲ್ಟಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಡಿಫ್ರೆಂಟ್ ಟಾಸ್ಕ್ ನ ಒಂದೊಂದು ಪ್ರೋಸೆಸ್ ಮಾಡ್ತಾ ಇರುತ್ತೆ. ಸೊ ದಟ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಫಾಸ್ಟ್ ಆಗಿ ಆಗುತ್ತೆ. ಇನ್ಕ್ರೀಸ್ ದ ಪವರ್ ಆಫ್ ಕಂಪ್ಯೂಟರ್ ಪವರ್ ಅಂತ ಅಂದ್ರೆ ಏನು ಅಂದ್ರೆ ಕ್ಯಾಲ್ಕುಲೇಷನ್ಸ್ ಏನ್ ಮಾಡ್ತೀವಿ ನಾವು ಫಾಸ್ಟ್ ಆಗಿ ಆಗಬಹುದು ಅಂತ ಹೇಳ್ತೀವಿ. ಸೊ ಇದಕ್ಕೆ ಯಾವ ಆಪರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ ಅಂತಂದ್ರೆ ಒನ್ಸ್ ಅಗೇನ್ ಮಲ್ಟಿ ಯೂಸರ್ ನಾವು ತಗೊಂಡಿದ್ವಿಲ್ಲ, ಲಿನಿಕ್ಸ್, ಯೂನಿಕ್ಸ್ ಮತ್ತೆ ವಿಂಡೋಸ್ 7 ಆರ್ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಮಲ್ಟಿ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಇಸ್ ದ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ರಿಯಲ್ ಟೈಮ್ ಅಂತ ಹೇಳ್ತು ಅಂತ ಅಂದ್ರೆ ಪ್ರೊಸೆಸಿಂಗ್ ಇಸ್ ಡನ್ ವಿತ್ ಇನ್ ಎ ಟೈಮ್ ಕನ್ಸ್ಟ್ರೈಂಟ್. ಒಂದು ಟೈಮ್ ಕನ್ಸ್ಟ್ರೈಂಟ್ ಅಲ್ಲಿ ನಿಮ್ಗೆ ಉತ್ತರ ಸಿಗೋ ಅಂತದಕ್ಕೆ ರಿಯಲ್ ಟೈಮ್ ಅಂತ ಅಂದ್ರೆ ತಕ್ಷಣ ನಿಮ್ಗೆ ಉತ್ತರ ಸಿಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಾನು ಏನ್ ಹೇಳ್ಬೋದು ಅಂತಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ನ ಫಿಲ್ಅಪ್ ಮಾಡ್ತೀರಾ, ಫಿಲ್ಅಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಪ್ರೆಸ್ ಮಾಡ್ತೀರಾ. ಮಾಡಿದ ತಕ್ಷಣ ಎರರ್ ಇಲ್ಲ ಅಂತ ಅಂದ್ರೆ ಇಟ್ ಹ್ಯಾಸ್ ಬಿನ್ ಅಡ್ಮಿಟ್ ಆಗಿದೆ ಅಂತ ಒಂದು ಸೆಂಟೆನ್ಸ್ ಏನಾದ್ರು ಬಂತು ಅಂತ ಅಂದ್ರೆ ಯು ಕ್ಯಾನ್ ಸೇ ದಟ್ ಈಸ್ ಆಲ್ಸೋ ರಿಯಲ್ ಟೈಮ್ ಆಪರೇಟಿಂಗ್. ಇಲ್ಲ ಇನ್ನೂ ಒಂದು ಹೆಂಗ್ ಹೇಳ್ಬಹುದು ಅಂತ ಅಂದ್ರೆ ಹೇಳ್ತಾ ಇದ್ದೀನಿ, ಆಪರೇಟಿಂಗ್ ಸಿಸ್ಟಮ್ ಗಿಂತ ಹೆಚ್ಚಾಗಿ ರಿಯಲ್ ಟೈಮ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಈಗ ರೈಲ್ವೆ ಟಿಕೆಟ್ ನ ನೀವು ಬುಕ್ ಮಾಡ್ತೀರಾ, ತಿರುಪತಿ ಎಕ್ಸ್ಪ್ರೆಸ್ ಅಲ್ಲಿ ನನ್ನ ಹತ್ರ 5th ಬರ್ತ್ ಖಾಲಿ ಇದೆ. ಥ್ರೂ ಔಟ್ ದ ವರ್ಲ್ಡ್ ಅದನ್ನ ಯೂಸ್ ಮಾಡ್ತಾರೆ. ಒಬ್ರು ಅದಕ್ಕೆ ಪೇಮೆಂಟ್ ಮಾಡಿದ ತಕ್ಷಣ ಅವ್ರು ಏನ್ ಹೇಳ್ತಾರೆ, ಸೊ ಆ ಬರ್ತು ಖಾಲಿ ಇಲ್ಲ ಅಂತ. ಆ ಖಾಲಿ ಇಲ್ಲ ಅನ್ನೋದು ತಕ್ಷಣ ಏನಾಗ್ಬೇಕು, ರಿಫ್ರೆಶ್ ಆಗ್ಬಿಟ್ಟು ಎಲ್ಲಾ ಸಿಸ್ಟಮ್ಗೂ ನನ್ಗೆ ಇಂಬೈಬ್ ಆಗ್ಬೇಕು ಅಲ್ವಾ, ತೋರಿಸ್ಬೇಕು ಏನಂತ, ಆ ಬರ್ತು 5th ಬರ್ತ್ ಅಂತ ಏನಿತ್ತು ಅದು ಈಗ ಖಾಲಿ ಇಲ್ಲ ಅಂತ ತೋರ್ಸೋ ಅಂತದಕ್ಕೆ ಇಟ್ ಆಸ್ ದ ರಿಯಲ್ ಟೈಮ್.
ಸೊ ಇದಕ್ಕೆ ಎಕ್ಸಾಂಪಲ್ ರಿಯಲ್ ಟೈಮ್ ಅಲ್ಲಿ ನಿಮ್ಗೆ ತಕ್ಷಣ ಉತ್ತರ ಸಿಗುತ್ತೆ. ಯು ನೀಡ್ ನಾಟ್ ವೇಟ್ ಫಾರ್ ಎನಿಥಿಂಗ್. ತುಂಬಾ ಹೊತ್ತು ಕಾಯೋದ್ ಬೇಕಿಲ್ಲ. ಇನ್ನೊಂದು ಎಕ್ಸಾಂಪಲ್ ಏನ್ ಹೇಳ್ತಾರೆ ಅಂತಂದ್ರೆ ಟ್ರಾಫಿಕ್ ಸಿಗ್ನಲ್ ನಾವೇನ್ ಹೇಳ್ತೀವಿ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಮ್ಗೆ ಗೊತ್ತಿದೆ ಒಂದ್ ಟೈಮ್ ಎಲ್ಲಿ ನಿಂತಿರ್ತೀರಾ ಗ್ರೀನ್ ಸಿಗ್ನಲ್ ಬರೋದಕ್ಕೆ 1 minute ಕೊಟ್ಟಿರ್ಬೋದು, 1.5 minute ಕೊಟ್ಟಿರ್ಬೋದು. ದಟ್ ಈಸ್ ಆಲ್ಸೋ ನೋನ್ ಆಸ್ ದ ರಿಯಲ್ ಟೈಮ್ ಅಂತ ಹೇಳ್ತೀವಿ. ಅದು ಆ ಟೈಮ್ ಆದ ತಕ್ಷಣ ಏನ್ ಮಾಡುತ್ತೆ ನಿಮ್ಗೆ ಗೋ ಗೆಟ್ ಗೋ ರೆಡಿ ಅಥವಾ ಸ್ಟಾಪ್ ಮೂರ್ನು ನಿಮ್ಗೆ ತೋರಿಸುತ್ತೆ. ದಟ್ ಈಸ್ ನೋನ್ ಆಸ್ ದ ರಿಯಲ್ ಟೈಮ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ದ ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸರ್ ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಇಟ್ಸ್ ಎ ಡಿವೈಸ್ ಇನ್ ದ ರಾಮ್. ಒಂದು ರಾಮ್ ನ ಯಾವ್ದೋ ಒಂದು ಪರ್ಟಿಕ್ಯುಲರ್ ಅಪ್ಲಯನ್ಸಸ್ಗೆ ಒಳಗಡೆ ಸ್ಟೋರ್ ಮಾಡಿರೋಂಥದ್ದಿಗೆ ವಿ ಸಿ ಇಟ್ ಆಸ್ ದ ಎಂಬೆಡೆಡ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ ಈಗೆಲ್ಲಾರುವೆ ಯಾವುದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ, ಮೈಕ್ರೋವೇವ್ಸ್ ಯೂಸ್ ಮಾಡ್ತಾರೆ. ಸೊ ಅಲ್ಲೆಲ್ಲಾನು ಏನಾಗಿದೆ ಫುಲ್ಲಿ ಆಟೋಮೆಟಿಕ್ ಅಂತ ಹೇಳಿದೆ. ಸೊ ಅಲ್ಲಿ ಒಂದು ರಾಮ್ ಇರುತ್ತೆ, ಅಂದ್ರೆ ಇಟ್ಸ್ ಎ ಪ್ರೋಗ್ರಾಮ್ ಗೆಟ್ ರೆಡಿ. ಏನ್ ಮಾಡುತ್ತೆ 15 ನಿಮಿಷ ನೀವು ವಾಷಿಂಗ್ ಮಿಷಿನ್ ಹಾಕ್ತೀನಿ ಅಂತಂದ್ರೆ 15 minutes ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ಅವ್ನು ಬರ್ದಿರ್ತಾನೆ ಪ್ರೋಗ್ರಾಮ್ ನ, ಅಷ್ಟು ಕೆಲಸ ಮಾಡ್ಬಿಟ್ಟು 15 minutes ಆದ್ಮೇಲೆ ನಿಮ್ಗೆ ಫ್ರೀ ಮಾಡ್ಕೊಡುತ್ತೆ. ಹೌದೋ ಇಲ್ವೋ? ದಟ್ ಈಸ್ ನೋನ್ ಆಸ್ ದ ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ದೀಸ್ ಆರ್ ದ ಥಿಂಗ್ಸ್ we wanted to tell about the operating system. ಈ ಎರಡೂ ಕ್ವಶನ್ ನಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಸ್ ದ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ನ MS DOS ಅಂತಾನೆ ನಾವು ಹೇಳ್ತೀವಿ. ಯಾಕಂದ್ರೆ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಕಂಪನಿ ಅವರೇ ಅದನ್ನ ತಯಾರಿಸಿರೋದ್ರಿಂದ MS DOS ಅಂತಾನೆ ಬರುತ್ತೆ. ಈಗ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಪ್ರೋಗ್ರಾಮರ್ಸ್ ಅವರೆಲ್ಲ ಈಗಲೂ ಆ ಕಾನ್ಸೆಪ್ಟ್ ನ ಇಟ್ಕೊಂಡಿರ್ತಾರೆ. ಆಯ್ತಾ? ಇದನ್ನ ನಾನು ತೋರ್ಸೋದಿಕ್ಕಾಗೋದಿಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಟ್ ಲೀಸ್ಟ್. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ಮ ವಿಂಡೋಸ್ ನ ನೀವೇನ್ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕೂ ಇದಕ್ಕೂ ರಿಲೇಟ್ ಮಾಡಿ ಹೇಳ್ಕೊಡ್ತಾನೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸರಿನಾ? ಸೊ ಡಾಸ್ ಕಮಾಂಡ್ಸ್ ಅಲ್ಲಿ 2 ರೀತಿ ಇರುತ್ತೆ. ಒಂದು ಇಂಟರ್ನಲ್ ಕಮಾಂಡ್ಸ್ ಮತ್ತೆ ಇನ್ನೊಂದು ಎಕ್ಸ್ಟರ್ನಲ್ ಕಮಾಂಡ್ಸ್ ಅಂತ ಹೇಳ್ಬಿಟ್ಟು. ಇಂಟರ್ನಲ್ ಅಂತಂದ್ರೆ ಮೆಮೊರಿಗೆ ರಿಲೇಟೆಡ್ ಆಗಿರೋಂಥದಕ್ಕೆ ಇಂಟರ್ನಲ್ ಕಮಾಂಡ್ಸ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ಗೆ ಯುಟಿಲಿಟಿ ಅಂತ ಅವತ್ತೇ ಹೇಳಿದೆ. ಯುಟಿಲಿಟೀಸ್ ಅಂತಂದ್ರೆ ಸಮ್ ರಿಲೇಟೆಡ್ ಟು ಮೈ ಸಿಸ್ಟಮ್ ನ ಯುಟಿಲಿಟಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಂಡು ಹೋಗ್ತೀವಿ. ಸೊ ಡಾಸ್ ಕಮಾಂಡ್ಸ್ ಅಂತ ಹೇಳಿದ ತಕ್ಷಣ ಎಲ್ಲಿ ಹೋಗಿ ಬರಿತೀವ ಅಂತ ಅಂದ್ರೆ ಹಳೆ ಸಿಸ್ಟಮ್ಸ್ ಗಳಲ್ಲಿ ಡಾಸ್ ಕಮಾಂಡ್ಸ್ ನಾವು ಓಪನ್ ಮಾಡಿದ ತಕ್ಷಣ C:" ಅಂತ ಬರುತ್ತೆ. ಏನಂತ ಬರುತ್ತೆ? ಸಿ ಬಂದು ಕೋಲನ್ ಸಿಂಬಲ್ ಬಂದು 2 ಸ್ಲಾಶ್ ಬರುತ್ತೆ, // ಬರುತ್ತೆ. ಸೊ ಬಂದ್ಬಿಟ್ಟು ನಿಮ್ ಕರ್ಸರ್ ಬರುತ್ತೆ. ದಟ್ ಈಸ್ ನೋನ್ ಆಸ್ ದ ಐ ಆಮ್ ರೆಡಿ ಅಂತ ಹೇಳುತ್ತೆ. ಈಗ ಏನಾಗುತ್ತೆ ನಿಮ್ಮ ಡೆಸ್ಕ್ ಟಾಪ್ ನ ತೋರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ ಎವ್ರಿಥಿಂಗ್ ಇಸ್ ರೆಡಿ. ಇಲ್ಲ ಅಂತಂದ್ರೆ ಇನ್ನೂ ರೀಡ್ ಮಾಡ್ಕೊತಾ ಇದೆ ಅಂತಂದ್ರೆ ನಿಮ್ಮ ಮೌಸ್ ಸುತ್ತ ಒಂದು ರೊಟೇಟ್ ಆಗ್ತಾ ಇರುತ್ತೆ. ಹೌದಾ? ಸೊ ಅಲ್ಲೇನಾಗ್ತಿತ್ತು ಅಂತಂದ್ರೆ ನೀವು ಆನ್ ಮಾಡಿದ ತಕ್ಷಣ ಡಾಸ್ ಕಮಾಂಡ್ಸ್ ಅಲ್ಲಿ ಒಂದು ಸ್ಟಿಕ್ ಬರ್ತಾ ಇತ್ತು ರೆಡಿ ಅಂತ ಹೇಳ್ಬಿಟ್ಟು ಹೇಳ್ತು. ಆಮೇಲೆ ಇನ್ನೊಂದು ಸಿ ಅಂತ ಹೇಳ್ತಾ ಇದೀನಿ. ಏನದು ಸಿ ಅಂತ ಅಂದ್ರೆ ನಮ್ಮ ಹಾರ್ಡ್ ಡಿಸ್ಕ್ ಗೆ ಒಂದು ಹೆಸರು ಕೊಟ್ಕೊಂಡಿರ್ತೀವಿ. ಸೊ ಹೆಸರು ಅಂತ ಹೇಳಿದ ತಕ್ಷಣ ಈಗ ನಿಮ್ಗೆ ಫೋಲ್ಡರ್ಸ್ ಅಲ್ಲೆಲ್ಲ ಏನ್ ಮಾಡ್ತೀರಾ ನಿಮ್ ಹೆಸರೇ ಕೊಟ್ಕೊಂತೀರಾ. ಹೌದಲ್ವಾ? ಸೊ ಅವಾಗ ಸಿ ಅಂತಾನೆ ಕೊಡ್ಬೇಕಾಗಿತ್ತು ಹಾರ್ಡ್ ಡಿಸ್ಕ್ಗೆ. AB ಏನಾಯ್ತು? ನೆಕ್ಸ್ಟ್ ಕ್ವಶನ್. ಸಿ ಎಲ್ಲಿಂದೆಲ್ಲಿಗೆ ಹೋದ್ರೂ ಸಿನೇ ಹಾರ್ಡ್ ಡಿಸ್ಕ್ಗೆ ಕೊಡೋದು. B ಏನಾಯ್ತು ಅಂತ ಅಂದ್ರೆ ಇಟ್ ವಾಸ್ ರಿಲೇಟೆಡ್ ಫಾರ್ ದ ಫ್ಲಾಪಿ ಡ್ರೈವ್ಸ್ಗೋಸ್ಕರ ಮಾಡ್ಬಿಟ್ರು. ಸೊ ಮುಂಚೆ ಫ್ಲಾಪಿ ಡ್ರೈವ್ ಒಂದೇ ಇದ್ದಿದ್ರು, 2 ಡ್ರೈವ್ಸ್ ನ ಅದಕ್ಕೆ ಅಂತ ಕೊಟ್ಟು ಅದಕ್ಕೆ ನೇಮಿಂಗು ಅವ್ರಿಬ್ರಿಗೆ ಅಂತ ಬಿಟ್ಬಿಟ್ರು. ಆಮೇಲಿಂದ ನ ಹಾರ್ಡ್ ಡಿಸ್ಕ್ ಗೆ ಕೊಟ್ರು. ಸೊ CDEF ಅಂತ ಇದೆ ಅಂತ ನೀವ್ ಹೇಳ್ಬೋದು. ಒಂದೇ ಹಾರ್ಡ್ ಡಿಸ್ಕ್ ನ ಯು ಕ್ಯಾನ್ ಪಾರ್ಟಿಷನ್ ಇಟ್. ಸೊ ಒಂದು ಹಾಲ್ ಇರುತ್ತೆ, ಹಾಲ್ ನ ನೀವು ಪಾರ್ಟಿಷನ್ ಮಾಡ್ಬೋದು. ಹೇಗೆ ಪಾರ್ಟಿಷನ್ ಮಾಡ್ಬೋದು? ಮಧ್ಯದಲ್ಲಿ ಒಂದು ಹಲ್ಗೆನೋ ಏನೋ ಹಾಕಿ ನೀವು ಪಾರ್ಟಿಷನ್. ಅದೇ ರೀತಿ ನನ್ನ ಹಾರ್ಡ್ ಡಿಸ್ಕ್ ನ ನನ್ಗೆ ಎಷ್ಟು ಮೆಮೊರಿ ಬೇಕು ಅಂತ ಅನ್ಸುತ್ತೋ ಅಷ್ಟು ಮೆಮೊರಿನ ನಾವೇನ್ ಮಾಡ್ಕೊಂಡು ಹೋಗ್ತೀವಿ, ಸಪರೇಟ್ ಮಾಡ್ಕೊಂಡು ಹೋಗಿ ಹೆಸರು ಕೊಟ್ಕೊಂಡು ಹೋಗ್ತೀನಿ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಸಿ ಇಸ್ ದ ಹಾರ್ಡ್ ಡಿಸ್ಕ್. ಅದನ್ನ ಸಪರೇಟ್ ಮಾಡಿದಾಗ DEF ಅಂತ ಹೇಳ್ತೀವಿ. ಆಮೇಲೆ ಬರೋದು ಯಾವುದು ಅಂತ ಅಂದ್ರೆ ನೆಕ್ಸ್ಟ್ ಬರೋದು ನಿಮ್ಗೆ ಪೆನ್ ಡ್ರೈವ್, CD ಡ್ರೈವ್ಸ್ ಇದ್ರು ಅಂದ್ರೆ CD ಡ್ರೈವ್ಸ್ ಅಥವಾ ಪೆನ್ ಡ್ರೈವ್ಸ್ ಹಾಕಕ್ಕೆ USB ಪೋರ್ಟ್ಸ್ ಗಳಿಗೆ ನಂಬರ್ ಹೆಸರುಗಳನ್ನ ಕೊಡ್ತಾರೆ. ಸೊ ವಿ ಕಾಂಟ್ ಗಿವ್ ಎನಿ ಅದರ್ ನೇಮ್. ಸೊ C:" ಹತ್ರ ನಿಂತ್ಕೊಂಡು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಚೇಂಜಸ್ ದ ಕರೆಂಟ್ ಡೈರೆಕ್ಟರಿ ಅಂತ ಅಂದ್ರೆ ಏನು, ಫೈಲ್ ಅಂತ ಅಂದ್ರೆ ಏನು ಅಂತ ಹೇಳ್ಬಿಡ್ತಾನೆ. ಸೊ ಫೈಲ್ ಈಸ್ ನಥಿಂಗ್ ಬಟ್ ಸಮ್ ಇನ್ಫಾರ್ಮೇಶನ್. ದ ಇನ್ಫಾರ್ಮೇಶನ್ ಕ್ಯಾನ್ ಬಿ ಎನಿಥಿಂಗ್. ಲೆಟರ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು. ಎವ್ರಿಥಿಂಗ್ ಇಸ್ ಇನ್ಫಾರ್ಮೇಶನ್. ಹೌದಲ್ವಾ? ಬಟ್ ಡಾಸ್ ಕಮಾಂಡ್ಸ್ ಅಂತ ಹೇಳಿದಾಗ ನಾನು ಚಿತ್ರ ಎಲ್ಲ ಬರೋದಿಲ್ಲ. ಬಟ್ ಜನರಲಿ ಸ್ಪೀಕಿಂಗ್ ಫೈಲ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಫೈಲ್ ಅಲ್ಲಿ
ಎನ್ ನಂಬರ್ ಆಫ್ ಫೈಲ್ಸ್ ನ ಒಟ್ಟುಗೂಡಿಸಿ ಒಂದು ಕಡೆ ಇಡುವಂತದಕ್ಕೆ ವಿ ಸಿ ಇಟ್ ಆಸ್ ದ ಡೈರೆಕ್ಟರಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಈಗ ನಾನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗೆ ರಿಲೇಟ್ ಮಾಡ್ಕೊಂಡು ಬರ್ತೀವಿ. ವರ್ಡ್ ಫೈಲ್ ಅಂತ ಹೇಳ್ತಾರೆ, ಎಕ್ಸೆಲ್ ಫೈಲ್ ಅಂತ ಹೇಳ್ತಾರೆ, ಸಮ್ ಇನ್ಫಾರ್ಮೇಶನ್ ಯು ಆರ್ ಗೋಯಿಂಗ್ ಟು ದಟ್ ಈಸ್ ಫೈಲ್. ಅದನ್ನ ಒಂದು ಡೈರೆಕ್ಟರಿಲಿ ನೀವು ಕ್ಲೋಸ್ ಮಾಡ್ತೀರಾ ಅಂದ್ರೆ ಫೋಲ್ಡರ್. ಯೆಲ್ಲೋ ಕಲರ್ ಕಾಣಿಸುತ್ತಲ್ವಾ, ಯಾವ್ದ್ರಲ್ಲಾದ್ರೂ ಸರಿ, ನಿಮ್ಮ ಮೊಬೈಲ್ಗಳಲ್ಲೂ ಎಷ್ಟಾನೆ ಫೈಲ್ಸ್ ಅಂತ ಹೇಳ್ಬಿಟ್ಟು ನೀವು ಗ್ಯಾಲರಿ ಅಂತ ಇರುತ್ತೆ, ವಾಟ್ಸ್ಆಪ್ ಇಮೇಜಸ್ ಬರುತ್ತೆ, ಅಥವಾ ವಾಟ್ಸ್ಆಪ್ದು ವಿಡಿಯೋಸ್ ಬರುತ್ತೆ ಅಲ್ವಾ. ಇದನ್ನೆಲ್ಲ ನಾವೇನ್ ಹೇಳ್ತೀವಿ ಅಂತಂದ್ರೆ ಫೋಲ್ಡರ್ಸ್ ಅಂತ ಹೇಳ್ತೀವಿ. ಬಟ್ ಆಪರೇಟಿಂಗ್ ಸಿಸ್ಟಮ್, ಡಾಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಅವಾಗ ಫೋಲ್ಡರ್ಸ್ ಅಂತ ಹೇಳ್ತಿರ್ಲಿಲ್ಲ, ನಾವು ಡೈರೆಕ್ಟರೀಸ್ ಅಂತ ಹೇಳ್ತೀವಿ. ವೈ ಡು ವಿ ನೀಡ್ ಡೈರೆಕ್ಟರೀಸ್ ಆರ್ ಫೋಲ್ಡರ್ಸ್? ನೆಕ್ಸ್ಟ್ ಪ್ರಶ್ನೆ, ವೈ ಡು ವಿ ನೀಡ್ ಡೈರೆಕ್ಟರೀಸ್ ಆರ್ ಫೋಲ್ಡರ್ಸ್? ಎರಡು ಏನಕ್ಕೆ ಬೇಕು ಅಂತ ಅಂದ್ರೆ ಫೈಲ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ, ಈಸಿ ಆಕ್ಸೆಸಬಲ್. ಈಗ ನಿಮ್ಮ ಮನೆಯಲ್ಲಿ ಒಂದು ಸಾಮಾನ ಇಡ್ಬೇಕು ಅಂತ ಅಂದ್ರೆ ಎಲ್ಲಾ ಸಾಮಾನು ತಗೊಂಡು ಹೋಗ್ಬಿಟ್ಟು ಅಡ್ಗೆ ಮನೆ ಸಾಮಾನು ತಂದು ಹಾಲಲ್ಲೇ ಇಟ್ಕೊಂಡ್ಬಿಡ್ತೀರಾ ಅಲ್ವಾ? ಇಲ್ಲ ಅಲ್ವಾ? ಅಡ್ಗೆ ಮನೆ ಸಾಮಾನು ಅಡ್ಗೆ ಮನೆಗೆ ಇಟ್ಕೊಂಡು ಹೋಗ್ತೀವಿ, ಹಾಲ್ ಸಾಮಾನು ಹಾಲ್ ಅಲ್ಲೇ ಇಡ್ತೀವಿ ಅಲ್ವಾ? ಏನಕ್ಕೆ? ಬೆಟರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ, ಹೌದು ತಾನೆ? ಎಲ್ಲಿ ನನಗೆ ಅಪ್ಲೈ ಆಗ್ಬೇಕು ಅಲ್ಲಿಗೆ. ಅದೇ ರೀತಿ ಇಲ್ಲುವೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕಡೆ ಇಟ್ಕೊಂಡಿರ್ತೀವಿ. ಸೊ ಫೈಲ್ ನ ಒಂದು ಡೈರೆಕ್ಟರಿ ಅಂದ್ರೆ ಸಿ ಅಂತ ಒಂದು ಡೈರೆಕ್ಟರಿಯಿಂದ ಇನ್ನೊಂದು ನಾನು ಡೈರೆಕ್ಟರಿ ಕ್ರಿಯೇಟ್ ಮಾಡ್ತು ಅಂತ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಚೇಂಜ್ ಓವರ್ ಆಗ್ಬೇಕು ಅಂತ ಅಂದ್ರೆ ಸಿ ಡಿ ಅಂತ ಹೇಳ್ತೀವಿ. ಸೊ ಅವಾಗ ಇದ್ದಿದ್ ಕಮಾಂಡ್ಸ್ ಎಲ್ಲ ಚಿಕ್ಕದು ಎಲ್ಲ ಟೈಪೇ ಮಾಡ್ಬೇಕಾಗಿತ್ತು, ಮೆಮೊರೈಸು ಮಾಡ್ಬೇಕಾಗಿತ್ತು. ಸೊ ಕಾಪೀಸ್ ಎ ಫೈಲ್ ಅಂತ ಅಂದ್ರೆ ಕಾಪಿ ಮಾಡೋದು ಒಂದ್ ಫೈಲ್ ಇಂದ ಇನ್ನೊಂದ್ ಫೈಲ್ಗೆ. ಡಿಲೀಟ್ಸ್ ಎ ಫೈಲ್, ಒಂದು ಫೈಲ್ ನ ಡಿಲೀಟ್ ಮಾಡಿತ್ತು ಅಂತಂದ್ರೆ ಅದನ್ನ ಫೈಲ್ ನ ಡಿಲೀಟ್ ಮಾಡಕ್ಕೆ ಯು ಕುಡ್ ಯೂಸ್ DEL ಅಂತ ಹೇಳಿದ್ರೆ, DEL ಅಂತ ಹೇಳ್ಬಿಟ್ಟು ನಿಮ್ ಫೈಲ್ ನೇಮು ಏನೋ ಒಂದು ಹೆಸರು ಕೊಟ್ಟಿರ್ತಾರೆ, ಫೈಲ್ 1 ಅಂತ ಕೊಟ್ಟಿರ್ತೀರಾ ಅಂತ ತಿಳ್ಕೋಣ. DEL ಸ್ಪೇಸ್ ಕೊಟ್ಟು ಫೈಲ್ 1 ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಫೈಲ್ ಡಿಲೀಟ್ ಆಗ್ತಿತ್ತು. ಸರಿನಾ? ಕಾಪಿ ಮಾಡಕ್ಕೆ ಎಲ್ಲಿಂದ ಎಲ್ಲಿಗೆ COPY ಅಂತಾನೆ ಕೊಡ್ಬೇಕಾಗಿತ್ತು. ಇದಾರು ಕಮಾಂಡ್ಸ್ ಗಳು, ನಾನು ತೋರ್ಸೋದಿಕ್ಕಾಗೋದಿಲ್ಲ, ಯು ಶುಡ್ ಹಾಗೇನೆ ಜ್ಞಾಪಕ ಇಟ್ಕೋಬೇಕು. ಲಿಸ್ಟ್ ಡೈರೆಕ್ಟರಿ, ನೀವು ಫೋಲ್ಡರ್ಗೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡ್ತೀರಾ, ಮೈ ಕಂಪ್ಯೂಟರ್ ಒಳಗಿರೋ ಫೈಲ್ಸ್ ಎಲ್ಲ ನೋಡ್ತೀರಾ ಅಲ್ವಾ, ಅದನ್ನ ಲಿಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಅವಾಗ DIR ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗಿತ್ತು. ನೆಕ್ಸ್ಟ್ ಎಡಿಟ್ ಮಾಡೋದಕ್ಕೆ, ಫಾರ್ಮ್ಯಾಟ್ ಮಾಡೋದಕ್ಕೆ. ಫಾರ್ಮ್ಯಾಟ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಪೆನ್ ಡ್ರೈವ್ ಅಲ್ಲಿ ಇರೋದನ್ನೆಲ್ಲ ಡಿಲೀಟ್ ಮಾಡ್ಬಿಡ್ಬೇಕು, ಎರೇಸ್ ಮಾಡ್ಬೇಕು ಅಂತ ಅಂದ್ರೆ ವಿ ಸೇ ಇಟ್ ಎಸ್ ದ ಫಾರ್ಮ್ಯಾಟ್. ಅವಾಗ್ಲೂ ಅದೇ ರೀತಿ ನಾವು ಫಾರ್ಮ್ಯಾಟ್ ಮಾಡಬಹುದಿತ್ತು. ಹೆಲ್ಪ್ ಕಮಾಂಡ್ ಎಲ್ಲಿ ಮಾಡ್ತೀರಾ? F1 ಪ್ರೆಸ್ ಮಾಡಿದ್ರೆ ಹೆಲ್ಪ್ ಬರುತ್ತೆ ಅಂತ ಹೇಳಿದ್ದೆ ನಾನು. ಸೊ HELP ಅಂತ ಹೇಳಿದ ತಕ್ಷಣ ಡಾಸ್ದು ಹೆಲ್ಪ್ ಕಮಾಂಡ್ಸ್ ಗಳನ್ನ ತೋರಿಸ್ತಿತ್ತು. ಮೇಕ್ ಡೈರೆಕ್ಟರಿ, ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ MKDIR ಅಂತ ಹೇಳ್ಬಿಟ್ಟು ಹೊಸ ಹೆಸರು ಕೊಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ KSO ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕು, MKDIR KSOU ಅಂತ ಹೇಳಿದ್ರೆ ನಮ್ಗೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇತ್ತು. ಸೊ ಇಲ್ಲೇನ್ ಮಾಡ್ತೀರಾ? ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡ್ತೀರಾ, ನ್ಯೂ ಫೋಲ್ಡರ್ ಹೋಗ್ಬಿಟ್ಟು KSO ಅಂತ ಹೆಸರು ಕೊಟ್ಬಿಟ್ಟು ಮುಗಿಸ್ಬಿಡ್ತೀರಾ. ಸೊ ನೆಕ್ಸ್ಟ್ ಇಸ್ ರಿಮೂವ್ ಡೈರೆಕ್ಟರಿ. ನನಗೆ ಬೇಡ, ಸೊ ಡೈರೆಕ್ಟರಿನ ರಿಮೂವ್ ಮಾಡ್ಬೇಕು. ಹೇಗೆ ರಿಮೂವ್ ಮಾಡೋದು? RD ಅಂತ ಹೇಳ್ಬಿಟ್ಟು ಕೊಡ್ಬೇಕು. ನೆಕ್ಸ್ಟ್ ಇಸ್ REN ಅಂತ ಕೊಟ್ಟಿದ್ರೆ ರೀನೇಮ್ಸ್ ಎ ಫೈಲ್. ನಾನು ಡೈರೆಕ್ಟರಿಗೆ ಏನೋ ಕೊಟ್ಟೆ, KSOU ಅಂತ ಕೊಟ್ಟೆ. ನೆಕ್ಸ್ಟ್ ಅದಕ್ಕೆ ಸ್ಟೂಡೆಂಟ್ಸ್ ಅಂತ ಒಂದು ಫೋಲ್ಡರ್ ಹೆಸರು ಕೊಡ್ಬೇಕಾಗಿತ್ತು, ಬೈ ಮಿಸ್ಟೇಕ್ KSOU ಕೊಟ್ಬಿಟ್ಟೆ. ಸೊ ರೀನೇಮ್ ಏನ್ ಮಾಡ್ತೀರಾ? ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡ್ತೀರಾ, ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊರಗಡೆಯಿಂದ ಅಲ್ಲಿ ಹೋಗ್ಬಿಟ್ಟು ರೀನೇಮ್ ಅಂತ ಇರುತ್ತೆ, ಹೋಗಿ ಎಕ್ಸ್ಚೇಂಜ್ ಮಾಡ್ತೀರಾ. This is how some of the commands you can use it. Next ಕಮಾಂಡ್ ಪ್ರಾಂಪ್ಟ್ ಇವಾಗ ಹೇಳ್ತಾ ಇದ್ದಾರೆ, ತೋರಿಸಿದ್ದಾರೆ ನೋಡಿ, ಪೇಜ್ ನಂಬರ್ 113 ಅಲ್ಲಿ C:1/ ಒಂದು ಗ್ರೇಟರ್ ದೆನ್ ಸಿಂಬಲ್ ಬಂದು ಅಲ್ಲಿ ಹತ್ರ ಒಂದು ಸ್ಟಿಕ್ ಬರುತ್ತೆ, ಆಕ್ಚುಲ್ ಆಗಿ ಕೆಳಗಡೆ ಇರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ? ಕಮಾಂಡ್ ಪ್ರಾಂಪ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ ಇರೋದ್ರಲ್ಲೂ ನಾವು ಕಮಾಂಡ್ ಪ್ರಾಂಪ್ಟ್ ಗೆ ಹೋಗಬಹುದು. ದೇರ್ ಈಸ್ ಆಪ್ಷನ್ಸ್, ಆಯ್ತಾ? ಟೈಪ್ಸ್ ಆಫ್ ಡಾಸ್ ಕಮಾಂಡ್ಸ್ ಅಂತ ಹೇಳಿದೆ. ವರ್ಷನ್ ಅಂತ ಅಂದ್ರೆ ಯಾವ ವರ್ಷನ್ ಡಾಸ್ ಅಲ್ಲಿ ಇದೆ ಅಂತ ಹೇಳೋದು. ಈಗೇನ್ ನಾನು ವಿಂಡೋಸ್ 95 ಅಂತ ಎಲ್ಲ ಹೇಳಿದ್ವಲ್ಲ, ಅದೇ ರೀತಿ ಮುಂಚೆ MS DOS ಅಲ್ಲೂ ವರ್ಷನ್ಸ್ ಇತ್ತು. MS DOS ವರ್ಷನ್ ಅಂತ ಕೇಳಿದ್ರೆ ಯಾವ ವರ್ಷನ್ ಅಲ್ಲಿ ಇದೆ ಅಂತ ಹೇಳ್ತಿತ್ತು, 6.22 ಅಂತ ತೋರಿಸಿದೆ. ನೆಕ್ಸ್ಟ್ ಇಸ್ ದ DIR ಕಮಾಂಡ್. ಈಗ ತಾನೇ ಹೇಳಿದೆ, ಚೇಂಜ್ ಡೈರೆಕ್ಟರಿ, ಒಂದ್ ಡೈರೆಕ್ಟರಿಯಿಂದ ಇನ್ನೊಂದು ಡೈರೆಕ್ಟರಿಗೆ ಹೋಗ್ಬೇಕು ಅಂತ ಅಂದ್ರೆ, ಮತ್ತೆ ನಿಮ್ಮ ಸಿಸ್ಟಮ್ ಅಲ್ಲಿ ಇರೋ ಎಲ್ಲಾ ಡೈರೆಕ್ಟರೀಸ್ ಗಳು, ದಟ್ ಈಸ್ ನಥಿಂಗ್ ಬಟ್ ದ ಫೋಲ್ಡರ್ಸ್ ನ ನೋಡ್ಬೇಕು ಅಂತ ಅಂದ್ರೆ DIR/P ಅಂತ ಕೊಟ್ರೆ ಪೇಜ್ ವೈಸ್ ಆಗಿ ತೋರಿಸಿತ್ತು. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಎಷ್ಟೊಂದು ಫೈಲ್ಸ್ ಗಳಿರುತ್ತೆ, ಸಿಸ್ಟಮ್ ಫೈಲ್ಸ್ ಗಳೆಲ್ಲ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗುತ್ತೆ? ಪೇಜ್ ವೈಸ್ ಅಂತ ಅಂದ್ರೆ ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸೋ ಹಂಗೆ ತೋರಿಸ್ತಿತ್ತು. ಇನ್ನೊಂದು W ಅಂತ ಕೊಡ್ತಾ ಇದ್ವಿ. ಸೊ ವಿಡ್ತ್ ವೈಸ್ ಬರ್ತಾ ಇತ್ತು. ವಿಡ್ತ್ ವೈಸ್ ಅಂತ ಅಂದ್ರೆ ಕಾಲಮ್ಯುಲರ್ ಆಗಿ ನಿಮ್ಗೆ ತೋರಿಸ್ತಾ ಇತ್ತು. ಸೊ MD ಅಂತ ಅಂದ್ರೆ ಹೊಸ ಡೈರೆಕ್ಟರಿನ ಕ್ರಿಯೇಟ್ ಮಾಡೋದಕ್ಕೆ.
ಮತ್ತೆ RD ಅಂತ ಅಂದ್ರೆ ರಿಮೂವ್ ಮಾಡಕ್ಕೆ, ಕಾಪಿಂಗ್ ಫೈಲ್ಸ್, ರೀನೇಮಿಂಗ್ ಫೈಲ್ಸ್, ಡಿಲೀಟಿಂಗ್ ಫೈಲ್ಸ್. ಸೊ ನಾನು ಬ್ರೀಫ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ, ಇನ್ನೊಂದು ಇಲ್ಲಿ ಕಾಪಿಂಗ್ ಗ್ರೂಪ್ ಆಫ್ ಫೈಲ್ಸ್ ಅಂತ ಹೇಳ್ತಾ ಇದೆ ಪೇಜ್ ನಂಬರ್ 116 ಅಲ್ಲಿ. ಸೊ ಗ್ರೂಪ್ ಆಫ್ ಫೈಲ್ಸ್ ಅಂತ ಅಂದ್ರೆ ನಾನು ಒಂದೊಂದೇ ಫೈಲ್ ನ ಕಾಪಿ ಮಾಡೋ ಬದಲು ಸ್ಟಾರ್ ಡಾಟ್ ಅಂತ ಹೇಳ್ಬಿಟ್ಟು TXT ಅಂತ ಕೊಡ್ತೀನಿ. ನನ್ನ ಫೈಲ್ಸ್ ಗಳಿಗೆಲ್ಲ ಎಕ್ಸ್ಟೆನ್ಷನ್ಸ್ ಇರ್ತಿತ್ತು ಅವಾಗ, ಈಗ್ಲೂ ಇದೆ, ಇಲ್ಲ ಅಂತ ಅಲ್ಲ. ಸೊ ಆ ಎಕ್ಸ್ಟೆನ್ಷನ್ಸ್ ಅಲ್ಲಿ ಬರುವಂತ ಎಲ್ಲಾ ಫೈಲ್ಸ್ ನಾನು ಕಾಪಿ ಮಾಡ್ಕೋಬೇಕು ಅಂತ ಅಂದ್ರೆ ಇಟ್ ವುಡ್ ಬಿ ವೆರಿ ಹೆಲ್ಪ್ಫುಲ್. ಸ್ಟಾರ್ ಅಂತ ಹಾಕಿದ್ರೆ ಹೆಸರು ಮೇಲೆ ಅದು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಅಕ್ಷರ ಯಾವ್ದ್ರಿಂದನಾದ್ರು ಶುರು ಆಗಿರ್ಲಿ, ಎಲ್ಲಾ ಫೈಲ್ಸ್, ಬಟ್ TXT ಫೈಲ್ಸ್ ಗಳೆಲ್ಲ ನಿಮ್ಗೆ ಬಂದ್ಬಿಡ್ತು. ಈಗ ನಿಮ್ಮ MS DOS ಗಳಿಗೆಲ್ಲ ಏನ್ ಬರುತ್ತೆ, DOCX ಅಂತ ಎಕ್ಸ್ಟೆನ್ಷನ್ ಬರುತ್ತೆ, ಎಕ್ಸೆಲ್ಗೆ XLX ಅಂತ ಬರುತ್ತೆ, PPTಗೆ ಪವರ್ ಪಾಯಿಂಟ್ಗೆ PPTX ಅಂತ ಹೇಳ್ಬಿಟ್ಟು ಎಕ್ಸ್ಟೆನ್ಷನ್ಸ್ ಬರುತ್ತೆ. ಅದರಿಂದಾನೇ ಅದಕ್ಕೆ ಗೊತ್ತಾಗುತ್ತೆ ಅದು ಯಾವ ಅಪ್ಲಿಕೇಶನ್ ಇಂದ ಓಪನ್ ಆಗ್ತಿದೆ. ಸೊ ಹಾಡೋದಕ್ಕೆಲ್ಲ .mp3 ಅಂತ ಬರುತ್ತೆ. ಸೊ ರೀನೇಮಿಂಗ್ ಫೈಲ್ಸ್, ಡಿಲೀಟಿಂಗ್ ಫೈಲ್ಸ್, ಇದನ್ನೆಲ್ಲ ನೀವು ನೋಡ್ಕೋಬೇಕು. ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಟ್ಲೀಸ್ಟ್ ಏನ್ ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೇನೆ. ಆಟ್ರಿಪ್ ಕಮಾಂಡ್ ಅಂತ ಇದೆ. ಸೊ ನಿಮ್ಮ ಫೈಲ್ಸ್ಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ನಾವು ಮಾಡಬಹುದು. ಏನದು, ರೀಡ್ ಓನ್ಲಿ ಮಾಡಬಹುದು, ಬರೀ ರೈಟ್ ಮಾಡಬಹುದು. ಅವಾಗ ಪ್ಲಸ್ ಮೈನಸ್ ಹಾಕ್ಬಿಟ್ಟು ಈ ಆಟ್ರಿಬ್ಯೂಟ್ಸ್ ನಾವು ಕೊಟ್ಕೊಂಡು ಹೋಗಬಹುದಿತ್ತು. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ MS Windows ಫಂಡಮೆಂಟಲ್ಸ್ ಅಂತ ಇದೆ. ಸೊ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತು ಅಂತ ಅಂದ್ರೆ ಲೇಟ್ ಆಗುತ್ತೆ. If we have time tomorrow, I am going to show that. Otherwise, you people already know that. Page number 131 ಗೆ ಬನ್ನಿ. ಸೊ ಅಲ್ಲಿ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳಿದ್ದಾರೆ, ಏನೆಲ್ಲ ಫೈಲ್ಸ್ ಗಳ ಎಕ್ಸ್ಟೆನ್ಷನ್ಸ್ ಇದೆ ಅಂತ ಹೇಳಿದ್ದಾರೆ. ಗ್ರಾಫಿಕ್ಸ್ ಫೈಲ್ಸ್ ಆಯ್ತು ಅಂತ ಅಂದ್ರೆ .bmp ಇರುತ್ತೆ, .gif ಇರುತ್ತೆ, .tif ಇರುತ್ತೆ, .jpg. ನಿಮ್ಗೆ ಗೊತ್ತಿದೆ, ಆನ್ಲೈನ್ ಅಪ್ಲಿಕೇಶನ್ ಫಾರಂ ಫಿಲ್ಅಪ್ ಮಾಡ್ಬೇಕಾದ್ರೆ ನಿಮ್ದು ಸರ್ಟನ್ KYC ಗಳು ಬೇಕು ಅಂತ ಅಂದಾಗ, ಅಂದ್ರೆ ಆಧಾರ್ ಕಾರ್ಡ್ ಬೇಕಿತ್ತು ಅಂತ ಅಂದ್ರೆ ಅದನ್ನ ಯಾವ್ದಲ್ಲಿ ಪ್ಲೇಸ್ ಮಾಡಿ ಅಂತ ಕೇಳ್ತಾರೆ, JPG ಫೈಲ್ ಅಲ್ಲಿ ಹಾಕಿ ಅಂತ ಕೇಳ್ತಾರೆ, ಇಲ್ಲಾಂದ್ರೆ PDF ಫೈಲ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಎಕ್ಸ್ಟೆನ್ಷನ್ಸ್ ಇಲ್ಲಿ ಕೊಡ್ತಾರೆ. ಸೊ JPG ಅಂತಂದ್ರೆ ಪಿಕ್ಚರ್ ಅಂತ ನಿಮ್ಗೆ ಗೊತ್ತಾಗಬೇಕು. ವರ್ಡ್ ಡಾಕ್ಯುಮೆಂಟ್ ಆಗಿತ್ತು ಅಂದ್ರೆ .doc. ಯಾವುದೇ ಒಂದು ಹೊಸ ಪ್ರೋಗ್ರಾಮ್ ರನ್ ಆಗ್ಬೇಕು, ಹೊಸ ಸಾಫ್ಟ್ವೇರ್ಗೆ EXE ಫೈಲ್, ಎಕ್ಸಿಕ್ಯೂಟಬಲ್ ಫೈಲ್ ಇರಬೇಕು. ವೆಬ್ ಪೇಜಸ್ ಎಲ್ಲ ಯಾವ್ದಲ್ಲಿ ಇರುತ್ತೆ, HTML, .html ಇರುತ್ತೆ. ಆಮೇಲೆ ಎಕ್ಸೆಲ್ ಶೀಟ್ಗಳು .xls ಇದೆ. ಟೆಕ್ಸ್ಟ್ ಫೈಲ್ಸ್ ಅಂತ ಹೇಳ್ತೀವಿ TXTಗೆ, ಅದರಲ್ಲಿ ಏನು ಚೇಂಜಸ್ ಮಾಡಲ್ಲ, ಸುಮ್ಮನೆ ಟೈಪ್ ಮಾಡಿರೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಟೆಕ್ಸ್ಟ್ ಫೈಲ್ಸ್ ಅಂತ. ಅದಕ್ಕೆ ಫಾಂಟ್ ಚೇಂಜ್ ಮಾಡೋದಾಗ್ಲಿ, ಅಲೈನ್ಮೆಂಟ್ ಮಾಡೋದಾಗ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಕ್ ನೋಟ್ ಬರ್ಕೊಂಡಂಗೆ ಅದನ್ನ ಎಲ್ಲಿರುತ್ತೆ, ಟೆಕ್ಸ್ಟ್ ಫೈಲ್ಸ್ ಅಲ್ಲಿ ಇರುತ್ತೆ. ಜಿಪ್ ಫೈಲ್ಸ್ ಅಂತ ಬರುತ್ತೆ, ದಟ್ ಈಸ್ ಕಂಪ್ರೆಸ್ಡ್. ಒಂದು 10 ಫೈಲ್ಸ್ ನ ಕಂಪ್ರೆಸ್ ಮಾಡ್ತಾ ಇದೀವಿ, ಸೊ ಸೈಜ್ ಏನಾಗುತ್ತೆ, ಕಮ್ಮಿ ಆಗುತ್ತೆ ಟು ಅಟ್ಯಾಚ್. ಸೊ ರಿಚ್ ಫಾರ್ಮ್ಯಾಟ್ ಟೆಕ್ಸ್ಟ್ ಅಂತ ಬರುತ್ತೆ. ಸೌಂಡ್ ವೇವ್ ಇತ್ತು ಅಂತಂದ್ರೆ .waf ಅಲ್ಲಿ ಇರುತ್ತೆ. ಆಕ್ರೋಬ್ಯಾಟ್ ರೀಡರ್ ಅಲ್ಲಿ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ .pdf ಅಲ್ಲಿ ಇರುತ್ತೆ. ಸೊ ಎಕ್ಸ್ಟೆನ್ಷನ್ಸ್ ನೆಲ್ಲ ನೋಡ್ಕೊಳ್ಳಿ. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಇದನ್ನೆಲ್ಲ ನಾನು ಹೇಳ್ಕೊಡೋದಕ್ಕೆ ಏನಾಗುತ್ತೆ, ಈಗ ರೈಟ್ ನಾವು ಸ್ವಲ್ಪ ಕಷ್ಟ ಆಗತ್ತೆ. ಇನ್ನು ಥಿಯರಿಟಿ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಮಾಡೋಣ. ಪೇಜ್ ನಂಬರ್ 133 ಅಲ್ಲಿ ನಿಮ್ಗೆ ತೋರಿಸಿದರೆ ನೋಡಿ, ಮೈ ಕಂಪ್ಯೂಟರ್ ಒಳಗೆ 3.5 ಫ್ಲಾಪಿ A ಅಂತ ಕೊಡ್ತಾರೆ. ಸೊ ಅಲ್ಲಿ ಏನಂತ ಅರ್ಥ, ಅಲ್ಲಿ ಫ್ಲಾಪಿ ಡ್ರೈವ್ಗೆ ಜಾಗ ಬಿಟ್ಟಿದ್ದಾರೆ. ಆಮೇಲಿಂದ C ಅಂತ ಬಂದಿದೆ, ಆಮೇಲಿಂದ D ಅಂತ ಬಂದಿದೆ. ಸೊ C ಡ್ರೈವ್ ರೆಪ್ರೆಸೆಂಟ್ಸ್ ದ ಹಾರ್ಡ್ ಡಿಸ್ಕ್, ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಸರ್ನಾ. ನೆಕ್ಸ್ಟ್ ಇಸ್ ದ ವೈರಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ವಾಟ್ ಯು ಮೀನ್ ಬೈ ಅ ವೈರಸ್? ವೈರಸ್ ಅಂತ ಅಂದ್ರೆ ಏನು? ನಾ ಪೇಜು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರಿಗೆ ಬೇರೆ ಪೇಜ್ ಆಗಿತ್ತು, ನಿಮ್ಗೆ ಬೇರೆ ಪೇಜ್ ಆಗಿತ್ತು ಅಂತ ಅಂದ್ರೆ ಹಂಗಂಗೆ ಮೂವ್ ಮಾಡ್ಕೊಂಡು ಹೋಗಿ. ವೈರಸ್ ಅಂತ ಅಂದ್ರೆ ಏನು? ವೈರಸ್ ಇಸ್ ನಥಿಂಗ್ ಬಟ್ a distractive program is known as a virus. ವೈರಸ್ ಅಂದ್ರೆ ಏನು? ಡಿಸ್ಟ್ರಾಕ್ಟಿವ್ ಪ್ರೋಗ್ರಾಮ್ ನ ನಾವು ವೈರಸ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ, ವಿ ಆರ್ ಗೋಯಿಂಗ್ ಟು ಗಿವ್ ಸಮ್ ಇನ್ಸ್ಟ್ರಕ್ಷನ್ಸ್ ನ ನಾವು ಕೊಡ್ತೇವೆ. ಸೊ ಆ ಇನ್ಸ್ಟ್ರಕ್ಷನ್ಸ್ ಯಾವ್ದಲ್ಲಿ ಇರುತ್ತೆ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ರಿಟರ್ನ್ ಆಸ್ ಎ ಪ್ರೋಗ್ರಾಮ್ ಆಗಿ ಬರ್ದಿರ್ತೀವಿ. ಆ ಪ್ರೋಗ್ರಾಮ್ ಏನ್ ಮಾಡಿರ್ತಾರೆ ಅಂತಂದ್ರೆ ಡಿಸ್ಟ್ರಾಕ್ಟ್ ಮಾಡೋ ಹಂಗೆ ಬರ್ದಿರೋಂಥ ಪ್ರೋಗ್ರಾಮ್ಸ್ ನ ವಿ ಸೇ ಇಟ್ ಆಸ್ ಎ ವೈರಸ್. ಅಷ್ಟೇ, ಇನ್ನೇನು ಇಲ್ಲ. ಸೊ ವೈರಸ್ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ಕೇಳಬಹುದು. ವೈರಸ್ ಹೇಗೆ ಬರುತ್ತೆ ಅಂತ ಅಂದ್ರೆ, ಇಟ್ ವಿಲ್ ಪಾಸ್ ಆನ್, ದ ಪ್ರೋಗ್ರಾಮ್ ವಿಲ್ ಬಿ ಪಾಸ್ಡ್ ಆನ್ ಬೈ ಅಟ್ಯಾಚಿಂಗ್ ಫೈಲ್ಸ್. ಅಟ್ಯಾಚ್ಮೆಂಟ್, ಈ ಮೇಲ್ಗಳಲ್ಲೇ ಅಟ್ಯಾಚ್ಮೆಂಟ್. ನಿಮ್ಗೆ ಗೊತ್ತಿದೆ, ಮೇಲ್ಗಳಿತ್ತು ಅಂತ ಅನ್ಕೊಂತೀನಿ ಎಲ್ಲರ ಹತ್ರ. ಓಪನ್ ಮಾಡಿದಾಗ ಒಂದಷ್ಟು ಜಂಕ್ ಮೇಲ್ಸ್ ಗಳು ಬರುತ್ತೆ ನಮ್ಗೆ. ಅದರಿಂದ ನಾನು ಕಳಿಸೇ ಇರಲ್ಲ ಮೇಲು, ಆದ್ರೂ ನಮ್ಗೆ ಬರ್ತಾ ಇರತ್ತೆ. ಅವ್ರುಗಳು ಪೋಸ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಓಪನ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನನ್ನ ಸಿಸ್ಟಮ್ಗೆ ಬಂದು ಕೂತ್ಕೊಂಡ್ಬಿಡುತ್ತೆ.
ಸೊ ಏನೆಲ್ಲ ಮಾಡಬಹುದು ಅಂತ ಹೇಳಿದರೆ, ವೇರಿಯಸ್ ಟೈಪ್ ಆಫ್ ವೈರಸಸ್ ಅಂತ ಹೇಳಿದರೆ ಇದನ್ನ ನೀವು ನೋಡ್ಕೊಳ್ಳಿ. ಪ್ಯಾರಾಸೆಟಿಕ್, ವರ್ಮು, ಟ್ರಾಜನ್ ಹಾರ್ಸ್, ಮ್ಯಾಕ್ರೋ, ಬೂಟ್ ಸೆಕ್ಟರ್, ಹಾಕ್ಸಸ್, ಮತ್ತೆ ಇದನ್ನೆಲ್ಲ ನಾನು ಜನರಲ್ ಆಗಿ ಹೇಳ್ಕೊಂಡು ಹೋಗಿರ್ತಾನೆ. ಸೊ ಏನು ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಇಂಪಾರ್ಟೆಂಟ್, ಅದು ಯಾವಾಗ್ಲೂ ಬರೋ ಅಂತ ಕ್ವಶನ್ಸ್. ಇದು ನೀವೇ ಓದ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಜನರಲ್ ಆಗಿ ಹೇಳ್ತೀನಿ, ಯಾವ್ಯಾವ ರೀತಿ ವೈರಸ್ ನ ಬಿಡೋ ಚಾನ್ಸಸ್ ಇರುತ್ತೆ ಅಂದ್ರೆ, ಯಾವ್ಯಾವ ರೀತಿ ಪ್ರೋಗ್ರಾಮ್ ನ ಬರ್ದು ಹಾಕಿರ್ತಾರೆ ಅಂತ ಅಂದ್ರೆ, ಸರ್ಟನ್ ಇನ್ಸ್ಟೆನ್ಸ್ ನಾನು ಹೇಳ್ಕೊಂಡ್ ಬರ್ತೀನಿ. ಒಂದು ಪ್ರೋಗ್ರಾಮ್ ಹೆಂಗ್ ಮಾಡಿರ್ತಾರೆ ಅಂತಂದ್ರೆ, ಯಾವುದೇ ಫೈಲ್ ನೀವು ಓಪನ್ ಮಾಡಿದ್ರೆ ಅದರದ್ದು ಡೂಪ್ಲಿಕೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಡೂಪ್ಲಿಕೇಟ್ ಅಂತ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಫೈಲ್ 1 ಅಂತ ಓಪನ್ ಮಾಡ್ತೀನಿ, ಅದ್ರದ್ದೇ ಇನ್ನೊಂದು ಕಾಪಿ ಕ್ರಿಯೇಟ್ ಮಾಡ್ತೀನಿ, ಇನ್ನೊಂದ್ಸತಿ ಓಪನ್ ಮಾಡ್ತೀನಿ, ಅದ್ರದ್ದೇ ಇನ್ನೊಂದು ಕಾಪಿ ಮಾಡ್ಕೊಂಡು ಹೋಗುತ್ತೆ. ಏನಾಗುತ್ತೆ ಅದರಿಂದ ಅಂತ ಅಂದ್ರೆ, ನನ್ನ ಮೆಮೊರಿ ಸೈಜ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಹೌದಾ ಇಲ್ವಾ? ದಟ್ ಈಸ್ ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ, ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದು ಒಂದು ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ನ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ನೀವು ಯಾವುದೇ ಫೈಲ್ ಓಪನ್ ಮಾಡಿ, ಇಟ್ ವಿಲ್ ಬಿ ಕನ್ವರ್ಟೆಡ್ ಟು .exe ಫೈಲ್ಗೆ ಕನ್ವರ್ಟ್ ಆಗ್ಬಿಡುತ್ತೆ. ಸೊ exe ಫೈಲ್ ಕನ್ವರ್ಟ್ ಆಗೋಯ್ತು ಅಂತಂದ್ರೆ, ಅದು ಯಾವ ಅಪ್ಲಿಕೇಶನ್ ಮೂಲಕ ಓಪನ್ ಆಗ್ಬೇಕು ಅನ್ನೋದು ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಯಾವುದು ಓಪನ್ ಮಾಡಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿದೆ, ನಿಮ್ಮ ಮೊಬೈಲ್ಗಳಲ್ಲಿ ಒಂದಷ್ಟು ಫೈಲ್ಸ್ಗಳು ಓಪನ್ ಆಗಲ್ಲ ಅಂತ ಹೇಳ್ಬೋದು. ಅದ್ರದ್ದು ರಿಲೇಟೆಡ್ ಆಪ್ ಇಲ್ಲ ಅಂತ ಅಂದ್ರೆ ಅದು ಓಪನ್ ಆಗೋದಿಲ್ಲ. ಸಿಮಿಲರ್ಲಿ ನಮ್ಮ ಕಂಪ್ಯೂಟರ್ ಅಲ್ಲೂ ಅದೇ ರೀತಿ ಮಾಡುತ್ತೆ. ಇನ್ನೊಂದಷ್ಟು ಏನ್ ಮಾಡುತ್ತೆ ಅಂತಂದ್ರೆ, ಫೈಲ್ ನ ಶಾರ್ಟ್ ಕಟ್ ಅಂತ ಮಾಡ್ಬಿಡುತ್ತೆ. ಇದು ಸುಮಾರು ಇವಾಗ ಬರ್ತಿರೋ ವೈರಸ್, ತುಂಬಾ ಪೆನ್ ಡ್ರೈವ್ಸ್ ಅಲ್ಲಿ ತುಂಬಾ ವೈರಸ್ಗಳು ಓಡಾಡುತ್ತೆ. ಸೊ ಡೋಂಟ್ ಡಿಪೆಂಡ್ ಆನ್ ದ ಪೆನ್ ಡ್ರೈವ್ಸ್. ಪೆನ್ ಡ್ರೈವ್ಸ್ ಅಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಅಂದ್ರೆ, ವಾಟ್ ಯು ಹ್ಯಾವ್ ಟು ಡೂ ಈಸ್ ರೈಟ್ ಮಾಡಿಸ್ಕೊಂಬಿಡಿ. ಈಗ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಫೋಟೋಸ್ ನ ತೆಗೆದ್ಬಿಟ್ಟು ಎಲ್ಲ ಪೆನ್ ಡ್ರೈವ್ಸ್ ಹಾಕೊಂಡ್ಬಿಟ್ಟಿರ್ತಾರೆ. ಆ ಪೆನ್ ಡ್ರೈವ್ಸ್ ಒಂದ್ಸತಿ ಕರಪ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಅಷ್ಟು ಡೇಟಾಗಳು ಹೊಟ್ಟೋಗ್ಬಿಡುತ್ತೆ. ಅದ್ರ ಬದಲು ನೀವು ಯೂಸ್ ಮಾಡಲ್ಲ ಅನ್ನೋದಿತ್ತು ಅಂತ ಅಂದ್ರೆ, ಸೊ ಪ್ಲಗ್ ಅಂಡ್ ಪ್ಲೇ ಅಲ್ವಾ, ಅದಕ್ಕೋಸ್ಕರ ತುಂಬಾ ಬೇಗ ವೈರಸ್ ಸ್ಪ್ರೆಡ್ ಆಗೋದು ಯಾವ್ದ್ರಿಂದ, ಪೆನ್ ಡ್ರೈವ್ಸ್ ಇಂದ ತುಂಬಾ ಜಾಸ್ತಿ ಆಗುತ್ತೆ. ಪೆನ್ ಡ್ರೈವ್ಸ್ ನೆಕ್ಸ್ಟ್ ಇಸ್ ದ ಅಟ್ಯಾಚ್ಮೆಂಟ್ಸ್ ಇಂದ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಏನ್ ಮಾಡುತ್ತೆ, ಶಾರ್ಟ್ ಕಟ್ ಮಾಡ್ಬಿಡುತ್ತೆ. ಶಾರ್ಟ್ ಕಟ್ ಮಾಡ್ಬಿಡ್ತು ಅಂತ ಅಂದ್ರೆ, ಆಕ್ಚುಲ್ ಆಗಿ ವಾಟ್ ಇಸ್ ದಟ್ ಶಾರ್ಟ್ ಕಟ್? ನಿಮ್ದು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡ್ಬೇಕು ಅಂತ ಅಂದ್ರೆ, ಸ್ಟಾರ್ಟ್ ಹೋಗಿ ಪ್ರೋಗ್ರಾಮ್ಸ್ ಅಲ್ಲಿ ನೀವು ಪಿಕ್ ಮಾಡ್ತೀರಾ, ಹೌದಲ್ವಾ? ಅದ್ರ ಬದಲು ನಾವೇನ್ ಮಾಡ್ತೀವಿ ಅಂತಂದ್ರೆ, ಡೆಸ್ಕ್ಟಾಪ್ ಮೇಲೆ ಇಟ್ಕೊಂತೀವಿ. ಅದ್ರದ್ದು ಶಾರ್ಟ್ ಕಟ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಲ್ಲಿರುತ್ತೆ, ಅದ್ರದ್ದು ಪಾತ್ ಎಲ್ಲಿರುತ್ತೆ, ಎಲ್ಲಿ ಹೋಗಿ ಅದನ್ನ ನಾವು ಸೇವ್ ಮಾಡಿರ್ತೀವಿ, ಅಲ್ಲಿ ಹತ್ರ ಹೋಗ್ಬಿಟ್ಟು ನಮ್ಗೆ ಏನ್ ಮಾಡುತ್ತೆ, ಓಪನ್ ಮಾಡಿ ಕೊಡುತ್ತೆ. ಸೊ ಶಾರ್ಟ್ ಕಟ್ ಮಾಡ್ಬಿಟ್ರೆ ಅದ್ರದ್ದು ಸೋರ್ಸ್ ಎಲ್ಲಿದೆ, ಅದ್ರ ಜಾಗ ಎಲ್ಲಿತ್ತು, ಅದನ್ನ ಓಪನ್ ಮಾಡಕ್ಕೆ ಬರೋದಿಲ್ಲ. ದಟ್ ಈಸ್ ಇಟ್ ಗೋಯಿಂಗ್ ಟು ಏನ್ ಮಾಡುತ್ತೆ, ಶಾರ್ಟ್ ಕಟ್ ಕೀಸ್ ನ ಮಾಡ್ಬಿಟ್ರೆ ನಿಮ್ಗೆ ಅಪ್ಲಿಕೇಶನ್ಸ್ ನ ನಾವು ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನ ಓವರ್ಟೇಕ್ ಮಾಡೋದಕ್ಕೆ ಏನ್ ಮಾಡಿದ್ದಾರೆ, ಆಂಟಿ ವೈರಸ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ಸುಮಾರು ಕಂಪ್ನಿಯವರು ನಿಮ್ಗೆ ಆಂಟಿ ವೈರಸ್ ಅಂದ್ರೆ ಏನ್ ಅರ್ಥ ಅಂದ್ರೆ, ನಿಮ್ಗೆ ಏನ್ ಫೈಲ್ಸ್ ಗಳಿರುತ್ತೆ ಅದನ್ನ ಪ್ರಿವೆಂಟ್ ಮಾಡುತ್ತೆ, ಮತ್ತೆ ಅಟ್ಯಾಕ್ ಆಗದೆ ಇದ್ದಂಗೆ ನೋಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಆಂಟಿ ವೈರಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ನಿಮ್ಮ ಇನ್ಫೆಕ್ಟೆಡ್ ಫೈಲ್ಸ್ ನ ಎರೇಸ್ ಮಾಡಿ ಒರಿಜಿನಲ್ ಆಗಿ ತರೋ ಅಂತದಕ್ಕೆ ಆಂಟಿ ವೈರಸ್. ಸೊ ವಿ ಕ್ಯಾನ್ ಸೇ ಇಟ್ಸ್ ಲೈಕ್ ಎ ಬಿಸ್ನೆಸ್. ಒಂದೇ ಕಂಪ್ನಿಯವರು ವೈರಸ್ ಬಿಡ್ಬೋದು, ಅದೇ ಕಂಪ್ನಿಯವರು ಏನ್ ಮಾಡ್ಬೋದು, ಅವ್ರು ಏನ್ ಮಾಡೋ ಚಾನ್ಸಸ್ ಇರುತ್ತೆ, ಆಂಟಿ ವೈರಸ್ ಬಿಡ್ಬೋದು. ಸೊ ಆಂಟಿ ವೈರಸ್ ನ ನಾವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ರೆ, ಡೆಸ್ಕ್ಟಾಪ್ ಅಲ್ಲೆಲ್ಲ ಇಂಟರ್ನೆಟ್ ಇತ್ತು ಅಂತ ಅಂದ್ರೆ ಆಂಟಿ ವೈರಸ್ ಹಾಕೊಳ್ಳಿ. ಸೊ ಡೈಲಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತಾನು ನಾವು ಹೇಳ್ತಾ ಇರ್ತೀವಿ. ಅವಾಗ ನಾವೇನ್ ಹೇಳ್ತಾ ಇರ್ತೀವಿ, ಡೈಲಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತಂದ್ರೆ, ಎಷ್ಟೊಂದು ವೈರಸಸ್ ಗಳನ್ನ ದಿನ ಬಿಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಅದಕ್ಕೊಂದು ಆಂಟಿ ವೈರಸ್ ನ ಹಾಕೊಂತ ಹೋಗ್ಬೇಕಾಗತ್ತೆ. ಸೊ ಇದನ್ನ ಓದ್ಕೊಳ್ಳಿ, ಆಯ್ತಾ? ತುಂಬಾ ಈಸಿ ಆಗಿದೆ. ಬಟ್ ವೈರಸ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಮಿಕ್ಕಿದ್ನ ನೀವು ಓದ್ಕೊಳ್ಳಿ. ಸೊ ವಿ ವಿಲ್ ಮೂವ್ ಆನ್ ಟು ದ ಕಂಪ್ಯೂಟರ್ ನೆಟ್ವರ್ಕ್ಸ್ ಬರೋಣ. ಪೇಜ್ ನಂಬರ್ 150 ಕಂಪ್ಯೂಟರ್ ನೆಟ್ವರ್ಕ್ಸ್ ಬರೋಣ. ಯಾಕಂದ್ರೆ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಇವತ್ತು ಆದಷ್ಟು ಒಂದಷ್ಟು ಥಿಯರಿಟಿಕಲ್ ನಾನು ಮುಗಿಸ್ಬಿಡ್ತೀನಿ ಅಂತ ಅಂದ್ರೆ, ನೆಕ್ಸ್ಟ್ ಐ ವಾಂಟ್ ಟು ಶೋ ಯು ದ ವರ್ಡ್ ಮತ್ತೆ ಎಕ್ಸೆಲ್ ನ ನಾನು ಆನ್ಲೈನ್ ಅಲ್ಲೇ ತೋರಿಸ್ಬೇಕು ಅಂತ ನನ್ಗಿಷ್ಟ. ಅದಕ್ಕೋಸ್ಕರ ನಾನು ಸ್ವಲ್ಪ ಥಿಯರಿಟಿಕಲ್ ನ ಇವತ್ತು ಮುಗಿಸ್ಕೋಣ ಆದಷ್ಟುವೆ. ಸೊ ನೆಕ್ಸ್ಟ್ ಇಸ್ ದ ಕಂಪ್ಯೂಟರ್ ನೆಟ್ವರ್ಕ್ಸ್, ಯೂನಿಟ್ 14, ಪೇಜ್ ನಂಬರ್ 150. ಫಸ್ಟ್ ಅಂಡ್ ಫಾರ್ಮೋಸ್ಟ್, ವಾಟ್ ಈಸ್ ಎ ನೆಟ್ವರ್ಕಿಂಗ್? ನೆಟ್ವರ್ಕಿಂಗ್ ಅಂತ ಅಂದ್ರೆ ಏನು? Network can be defined as an interconnection of computers which can communicate with each other. ನಾ ಆಗ್ಲೇ ಹೇಳ್ದೆ, ಏನಂತ ಹೇಳ್ದೆ, ಒಂದು
ಒಂದೇ ಕಂಪ್ಯೂಟರ್ ಅಲ್ಲ, 2-3 ಕಂಪ್ಯೂಟರ್ಗೆ ನಾವು ಕನೆಕ್ಷನ್ ಕೊಟ್ಕೋಬಹುದು. ಅಲ್ಲಿರೋ ಸಿಸ್ಟಮ್ನ ಒಳಗಿರೋ ಫೈಲ್ಸ್ನ ಇಲ್ಲೇ ಕೂತ್ಕೊಂಡು ನಾನು ನೋಡ್ಬೋದು, ಇಲ್ಲೇ ಕೂತ್ಕೊಂಡು ಅದನ್ನ ಚೇಂಜಸ್ ಮಾಡಬಹುದು. ದಟ್ ಈಸ್ ನೋನ್ ಆಸ್ ದ ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ನೆಟ್ವರ್ಕಿಂಗ್ ಅಂತ ಹೇಳ್ತು ಅಂತ ಅಂದ್ರೆ, ಆಮೇಲೆ ಇನ್ನೊಂದೇನು ಅಂತಂದ್ರೆ ಹೌ ಡು ವಿ ಕನೆಕ್ಟ್ ನೆಟ್ವರ್ಕಿಂಗ್ ಸಿಸ್ಟಮ್ಸ್ ನ ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ, ಯು ಕ್ಯಾನ್ ಯೂಸ್ ಅ ಕಾಂಬಿನೇಷನ್ ಆಫ್ ಮೀಡಿಯಾ ಟೈಪ್ಸ್. ಯಾವುದು ಕಾಪರ್ ವೈರ್ ಮೂಲಕ ಆಗಿರ್ಬೋದು, ಫೈಬರ್ ಆಪ್ಟಿಕ್ಸ್ ಆಗಿರ್ಬೋದು, ಮೈಕ್ರೋವೇವ್ ಇರ್ಬೋದು, ಇನ್ಫ್ರಾರೆಡ್ ಆಗಿರ್ಬೋದು, ಅಥವಾ ಕಮ್ಯುನಿಕೇಶನ್ ಸ್ಯಾಟಲೈಟ್ ಇಂದ ನಾವೇನ್ ಮಾಡ್ತೀವಿ, ಒಬ್ರಿಗೊಬ್ರು ಒಂದು ಸಿಸ್ಟಮ್ಗೂ ಇನ್ನೊಂದು ಸಿಸ್ಟಮ್ಗೂ ಕನೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಏನ್ ಹೆಲ್ಪ್ಫುಲ್ಲು ನೆಟ್ವರ್ಕಿಂಗ್ ಮಾಡ್ಕೊಂಡ್ರೆ, ಈಗ ರೈಟ್ ನೌ ಯು ಆರ್ ಯೂಸಿಂಗ್ ದ ಇಂಟರ್ನೆಟ್, ಹೌದಲ್ವಾ? ಅದುವೇ ಇಂಟರ್ನ್ಯಾಷನಲಿ ಕನೆಕ್ಟೆಡ್ ಅಂತ ನಾವು ಹೇಳ್ಬೋದು ಅಲ್ವಾ. ಇಂಟರ್ನ್ಯಾಷನಲಿ ಕನೆಕ್ಟೆಡ್ ನೆಟ್ವರ್ಕ್ ಈಸ್ ನಥಿಂಗ್ ಬಟ್ ದ ಇಂಟರ್ನೆಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಥ್ರೂ ಔಟ್ ದ ವರ್ಲ್ಡ್ ಕನೆಕ್ಟ್ ಆಗಿದೆ ಅಲ್ವಾ, ಎಲ್ಲಾ ಕಡೆನೂ ನಾವು ಕೂತ್ಕೊಂಡು ಇದೇ ವೆಬ್ಸೈಟ್ ನಾನು ನೋಡಬಹುದಲ್ವಾ, ಅದನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತಿದ್ವಿ ಅಂತ ಅಂದ್ರೆ, ರಿಸೋರ್ಸಸ್, ಒಂದೇ ರಿಸೋರ್ಸಸ್ ನ ಯೂಸ್ ಮಾಡೋದಕ್ಕೆ. ಸೇ ಫಾರ್ ಎಕ್ಸಾಂಪಲ್ 10 ಸಿಸ್ಟಮ್ ಇದೆ, ಒಂದೇ ಒಂದು ಪ್ರಿಂಟರ್ ಇದೆ. ಸೊ ಐ ನೀಡ್ ನಾಟ್ ಕೀಪ್ ದ 10 ಸಿಸ್ಟಮ್ಗೆ 10 ಪ್ರಿಂಟರ್ಸ್ ನ ಇಟ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಅದ್ರ ಬದಲು ಒಂದೇ ಒಂದು ಪ್ರಿಂಟರ್ ಇಟ್ಕೊಂತೀನಿ, ಎಲ್ಲದಕ್ಕೂ ನಾನು ಏನ್ ಮಾಡ್ತೀನಿ, ಕನೆಕ್ಷನ್ ಕೊಟ್ಕೊಂಡಿರ್ತೀನಿ. ಸೊ ನೀವು ಪ್ರಿಂಟ್ ಔಟ್ ನ ತೆಗಿಬಹುದು. ಇನ್ನೊಂದು ಸರ್ಟನ್ ಇನ್ಸ್ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಂದಷ್ಟು ಸಾಫ್ಟ್ವೇರ್ಸ್ ಗಳು ನೆಟ್ವರ್ಕಿಂಗ್ ಸಾಫ್ಟ್ವೇರ್ಸ್ ಅಂತಾನೆ ಬಿಟ್ಟಿರ್ತಾರೆ, ನೆಟ್ವರ್ಕಿಂಗ್ ಅಂತ. ಒಂದೊಂದು ಏನಾಗುತ್ತೆ ಅಂದ್ರೆ, ಸಾಫ್ಟ್ವೇರ್ ಒಂದೊಂದೇ ಸಿಸ್ಟಮ್ಗೆ ನಾವು ಪರ್ಚೇಸ್ ಮಾಡ್ಬೇಕು. ಸೊ 10 ಸಿಸ್ಟಮ್ ಅವರು ಒಂದೇ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇದೀವಿ, 10 ಜನಕ್ಕೂ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಲಾಟ್ಸ್ ಆಫ್ ಅಮೌಂಟ್ ಐ ಹ್ಯಾವ್ ಟು ಪೇ. ಅದ್ರ ಬದಲು ನಾವು ನೆಟ್ವರ್ಕಿಂಗ್ ಮಾಡ್ಕೊಂಡ್ಬಿಡ್ತು ಅಂತ ಅಂದ್ರೆ, ಒಂದ್ ಸಿಸ್ಟಮ್ಗೆ ಆ ಅಪ್ಲಿಕೇಶನ್ ಹಾಕ್ತೀನಿ, ಮಿಕ್ಕಿದವರೆಲ್ಲ ಅದನ್ನ ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಕೊಂಡು ಹೋಗ್ಬಹುದು. ಸೊ ನೆಟ್ವರ್ಕಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಬೈ ಚಾನ್ಸ್ ಆಗಿ ನಾನು ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ಒಂದು 100 ಪೇಜ್ ಟೈಪ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಿದ್ವಿ. ಸೊ 100 ಪೇಜ್ ಟೈಪ್ ಮಾಡ್ಬೇಕಿತ್ತು ನಂಗೆ ಇನ್ 1 ಅವರ್ ಅಲ್ಲಿ ಅಂತ ಹೇಳಿದ್ರೆ, ಒಬ್ರೇ ಕೂತ್ಕೊಂಡು ನಂಗೆ ಟೈಪ್ ಮಾಡಕ್ ಆಗಲ್ಲ. ಅದ್ರ ಬದಲು 10 ಸಿಸ್ಟಮ್ ಇದೆ, 10 ಜನ ಇದ್ದಾರೆ, 10 ಜನಕ್ಕೂ 10 ಪೇಜ್ ನ ಕೊಟ್ಬಿಡೋದು. ಒಂದ್ ಸಿಸ್ಟಮ್ಗೆ ಏನ್ ಮಾಡೋದು, ಎಲ್ಲಾರು ಟೈಪ್ ಆದ್ಮೇಲೆ ತಗೊಳ್ಳೋದು, ಎಲ್ಲರಿಂದನೂ ಆ ಫೈಲ್ಸ್ ಗಳನ್ನ ತಗೊಂಡು ಒಂದು ಪೇಜ್ ಅಲ್ಲಿ ಒಂದು ಸಿಸ್ಟಮ್ಗೆ ಕಂಬೈನ್ ಮಾಡ್ಕೊಂಡು 100 ಪೇಜ್ ಆಗಿ ಮಾಡಿ ಟೈಪ್ ಮಾಡ್ಕೊಂಡು ಇಟ್ಕೋಬಹುದು. ಇದೆಲ್ಲ ಕಾರಣಕ್ಕೋಸ್ಕರ ವಿ ನೀಡ್ ದ ನೆಟ್ವರ್ಕಿಂಗ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸೊ ಬೇಸಿಕ್ ಆಗಿ ನೀವೇನಂತ ತಿಳ್ಕೋಬೇಕು ಅಂತ ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅರ್ಲಿ ಡೇಸ್ ಅಲ್ಲಿ ಅಕಸ್ಮಾತ್ ಒಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡ್ಕೊಂತೀನಿ ಅಂತ ತಿಳ್ಕೋಣ. ಸಾಫ್ಟ್ವೇರ್ ಪರ್ಚೇಸ್ ನಾನು ಚೆನ್ನೈದು ಅಂತ ತಿಳ್ಕೋಣ. ಸೊ ಚೆನ್ನೈಯಲ್ಲಿ ನಾವೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಒಂದ್ ಸಾಫ್ಟ್ವೇರ್ ಪರ್ಚೇಸ್ ಮಾಡ್ಕೊಂಡೆ, ಅವ್ರು ಬಂದು ಇನ್ಸ್ಟಾಲ್ ಎಲ್ಲ ಮಾಡ್ಬಿಟ್ಟು ಹೊಟ್ಟೋದ್ರು. ಹೋದ್ಮೇಲೆ ಏನಾಯ್ತು ಅಂತ ಅಂದ್ರೆ, ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗೋಯ್ತು. ಸೊ ಪ್ರಾಬ್ಲಮ್ ಆಗೋಯ್ತು ಅಂತಂದ್ರೆ ನನ್ನ ಕೆಲಸಗಳೆಲ್ಲಾಯ್ತು, ಸ್ಟಾಪ್ ಆಗೋಯ್ತು. ಸೊ ಐ ಹ್ಯಾವ್ ಟು ವೇಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಟು ಕಮ್ ಒನ್ಸ್ ಅಗೇನ್ ಫ್ರಮ್ ದ ಚೆನ್ನೈಯಿಂದ ಬಂದು ನನಗೆ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ಅವರು ನಂಗೆ ಪುನಃ ರೆಡಿ ಮಾಡ್ಕೊಡ್ಬೇಕಾಗತ್ತೆ. ಆ ಒಂದು ಕೆಲ್ಸನ ಮುಂಚೆ ಮಾಡ್ತಿದ್ವಿ, ವಿ ವುಡ್ ವೇಟ್, ನನ್ನ ಕೆಲಸ ಎಲ್ಲ ಸ್ಟಾಪ್ ಮಾಡಿ ಅವ್ರು ಚೆನ್ನೈಯಿಂದ ವಾಪಸ್ ಬಂದು ನನ್ ಕೆಲಸ ಮಾಡ. ಬಟ್ ಈಗ ಆ ರೀತಿ ಇಲ್ಲ. ಟೀಮ್ ವ್ಯೂವರ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಏನಂತ ಇದೆ? ಟೀಮ್ ವ್ಯೂವರ್ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಇದೆ. ಸೊ ಟೀಮ್ ವ್ಯೂವರ್ ಇಬ್ರು ಹಾಕೊಂಡ್ಬಿಡ್ತು ಅಂತಂದ್ರೆ ಸಾಫ್ಟ್ವೇರ್, ಅವರು ಚೆನ್ನೈಲೇ ನಿಂತ್ಕೊಂಡು ನನ್ನ ಸಿಸ್ಟಮ್ ನ ಅವರು ಯೂಸ್ ಮಾಡಬಹುದು. ಇಬ್ರಿಗೂ ಒಂದು ಯೂಸರ್ ನೇಮ್ ಎಲ್ಲ ಇರುತ್ತೆ, ಇರಲ್ಲ ಅಂತಲ್ಲ. ಅವ್ರು ಅಲ್ಲೇ ಕೂತ್ಕೊಂಡು, ನಾನು ನನ್ನ ಸಿಸ್ಟಮ್ ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ದಂಗೆ ಅಲ್ಲೇ ಕೂತ್ಕೊಂಡು ನನ್ನ ಸಿಸ್ಟಮ್ ಒಳಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡಿ ರೆಕ್ಟಿಫೈ ಮಾಡಿ ಕೊಡ್ತಾರೆ. ದಿಸ್ ಇಸ್ ಆಲ್ಸೋ ಎ ನೆಟ್ವರ್ಕಿಂಗ್, ಹೌದಲ್ವಾ? ಸೊ ಬಟ್ ವಿ ಆರ್ ಯೂಸಿಂಗ್ ಎ ಸಾಫ್ಟ್ವೇರ್. ಅದನ್ನ ಜ್ಞಾಪಕ. ಈ ರೀತಿ ಇದಕ್ಕೋಸ್ಕರ ವಿ ಸೇ ಇಟ್ಸ್ ದ ನೆಟ್ವರ್ಕಿಂಗ್ ನ ನಾವು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್. ನಿಮ್ಮ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ಇಮೇಜ್ ಕೊಟ್ಟಿದ್ದಾರೆ 152 ಅಲ್ಲಿ 2 pieces 1 printer ಅಂತ ತೋರಿಸಿದ್ದಾರೆ ಅಲ್ವಾ? ಸೊ ಸಿಮಿಲರ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕಿಂಗ್. ನೆಟ್ವರ್ಕಿಂಗ್ ಅಲ್ಲಿ ನಮ್ಗೆ ಡಿಫರೆಂಟ್ ಟೈಪ್ಸ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ನಿಮ್ಗೆ ಕೇಳೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ವಿ ಆರ್ ಕ್ಲಾಸಿಫೈಯಿಂಗ್ ಇಂಟು 3 ನೆಟ್ವರ್ಕಿಂಗ್ ಟೆಕ್ನಾಲಜೀಸ್ ಅಲ್ಲಿ ಮಾಡ್ಕೊಂಡಿದ್ವಿ. ಒನ್ ಈಸ್ ನೋನ್ ಆಸ್ ದ ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಅನ್ನೋದನ್ನ ಶಾರ್ಟ್ ಫಾರ್ಮ್ ಆಗಿ ಲ್ಯಾನ್ ಅಂತ ಹೇಳ್ತೀವಿ, ಮ್ಯಾನ್ ಅಂತ ಹೇಳ್ತೀವಿ, ವ್ಯಾನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಲೋಕಲ್ ಏರಿಯಾ ನೆಟ್ವರ್ಕಿಂಗ್ ಅಂತ ಅಂತಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಟ್ಸ್ ಎ ಪ್ರೈವೇಟ್ಲಿ ಓನ್ ನೆಟ್ವರ್ಕ್ಸ್ ಅಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಅಲ್ಲಿ, ಒಂದು ಸ್ಕೂಲ್ ಅಲ್ಲಿ, ಅಥವಾ ಒಂದು ಕಾಲೇಜ್ ಅಥವಾ ಒಂದು ಆಫೀಸ್ ಪ್ರಿಮಿಸಸ್ ಅಲ್ಲಿ ಒಂದು 10 ಸಿಸ್ಟಮ್ ಇತ್ತು ಅಂತಂದ್ರೆ 10 ಸಿಸ್ಟಮ್ಸ್ ನ ನಾವು
10 ಸಿಸ್ಟಮ್ ನಾವು ಕನೆಕ್ಟ್ ಮಾಡಬೇಕು ಅಂತ ಅಂದಾಗ ವಿ ಯೂಸ್ ಎ ಲೋಕಲ್ ಏರಿಯಾ ನೆಟ್ವರ್ಕ್ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಒನ್ಸ್ ಅಗೇನ್ ಏನು ಈ ಪ್ರಿಂಟರ್ ಶೇರ್ ಮಾಡಬಹುದು ಅಂತ ಹೇಳಿದೆ, ಅಥವಾ ನಿಮ್ದು ಸ್ಕ್ಯಾನಿಂಗ್ ಮಿಷಿನ್ ಇರುತ್ತೆ ಅದನ್ನು ನೀವು ಶೇರ್ ಮಾಡಬಹುದು ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಮುಂದಕ್ಕೆ ಬರುತ್ತೆ, ಲ್ಯಾನ್ಸ್ ಆರ್ ಡಿಸ್ಟಿಂಗ್ವಿಷಬಲ್ ಫ್ರಮ್ ಅದರ್ ಕೈಂಡ್ಸ್ ಆಫ್ ನೆಟ್ವರ್ಕ್ಸ್ ಬೈ 3 ಕ್ಯಾರೆಕ್ಟರಿಸ್ಟಿಕ್ಸ್. ದೇ ಆರ್ ಸೈಜು, ಟ್ರಾನ್ಸ್ಮಿಷನ್ ಟೆಕ್ನಾಲಜಿ ಮತ್ತೆ ಟೊಪಾಲಜಿ. ಟೊಪಾಲಜಿ ಅಂತ ಅಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಆರ್ಗನೈಸ್ ದ ನೆಟ್ವರ್ಕಿಂಗ್, ಹೇಗೆ ಸಿಸ್ಟಮ್ಸ್ ನ ಅರೇಂಜ್ ಮಾಡ್ತೀವಿ ಅನ್ನೋದು. ದಿಸ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮುಂದಕ್ಕೆ ಬರುತ್ತೆ, ಅದನ್ನು ಇವತ್ತು ಆದಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಲ್ಯಾನ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ರಿಸ್ಟ್ರಿಕ್ಟ್ ಮಾಡುತ್ತೆ, ಸೈಜ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡುತ್ತೆ ಮತ್ತೆ ಸ್ಪೀಡ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಇಟ್ ಈಸ್ ಒಂದು ಬಿಲ್ಡಿಂಗ್ ಅಲ್ಲಿ ಬರೋ ಅಂತ ಕನೆಕ್ಟ್ ಮಾಡೋ ಅಂತ ಕಂಪ್ಯೂಟರ್ಸ್ ಗಳನ್ನ ವಿ ಸೇ ಇಟ್ ಆಸ್ ದ ಲ್ಯಾನ್ ಅಂತ ಹೇಳ್ಬೋದು. ಸೊ ಅದರದ ಸ್ಪೀಡ್ ಬಂದು 10 Mbps ಇಂದ 100 Mbps ಅಷ್ಟು ಸ್ಟೋರ್ ಇದೆ. ಏನದು Mbps ಅಂತ ಅಂದ್ರೆ ಏನು? ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅಂತ ನೀವು ಹೇಳ್ಕೋಬಹುದು, ಸದ್ಯಕ್ಕೆ Mbps ಇರ್ಲಿ ಬಿಡಿ. ಮತ್ತೆ ಈ ಲ್ಯಾನ್ ಅಂತ ಹೇಳಿದ ತಕ್ಷಣ ಇಂಟರ್ನಲ್ಲಿ ಕನೆಕ್ಟೆಡ್ ಆಗಿರ್ಬೇಕು. ಒಂದು ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಮಾಡಿದ್ರೆ ಅದು ಈಸಿ ಆಗುತ್ತೆ. ಏನೋ ಒಂದು ಹೇಳ್ಬೇಕು ಅನ್ಕೊಂಡೆ, ಐ ಫಾರ್ಗಾಟ್. ಸೊ ಹೇಗೆ ಕನೆಕ್ಟ್ ಮಾಡ್ತೀವಿ? ಯೂಸಿಂಗ್ ವೈರ್ಸ್. ನಾ ಆಗ್ಲೇ ಹೇಳಿದೆ ಯಾವ್ದೆಲ್ಲ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಕಾಪರ್ ವೈರ್ ಇರ್ಬೋದು, ಫೈಬರ್ ಆಪ್ಟಿಕ್ಸ್ ಇರ್ಬೋದು, ಮೈಕ್ರೋವೇವ್ ಇರ್ಬೋದು, ಇನ್ಫ್ರಾರೆಡ್ ಆರ್ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ಡಿಪೆಂಡಿಂಗ್ ಆನ್ ಲ್ಯಾನ್, ವ್ಯಾನ್, ಮ್ಯಾನ್ ನೀವು ಯಾವ್ದು ತಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಮಾಡ್ಕೊಂಡು ಹೋಗ್ತೀವಿ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ನ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ತೋರಿಸಿದ್ದಾರೆ ನೋಡಿ, 154 ಪೇಜ್ ಅಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಕಂಪ್ಯೂಟರ್ಸ್ ಅಂಡ್ ಪ್ರಿಂಟರ್ಸ್ ಇನ್ ಎನ್ ಆಫೀಸ್ ನೆಟ್ವರ್ಕ್. ಸೊ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫಿಫ್ತ್ ಫ್ಲೋರ್ ಎಲ್ಲ ಒಟ್ಟಿಗೆ ನಾವು ಏನಾದ್ರು ಕಂಬೈನ್ ಮಾಡ್ಕೋಬೇಕು ಅಂತ ಅಂದ್ರೆ ವಿ ಕ್ಯಾನ್ ಯೂಸ್ ದ ಲ್ಯಾನ್ ಅನ್ನೋ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಮ್ಯಾನ್ ಅಂತ ಹೇಳ್ತೀವಿ, ವಿಚ್ ಕವರ್ಸ್ ಎ ಸಿಟಿ. ಒಂದು ಸಿಟಿನ ಕವರ್ ಮಾಡೋ ಅಂತದಕ್ಕೆ, ನೆಟ್ವರ್ಕಿಂಗ್ ಮಾಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಯೋರ್ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್. ಸೊ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಾವು ಎಕ್ಸಾಂಪಲ್ ಏನ್ ಮಾಡೋದು, ಮ್ಯಾನ್ ಒಂದೊಂದು ಏರಿಯಾ ತಗೊಂಡಿದ್ದಾರೆ ಈಗಲ್ವಾ, ಒಂದು ಹೋಲ್ ಸಿಟಿ ಅಂತಾನೆ ನೀವು ತಗೋಬಹುದು. ಸೊ ಅವ್ರೇನ್ ಮಾಡ್ತಾರೆ, ಹೇಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ, ಅವರು ಯೂಶಲ್ ಆಗಿ ಸ್ಯಾಟಲೈಟ್ ಲಿಂಕ್ ನ ಮಾಡ್ಕೊಂತಾರೆ. ನಿಮ್ಗೆ ಗೊತ್ತಿದೆ ಕೇಬಲ್ ನೆಟ್ವರ್ಕಿಂಗ್, ನೀವು ಕೇಬಲ್ ಮನೆಗೆ ತಗೋತೀವಿ ಅಂತ ಅಂದ್ರೆ ಒಂದು ಅವ್ರ ಏನ್ ಮಾಡ್ತಾರೆ, ಒಂದು ಬಾಕ್ಸ್ ನ ತಗೊಂಡ್ ಬಂದು ವೈರ್ ನ ಥ್ರೂ ಔಟ್ ಊರೆಲ್ಲ ಒಂದು ವೈರ್ ನ ಹಾಕೊಂಡ್ ಬಂದಿದ್ದಾರೆ. ಅವರು ಹೇಗೆ ತಗೊಂತಾರೆ ಆ ಸಿಗ್ನಲ್ ನ ಅಂತ ಅಂದ್ರೆ ದೇ ಆರ್ ಯೂಸಿಂಗ್ ದ ಸ್ಯಾಟಲೈಟ್. ಅಥವಾ ನೀವು ಟಾಟಾ ಸ್ಕೈ ಎಲ್ಲ ತಗೊಂಡು ಅಂತ ಅಂದ್ರೆ ಅವರೇ ನಿಮ್ಗೆ ಒಂದು ಡಿಶ್ ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಅಲ್ಲಿಂದ ನೀವೇನ್ ಮಾಡ್ಬೋದು, ನಿಮ್ ಮನೆಗೂ ಕೊಟ್ಕೋಬಹುದು, ಪಕ್ಕದ ಮನೆಯವ್ರಿಗೂ ಕೊಟ್ಕೋಬಹುದು. ನಂಗೆ ಗೊತ್ತಿಲ್ಲ ಡಿಶ್ ಬಗ್ಗೆ ಕಂಪ್ಲೀಟ್ ಆಗಿ ಆ ಟಾಟಾದವ್ರದ್ದು, ಬಟ್ ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಅದೇ ರೀತಿ ಡಿಶ್ ಆರು ಹಾಕೊಂಡಿರ್ಬೋದು, ಅಲ್ಲಿಂದ ಅವರು ವೇವ್ಸ್ ನ ತಗೊಂತಾರೆ, ಆಮೇಲಿಂದ ಪ್ರತಿಯೊಂದು ಮನೆ ಕೊಡ್ಬೇಕು ಅಂತಂದ್ರೆ ಕೇಬಲಿಂಗ್ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಮ್ಯಾನ್ ಅಂತ ಹೇಳಿದ ತಕ್ಷಣ ನೀವೇನ್ ಮಾಡ್ಬೇಕಾಗುತ್ತೆ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ವಿಚ್ ಈಸ್ ಕವರ್ಸ್ ಎ ಸಿಟಿ. ಹಾಫ್ ಎ ಸಿಟಿನಾರು ಆಗಿರ್ಬೋದು, ಫುಲ್ ಸಿಟಿ ಆಗಿರ್ಬೋದು, ಒಟ್ನಲ್ಲಿ ಒಂದು ಸಿಟಿನ ಕವರ್ ಮಾಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ದ, ಸೊ ಒಂದೊಂದಕ್ಕೂ ಅವ್ರು ಏನ್ ಮಾಡ್ತಾರೆ, ಮಲ್ಟಿಪಲ್ ರೌಟರ್ಸ್ ನ ಯೂಸ್ ಮಾಡ್ತಾರೆ, ಸ್ವಿಚಸ್ ಯೂಸ್ ಮಾಡ್ತಾರೆ, ಹಬ್ಸ್, ಇವೆಲ್ಲ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ನಾವು ಯೂಸ್ ಮಾಡ್ತೀವಿ, ನೆಟ್ವರ್ಕಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ದ ವೈಡ್ ಏರಿಯಾ ನೆಟ್ವರ್ಕ್. ಸೊ ಇನ್ ಡೆಪ್ತ್ ನೆಕ್ಸ್ಟ್ ಇಯರ್ ನಿಮ್ಗೆ ಬರುತ್ತೆ, ಫೈನಲ್ ಇಯರ್ ಅಲ್ಲಿ ಸ್ವಲ್ಪ ಇನ್ನೂ ಇನ್ ಡೆಪ್ತ್ ಅಲ್ಲಿ ನಾವು ಇದೇ ಪಾಠನ ಮಾಡ್ಕೊಂಡು ಹೋಗ್ತೀವಿ. ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ವೈಡ್ ಅಂತ ಆಗ್ಲೇ ಹೇಳ್ತಿದೆ, ಇಟ್ಸ್ ಸ್ಪೆಸಿಫೈಡ್ ಜಾಗ್ರಫಿಕಲ್ ಏರಿಯಾ. ಏನು ಲಾರ್ಜ್ ಜಾಗ್ರಫಿಕಲ್ ಏರಿಯಾ ಅಂತ ಅಂದ್ರೆ ಒಂದು ಕಂಟ್ರಿ ಮತ್ತೆ ಒಂದು ಕಾಂಟಿನೆಂಟ್ ನ ಜೊತೆಗೂಡ್ಸೋದಕ್ಕೆ ಅಂದ್ರೆ ನೆಟ್ವರ್ಕಿಂಗ್ ಮಾಡೋದಕ್ಕೆ ವಿ ಸೇ ಇಟ್ ಆಸ್ ಅ ವೈಡ್ ಏರಿಯಾ ನೆಟ್ವರ್ಕಿಂಗ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಂಡು ಹೋಗಬಹುದು. ಥ್ರೂ ಔಟ್ ದ ವರ್ಲ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಕಾಂಟಿನೆಂಟ್ಗೆ ಹೇಗೆ ದೇ ಮೇ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ, ವೈರ್ ಆರ್ ಯೂಸ್ ಮಾಡ್ಬೋದು, ಅಂಡರ್ ಸಿ ವೈರ್ಸ್ ಆರ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಸ್ಯಾಟಲೈಟ್ ಥ್ರೂ ಅವರು ಲಿಂಕ್ ಕೊಟ್ಕೊಂಡು ಹೋಗ್ತಾರೆ. ದಟ್ಸ್ ಅಬೌಟ್ ದ ವೈಡ್ ಏರಿಯಾ ನೆಟ್ವರ್ಕ್. ಓದಿ ಅರ್ಥ ಆಗುತ್ತೆ, ಯಾವುದು ಕಷ್ಟ ಅಂತ ಇಲ್ಲ. ನಾನು ಎನ್ನೆನೆ ಹೇಳಿದ್ದೀನಿ, ನಾವು ಪಾಠ ಮಾಡಿದ್ದನ್ನ ಒಂದ್ಸತಿ ಅದನ್ನ ಓದ್ಬಿಟ್ರೆ ಅದು ಈಸಿ ಆಗತ್ತೆ. ನೆಕ್ಸ್ಟ್ ಇಸ್ ದ ಇಂಟ್ರಾನೆಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಂಟ್ರಾನೆಟ್ ಇಸ್ ಡಿಫ್ರೆಂಟ್, ಇಂಟರ್ನೆಟ್ ಇಸ್ ಡಿಫ್ರೆಂಟ್. ಜ್ಞಾಪಕ ಇಟ್ಕೊಳ್ಳಿ, ಇಂಟ್ರಾನೆಟ್ ಬೇರೆ, ಇಂಟರ್ನೆಟ್ ಬೇರೆ. ಇಂಟ್ರಾನೆಟ್ ಅಂತ
ಅಂತ ಅಂದ್ರೆ ಒಂದು ಕಂಪನಿಯವರು ಅವ್ರದೇ ಆದ ಒಂದು ನೆಟ್ವರ್ಕಿಂಗ್ ಮಾಡೋ ಅಂತದಿಗೆ ವಿ ಸೇ ಇಟ್ ಆಸ್ ದ ಇಂಟ್ರಾನೆಟ್ ಅಂತ. ನನ್ನ ಕಂಪನಿದೇ ಒಂದು ನೆಟ್ವರ್ಕಿಂಗ್ ಮಾಡ್ಕೊಂಡಿದೀನಿ, ಅದನ್ನ ಇಂಟ್ರಾನೆಟ್ ಅಂತ ಹೇಳಬಹುದು. ನೆಕ್ಸ್ಟ್ ಇಸ್ ದ ಇಂಟರ್ನೆಟ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಇಸ್ ಎ ವರ್ಲ್ಡ್ ವೈಡ್ ಆರ್ ಗ್ಲೋಬಲ್ ಸಿಸ್ಟಮ್ ಆಫ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಇಂಟರ್ನೆಟ್ ಯೂಸಸ್ ದ ಸ್ಟ್ಯಾಂಡರ್ಡ್ ಇಂಟರ್ನೆಟ್ ಪ್ರೋಟೋಕಾಲ್ ನ ಯೂಸ್ ಮಾಡುತ್ತೆ. ಸೊ ಥ್ರೂ ಔಟ್ ದ ವರ್ಲ್ಡ್ ಅಲ್ಲಿ ನಿಮ್ಗೆ TCP/IP ಅಂತ ಇರುತ್ತೆ, ಅಂದ್ರೆ ಒಂದು ಯುನೀಕ್ ಆದ IP ಅಡ್ರೆಸ್ ನ ಇಟ್ಕೊಂಡಿರ್ತೀವಿ. IP ಅಂತ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, ಪ್ರೋಟೋಕಾಲ್ ಅಂತ ಅಂದ್ರೆ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಅವರು ಹಾಕಿರ್ತಾರೆ. ಸೊ ಇಂಟರ್ನೆಟ್ ಗೆ ರಿಲೇಟೆಡ್ ಆಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ ಪ್ಲೇಸ್ ಮಾಡೋ ಅಂತದಕ್ಕೆ ವಿ ಸೆಟ್ as IP. ಆಯ್ತಾ? ಯುನೀಕ್ IP ಅಡ್ರೆಸ್ ಅಂತ ಹೇಳಿದೆ. ಯುನೀಕ್ IP ಅಡ್ರೆಸ್ ಅಂತ ಅಂದ್ರೆ ವಿಚ್ ವಿಲ್ ನಾಟ್ ಬಿ ರಿಪೀಟೆಡ್. ರಿಜಿಸ್ಟರ್ ನಂಬರ್ ಯುನೀಕ್ ಆಗಿರ್ಬೇಕು ಅಲ್ವಾ, ಅಕೌಂಟ್ ನಂಬರ್ ಯೂನಿಕ್ ಆಗಿರ್ಬೇಕು. ಸೇಮ್ ನಂಬರ್ ಇಬ್ರು ಮೂರು ಜನ ಕೊಡಕ್ಕಾಗತ್ತಾ? ಇಲ್ಲ. ದ ಸೇಮ್ ವೇ ಒಂದು IP ಅಡ್ರೆಸ್ ಅಂತ ಹೇಳಿದಾಗ ಅದು ಯೂನಿಕ್ ಆಗಿರೋದು. ಪ್ರತಿ ಒಂದು ವೆಬ್ಸೈಟ್ಗೂ ಒಂದೊಂದು IP ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ 4 ಭಾಗ ಇದೆ ನೋಡಿ. ಪೇಜ್ ನಂಬರ್ 156 ಅಲ್ಲಿ ತೋರಿಸಿದ್ದಾರೆ 110.2233.114 ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಆಕ್ಚುಲ್ ಆಗಿ 4 ಭಾಗದಲ್ಲಿ 3 ಡಿಜಿಟ್ ಅಂದ್ರೆ 999999999 ತನಕನೂ ನಾವು ಕೊಟ್ಕೊಂಡು ಹೋಗಬಹುದು. 4 ಭಾಗ. ಸೊ ಲಕ್ಷಾಂತರ ವೆಬ್ಸೈಟ್ಸ್ ಗಳಿಗೂ ಬೇರೆ ಬೇರೆ ಐಡಿನ ಕೊಟ್ಟಿರ್ತಾರೆ. ಆದ್ರೆ ನಮಗೆ ಗೊತ್ತಾಗೋದು ಆ ನಂಬರ್ನ ನಮ್ಗೆ ತೋರ್ಸಲ್ಲ. ಯಾಕೆ ಅದನ್ನ ತೋರಿಸಲ್ಲ ಅಂತಂದ್ರೆ ನಾವು ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗತ್ತೆ. ವಿ ಗಿವ್ ಎ ನಂಬರ್ ಫಾರ್ ದಟ್. ಅದ್ರ ಬದಲು ನಾವೇನ್ ಮಾಡ್ತೀವಿ, ಒಂದೊಂದು ಹೆಸರು ಕೊಡ್ತೀವಿ. ಸಾರಿ, ಅಡ್ರೆಸ್ಗೆ, ಆ ಪ್ರತಿಯೊಂದು ಅಡ್ರೆಸ್ಗೆ, IP ಅಡ್ರೆಸ್ಗೆ ನಾವೇನ್ ಮಾಡ್ತೀವಿ, ಒಂದು ನೇಮ್ ನ ಕೊಡ್ತೀವಿ. ಈಸಿಯಾಗಿ facebook.com ಜ್ಞಾಪಕ ಇಟ್ಕೋಬಹುದಾ? ಅದೇ ಈ ರೀತಿ ನಂಬರ್ ಕೊಟ್ಟಿದ್ರೆ 11022331114 ಅಂತ ಹೇಳ್ಬಿಟ್ಟು ನಾನು ಜ್ಞಾಪಕ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಯೂಶಲ್ ಆಗಿ ಅಂತ ಅಂದ್ರೆ ಒಂದು ನಂಬರ್ ಇರುತ್ತೆ, ಆದ್ರೆ ನೇಮ್ ಕೊಡ್ತಾರೆ. hotmail.com, gmail.com, mail.yahoo.com ಈ ರೀತಿ ಒಂದೊಂದಕ್ಕೂ ಅವ್ರು ಏನ್ ಮಾಡ್ತಾರೆ, ಯೂಶಲ್ ಆಗಿ ಕೊಡ್ತಾರೆ. ಅದನ್ನ ನಾವು ಜ್ಞಾಪಕ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಂಟರ್ನೆಟ್ ಅಲ್ಲಿ ನೀವು ಯಾವುದೇ ವೆಬ್ಸೈಟ್ಸ್ ನ ಓಪನ್ ಮಾಡ್ತೇವೆ, ಅದಕ್ಕೆ ಯುನೀಕ್ IP ಅಡ್ರೆಸ್ ಕೊಟ್ಟಿರ್ತಾರೆ. ದಟ್ IP ಅಡ್ರೆಸ್ ವಿಲ್ ಬಿ ಯುನೀಕ್ ಆಗಿರುತ್ತೆ, ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ದ ಇಂಟರ್ನೆಟ್ ಅಪ್ಲಿಕೇಶನ್ಸ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಇಂಟರ್ನೆಟ್ ಅಪ್ಲಿಕೇಶನ್ಸ್. ಇಂಟರ್ನೆಟ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಿಮ್ಗೆ ಗೊತ್ತಿದೆ, ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಯು ಕ್ಯಾನ್ ರೈಟ್ ಇನ್ ಯೋರ್ ಓನ್ ವರ್ಡ್ಸ್ ಅಲ್ಲಿ ಇದನ್ನ ಬರಿಬಹುದು ಕೇಳ್ಬಿಟ್ರೆ. ಕಮ್ಯುನಿಕೇಶನ್, ಏನ್ ಕಮ್ಯುನಿಕೇಶನ್? ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮೆಸೇಜ್ ಫ್ರಮ್ ಒನ್ ಟು ಅನದರ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೇಲ್. ಇಮೇಲ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡಬಹುದು. ಸೊ ಯಾವ್ದೆಲ್ಲ ಮೇಲ್ ಅಡ್ರೆಸ್ ಇರುತ್ತೆ ಅಂತ ಅಂದ್ರೆ ಯೂಶಲ್ ಆಗಿ ಯಾಹೂ ಮೇಲ್, ಹಾಟ್ ಮೇಲ್, ರೆಡಿಫ್ ಮೇಲ್, Gmail ಜಾಸ್ತಿ ಯೂಸ್ ಮಾಡ್ತಿರ್ತೀರಾ ಅಲ್ವಾ. ನೆಕ್ಸ್ಟ್ ಇಸ್ ಜಾಬ್ ಸರ್ಚರ್ಸ್ ಅಂತ ಹೇಳ್ತೀವಿ. ಸೊ ಜಾಬ್ ಸರ್ಚರ್ಸ್ ಎಷ್ಟೊಂದಿದೆ, Naukri.com, Monster.com, SummerJob.com. ನಿಮ್ದು ಡೀಟೇಲ್ಸ್ ನ ಅಲ್ಲಿಗೆ ಹಾಕ್ಬಿಡ್ತು ಅಂತ ಅಂದ್ರೆ ನೀವು ಕೊಟ್ಟಿರೋ ಡೀಟೇಲ್ಸ್ ಅವ್ರಿಗೆ, ಅದೇ ಕಂಪನಿಯವ್ರಿಗೆ ಸರಿ ಹೋಗ್ತು ಅಂತ ಅಂದ್ರೆ ನಿಮ್ಗೆ ಒಂದು ಲೆಟರ್ ನ ನಿಮ್ಗೆ ಕಳಿಸ್ತಾರೆ, ಮೇಲ್ ಐಡಿಲಿ ಕಳಿಸ್ತಾರೆ. ಫೈಂಡಿಂಗ್ ಬುಕ್ಸ್ ಅಂಡ್ ಸ್ಟಡಿ ಮೆಟೀರಿಯಲ್ಸ್, ನಿಮ್ಗೆ ಯಾವ್ದ್ರ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದ ಗೂಗಲ್ ಸರ್ಚ್ ಹೋಗಬಹುದು. ಗೂಗಲ್ ಸರ್ಚ್ ಹೋದ ತಕ್ಷಣ ನಿಮ್ಗೆ ಏನಾಗುತ್ತೆ, ಯು ಕ್ಯಾನ್ ರೈಟ್ ಒಂದು ವರ್ಡ್ ಕೊಟ್ಟರು ಸಾಕು, ನಿಮ್ಗೆ ಗೂಗಲ್ ಸರ್ಚ್ ಮಾಡ್ಕೊಳುತ್ತೆ. ಆ ಪರ್ಟಿಕ್ಯುಲರ್ ಒಂದು ವರ್ಡ್ಗೆ ನಿಮ್ಗೆ ಸಾವಿರಾರು ವೆಬ್ಸೈಟ್ಸ್ ಗಳನ್ನ ಪ್ಲೇಸ್ ಮಾಡ್ತಾರೆ. ನೀವು ಕೊಡೋ ವರ್ಡ್, ಸರ್ಚ್ ಮಾಡ್ಬೇಕಾಗಿರೋ ಕೊಡೋ ವರ್ಡ್ ಕರೆಕ್ಟ್ ಆಗಿ ಕೊಡ್ತು ಅಂತ ಅಂದ್ರೆ ನಿಮ್ಮ ಮನ್ಸಲ್ಲಿರೋ ಅಂತ ಡೀಟೇಲ್ಸ್ ನ ನಿಮ್ಗೆ ಕರೆಕ್ಟ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ಇಸ್ ದ ಹೆಲ್ತ್ ಅಂಡ್ ಮೆಡಿಸನ್. ನಿಮ್ಗೆ ಗೊತ್ತಿದೆ ಎಲ್ಲ ವರ್ಚುವಲ್ ಚೆಕ್ ರೂಮ್ ವೇರ್ ದೇ ಕ್ಯಾನ್ ಮೀಟ್ ಡಾಕ್ಟರ್ಸ್. ಸೊ ಇವಾಗ ಯಾವಾಗ ಲಾಕ್ಡೌನ್ ಟೈಮ್ ಅಲ್ಲಿ ಎಷ್ಟೊಂದು ಡಾಕ್ಟರ್ಸ್ಗಳು ಹಾಗೆ ಹೇಳ್ತಿದ್ರು, ನಿಮ್ ಸಿಂಟಮ್ಸ್ ಹೇಳ್ತು ಅಂತ ಅಂದ್ರೆ ಅವ್ರು ಹೇಳ್ತಿದ್ರು ಅಲ್ವಾ. ಸೊ ಹೆಲ್ತ್ ಅಂಡ್ ಮೆಡಿಸನ್. ಟ್ರಾವೆಲಿಂಗ್, ಸೊ ಟಿಕೆಟ್ಸ್ ಬುಕ್ ಮಾಡ್ಬೇಕು ಅಂತ ಅಂದಾಗ ಫ್ಲೈಟ್ ಬುಕ್ಸ್, ಹಾಲಿಡೇ, ಹೋಟೆಲ್ಸ್, ಟ್ರೈನು, ಇವಕ್ಕೆಲ್ಲ ಬುಕ್ಕಿಂಗ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಇಂಟರ್ನೆಟ್. ಎಂಟರ್ಟೈನ್ಮೆಂಟ್, ಡೌನ್ಲೋಡ್ ಸಾಂಗ್ಸ್, ಜೋಕ್ಸ್, ಮ್ಯೂಸಿಕ್ಸ್, ಸ್ಪೋರ್ಟ್ಸ್ ಅಪ್ಡೇಟ್ಸ್, ಇವನ್ನೆಲ್ಲಾನು ನಾವು ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ದ ಶಾಪಿಂಗ್, ಆನ್ಲೈನ್ ಶಾಪಿಂಗ್. ಸೊ ಆನ್ಲೈನ್ ಶಾಪಿಂಗ್ ನೆಕ್ಸ್ಟ್ ಇಯರ್ ಯು ಗೆಟ್ ಇ-ಕಾಮರ್ಸ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಇ-ಕಾಮರ್ಸ್ ಅಂತ ಹೇಳಿದ್ರೆ ಏನು? ಟ್ರಾನ್ಸಾಕ್ಷನ್ ಅಲ್ವಾ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ನೀವೇನ್ ಮಾಡ್ತೀರಾ, ಟ್ರೇಡಿಂಗ್ ಆಫ್ ಬಿಸ್ನೆಸ್ ಅಲ್ವಾ, ಆರ್ ದ ಸರ್ವಿಸಸ್ ಇಸ್ ನೋನ್ ಆಸ್ ದ ಕಾಮರ್ಸ್. ಇ-ಕಾಮರ್ಸ್ ನ ನೀವು ಮಾಡ್ತೀರಾ. ಸೊ ಆನ್ಲೈನ್ ಶಾಪಿಂಗ್ ಅಲ್ಲಿ ದೇರ್ ಈಸ್ ಎ
ಆನ್ಲೈನ್ ಶಾಪಿಂಗ್ ಅಲ್ಲಿ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಆಗಿಂದಾಗೆ ನಿಮ್ಗೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಯು ಕ್ಯಾನ್ ವ್ಯೂ ಇಟ್ ಅಲ್ವಾ. ಈ ತರ ವೆಬ್ಸೈಟ್ಸ್ ಗಳಲ್ಲಿ ನೀವು ವ್ಯೂ ಮಾಡಬಹುದು. ಅರ್ಲಿ ಡೇಸ್ ಅಲ್ಲಿ ಆತರ ಇರ್ತಿರ್ಲಿಲ್ಲ. ನೆಕ್ಸ್ಟ್ ಇಸ್ ದ ರಿಸರ್ಚ್. ನಾ ಯಾವ್ದಾದ್ರು ಒಂದು ರಿಸರ್ಚ್ ಮಾಡ್ಬೇಕಿತ್ತು ಅಂತ ಅಂದ್ರೆ ಯು ಕ್ಯಾನ್ ಗೆಟ್ ದ ಡೀಟೇಲ್ಸ್ ಆರ್ ಇನ್ಫಾರ್ಮೇಶನ್ ಫ್ರಮ್ ದ ನೆಟ್. ಬಿಸ್ನೆಸ್ ಯೂಸ್ ಆಫ್ ಇಂಟರ್ನೆಟ್, ಡಿಫ್ರೆಂಟ್ ವೇಸ್ ಬೈ ವಿಚ್ ಇಂಟರ್ನೆಟ್ ಕೇರ್ ಫಾರ್ ಬಿಸ್ನೆಸ್. ಎಷ್ಟೊಂದ್ ತರ ಬಿಸ್ನೆಸ್ ಗಳನ್ನ ನೀವು ಮಾಡ್ಬೋದು. ಈಗ ನಿಮ್ಮ ಮನೆಯಲ್ಲಿ ಒಂದು ಸಿಸ್ಟಮ್ ಇದ್ದು ಒಂದು ಇಂಟರ್ನೆಟ್ ಕನೆಕ್ಷನ್ ಇತ್ತು ಅಂತಂದ್ರೆ ಎನಿ ಬಿಸ್ನೆಸ್ ಯು ಕ್ಯಾನ್ ಡೂ. ನಿಮ್ಗೆ ಒಂದು ಗೋಡೌನ್ ಹತ್ರ ಇಟ್ಕೋಬೇಕು ಅನ್ನೋದು ಅವಶ್ಯಕತೆನೇ ಇರಲ್ಲ. ಸೊ ಎಲ್ಲಿ ನೀವು ಮೆಟೀರಿಯಲ್ ನ ಸೆಂಡ್ ಮಾಡ್ಬೇಕು, ಎಲ್ಲಿ ಅದು ಸಪ್ಲೈ ಮಾಡೋದನ್ನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಇರುತ್ತೆ ಅವ್ರಿಗೆ ಹೇಳ್ಬಿಡ್ತು ಅಂತಂದ್ರೆ ಅವರೇ ತಗೊಂಡ್ಬಿಡ್ತಾರೆ. ನೀವು ಇಂಟರ್ಮೀಡಿಯೇಟ್ ಆಗಿ ಗೋಡೌನ್ ಅಲ್ಲಿ ಇಟ್ಕೊಂಡು ಅದನ್ನ ಪ್ಲೇಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ದಟ್ಸ್ ಅಬೌಟ್. ಅಂಡ್ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿದ್ವಿ. ಸೊ ವರ್ಲ್ಡ್ ವೈಡ್ ಆರ್ ಸಿಂಪ್ಲಿ ದ ವೆಬ್. ಯಾವ್ದು ಪೇಜ್ ನಂಬರ್ 16. ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇದನ್ನೆಲ್ಲ ನೀವು ತೋರಿಸ್ತಾ ಇದೀವಲ್ವಾ, ನೀವೆಲ್ಲ ಟೈಪ್ ಮಾಡ್ತಿದ್ದೀರಲ್ಲ, ದಟ್ ಈಸ್ ನೋನ್ ಆಸ್ ದ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರ್ತೀವಿ. HTML ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಬರ್ದಿರ್ತೇವೆ. ನಿಮ್ಗೆ ಮೌಸ್ ಟು ರೈಟ್ ಬಟನ್ ಹೋಗ್ಬಿಟ್ಟು ಯಾವುದೇ ಒಂದು ಇದರಲ್ಲಿ ಹೋಗ್ಬಿಟ್ಟು ವ್ಯೂ ಪೇಜ್ ಸೋರ್ಸ್ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಮೆಂಟ್ಸ್ ನ ಹಾಕಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ಡೋಂಟ್ ಗೋ ಇನ್ ಡೆಪ್ತ್, ಏನಿಲ್ಲ. ನೆಕ್ಸ್ಟ್ ಇಸ್ ದ ಎಲೆಕ್ಟ್ರಾನಿಕ್ ಮೇಲಿಗೆ ಬರ್ತಾ ಇದ್ದೀನಿ. ಇಮೇಲ್ ಯಾರು ಯೂಸ್ ಮಾಡಿದ್ದೀರಾ ಇಲ್ಲ ಅಂತ ಅಲ್ಲ, ಬಟ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಬ್ರೀಫ್. ಸೊ ಇಮೇಲ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ನೀವು ಯಾವುದೇ ಮೆಸೇಜ್ ನ ನೀವು ಸೆಂಡ್ ಮಾಡ್ಬೇಕು ಅಂತ ಅಂದ್ರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ನೀವು ಸೆಂಡ್ ಮಾಡ್ಬೋದು. ಮುಂಚೆ ಆಗಿತ್ತು ಅಂತ ಅಂದ್ರೆ ಆ ರೀತಿ ಅಲ್ಲ. ಮೇಲ್ ಅಂತ ಹೇಳಿದ ತಕ್ಷಣ ಪೋಸ್ಟ್ ಆಫೀಸ್ ಹೋಗಿ ಅಡ್ರೆಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅಲ್ಲಿಗೆ ಹೋಗಿ ವಾಪಸ್. ಇಲ್ಲೂ ಅಷ್ಟನ್ನೇ ನಾವೇನ್ ಮಾಡ್ಬೇಕು ಅಂತಂದ್ರೆ ಮೇಲ್ ID ಕರೆಕ್ಟ್ ಆಗಿತ್ತು ಅಂತಂದ್ರೆ ಇಟ್ಸ್ ಗೋಯಿಂಗ್ ಟು ಗೋ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್. ಯಾವಾಗ ನೋಡ್ತಾರೆ ಅವರು ಅಂತಂದ್ರೆ ಓಪನ್ ಮಾಡ್ಕೊಂಡಿದ್ರೆ ಎನಿ ಟೈಮ್ ಹಿ ಕ್ಯಾನ್ ವ್ಯೂ ಇಟ್. ಅವನು ನಾಳೆ ನೋಡ್ತಾನೆ ನಾಳಿದ್ ನೋಡ್ತಾನೆ ಅನ್ನೋದಿಲ್ಲ. ಈಗಂತೂ ನಿಮ್ಮ ವಾಚ್ ಗಳಲ್ಲೇ ಬಂದ್ಬಿಡುತ್ತೆ, ಹೌದಲ್ವಾ. ಇದನ್ನ ಮೇಲ್ ID ಮಾಡ್ಕೊಂಡಿತ್ತು ಅಂತಂದ್ರೆ ಅಕೌಂಟ್ ನ ಬಂದ ತಕ್ಷಣ ನಿಮ್ಗೊಂದು ಬೀಪ್ ಸೌಂಡ್ ಬರುತ್ತೆ. ನಿಮ್ ಮೊಬೈಲ್ ಗಳಲ್ಲಾದ್ರೂ ಸರಿನೇ ಅಥವಾ ನಿಮ್ಮ ವಾಚ್ ಗಳಲ್ಲೇ ಬಂದ್ಬಿಟ್ಟಿದೆ ಅಲ್ವಾ. ವೇರಬಲ್ ಕಂಪ್ಯೂಟರ್ಸ್ ಅಂತ ಅಂದ್ರೆ ವಾಚ್ ಆಲ್ಸೋ ಇಸ್ ನೋನ್ ಆಸ್ ಎ ವೇರಬಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಇಮೇಲ್ ID ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಯು ಕ್ಯಾನ್ ಸೆಂಡ್ ಎನಿ ಮೆಸೇಜ್ ಟು ಎನಿವೇರ್. ಪೇಜ್ ನಂಬರ್ 165, ಸೆಂಡಿಂಗ್ ಮೇಲ್ಸ್. ಸೊ ಸೆಂಡಿಂಗ್ ಮೇಲ್ಸ್ ಕಂಪೋಸ್ ಅಂತ ಹೇಳಿರುತ್ತೆ, ಮಾಡ್ಬೋದು. ಅದ್ರಲ್ಲಿ ಇನ್ನೊಂದು ನಂಗೆ ಏನ್ ಹೇಳ್ಬೇಕು ಅನ್ಕೊಂಡಿರೋದು ಅಂದ್ರೆ 2 ಅಂತ ಇರುತ್ತೆ, CC ಅಂತ ಇರುತ್ತೆ, BCC ಅಂತ ಇರುತ್ತೆ. ಸೊ ಎಷ್ಟು ಜನಕ್ಕೆ ಕಳಿಸಬಹುದು ಅಟ್ ಎ ಟೈಮ್ ದ ಸೇಮ್ ಕಂಟೆಂಟ್ಸ್ ಇಫ್ ಯು ವಾಂಟ್ ಟು ಸೆಂಡ್. ಎಷ್ಟು ಜನಕ್ಕೆ ಸೆಂಡ್ ಮಾಡ್ಬೋದು, ಎಷ್ಟು ಜನಕ್ಕಾದ್ರೂ ಸೆಂಡ್ ಮಾಡ್ಬೋದು. 2 ಅನ್ನೋ ಜಾಗದಲ್ಲಿ ಕಾಮಾ ಹಾಕೊಂಡು ಹೋಗ್ತು ಅಂತ ಅಂದ್ರೆ ಅದೇನ್ ಮಾಡತ್ತೆ ಅಂತಂದ್ರೆ ಟೂ ಅನ್ನೋದ್ರಲ್ಲಿ ಪಕ್ಕದಲ್ಲಿ ನೆಕ್ಸ್ಟ್ CC ಅಂತ ಇದೆ, ಆಮೇಲೆ BCC ಅಂತ ಇದೆ. CCಲೂ ಕಳಿಸ್ಬೋದು, BCCಲೂ ಕಳಿಸ್ಬೋದು. CCC ಅಂದ್ರೆ ಕಾರ್ಬನ್ ಕಾಪಿ, BCC ಅಂದ್ರೆ ಬ್ಲಾಕ್ ಕಾರ್ಬನ್ ಕಾಪಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಬ್ಲಾಕ್ ಕಾರ್ಬನ್ ಕಾಪಿ ಅಂತ ಅಂದ್ರೆ ಏನು ಅಂದ್ರೆ 2 ಮತ್ತೆ CC ಅಲ್ಲಿ ಕಳಿಸಿರೋರ್ಗೆ BCC ಕಳಿಸಿರೋರ್ಗು ಅರ್ಥ ಆಗೋದಿಲ್ಲ. ಕಳಿಸಿದೀವಿ ಅಂತ ಗೊತ್ತಾಗಲ್ಲ. ನಾನೀಗ ಅಕಸ್ಮಾತ್ ಆಗಿ ಒಂದು ಏನಂತ ಹೇಳ್ಬೋದು ಅಂತಂದ್ರೆ ರೆಸ್ಯೂಮೆ ಕಳಿಸ್ಬೇಕು, ರೆಸ್ಯೂಮೆ ಕಂಪ್ನಿಗೂ ಕಳಿಸ್ಬೇಕು, ನನ್ನ ಫ್ರೆಂಡ್ಗೂ ಕಳಿಸ್ಬೇಕು ಅಂತ ತಿಳ್ಕೊಳ್ಳೋಣ. ಆದ್ರೆ ಕಂಪನಿಯವ್ರಿಗೆ ನನ್ನ ಫ್ರೆಂಡ್ಗೂ ಸೆಂಡ್ ಮಾಡಿದೀನಿ ಅಂತ ಅನ್ಬಿಟ್ಟು ಅರ್ಥ ಆಗ್ಬಾರ್ದು. ಅವಾಗ ನೀವ್ ಏನ್ ಮಾಡ್ಬೋದು ಅಂತ ಅಂದ್ರೆ 2 ಅಡ್ರೆಸ್ ಅಲ್ಲಿ ಕಂಪನಿ ನೇಮ್ ಬರೀರಿ, BCC ಜಾಗದಲ್ಲಿ ನಿಮ್ಮ ಫ್ರೆಂಡ್ ನೇಮ್ ಬರ್ಕೊಳ್ಳಿ. ಸೊ ಫ್ರೆಂಡ್ ಗೊತ್ತಾಗುತ್ತೆ ನೀವು ಕಂಪನಿಗೆ ಸೆಂಡ್ ಮಾಡಿರೋದು ಅಂತ, ಬಟ್ ಕಂಪನಿಯವ್ರಿಗೆ ನಿಮ್ ಫ್ರೆಂಡ್ಗೂ ಸೆಂಡ್ ಮಾಡಿದೀನಿ ಅನ್ನೋದು ಗೊತ್ತಾಗಲ್ಲ. ದಟ್ ಈಸ್ ವೇರ್ ವಿ ಹ್ಯಾವ್ ಟು ಯೂಸ್ ಇಟ್. ಆಮೇಲೆ ಇನ್ನೊಂದು ಮೇಲಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೇಲಲ್ಲಿ ನಿಮ್ಗೆ ಕಂಪೋಸ್ ಜಾಗದಲ್ಲಿ ಬರೀ ಟೆಕ್ಸ್ಚುಯಲ್ ಆಗಿ ಟೈಪ್ ಮಾಡೋದಕ್ಕೆ ಬಿಡುತ್ತೆ. ನಿಮ್ಮ ರೆಸ್ಯೂಮೆಗಳಿಗೆಲ್ಲಾನು ಟೇಬಲ್ ಇರುತ್ತೆ, ನಿಮ್ ಫೋಟೋ ಇರುತ್ತೆ, ಇವನ್ನೆಲ್ಲಾನು ಆಸ್ ಇಟ್ ಈಸ್ ಸೆಂಡ್ ಮಾಡ್ಬೇಕು ಅಂತಂದ್ರೆ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಸೆಂಡ್ ಇಟ್ ಥ್ರೂ ದ ಅಟ್ಯಾಚ್ಮೆಂಟ್ಸ್ ಮೂಲಕ ನೀವು ಸೆಂಡ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಸ್ ದ ಸರ್ಚ್ ಇಂಜಿನ್ಸ್. ಎಷ್ಟೊಂದು ಸರ್ಚ್ ಇಂಜಿನ್ ಇದೆ, ಗೂಗಲ್ ಇದೆ ಅಲ್ವಾ. ಆಮೇಲೆ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್, ಇಯರ್ಫೋನ್ ಯೂಸ್ ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಓದ್ಕೊಳ್ಳಿ, ಇಟ್ಸ್ ವೆರಿ ಈಸಿ.
ನೆಕ್ಸ್ಟ್ ಇಸ್ ವರ್ಕಿಂಗ್. ಐ ಥಿಂಕ್ BA ಸ್ಟೂಡೆಂಟ್ಸ್ಗೆ ಕ್ಲಾಸ್ ಇದೆ ಅಂತ ಅನ್ಸುತ್ತೆ, BCom ಸ್ಟೂಡೆಂಟ್ಸ್ಗೆ ಕ್ಲಾಸ್ ಇಲ್ಲ ಅಂತ ಅನ್ಸುತ್ತೆ. ಐ ವಿಲ್ ಟೇಕ್ ಅನದರ್ 5 to 10 minutes. ಇದೊಂದು ಟೊಪಾಲಜಿನ ನಾನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಸೊ ಐ ಕ್ಯಾನ್ ಗೋ ಟು ದ ವರ್ಡ್ ಅಂಡ್ ಎಕ್ಸೆಲ್. ನಾಳೆ ಕ್ಲಾಸ್ ಅಲ್ಲಿ ನಾನು ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಟೈಮ್ ಇತ್ತು ಅಂತಂದ್ರೆ ವರ್ಡ್ ಎಕ್ಸೆಲ್ ಒಟ್ಟಿಗೆ ತೋರಿಸ್ಬಿಟ್ಟು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಪ್ರಿಫರೆನ್ಸ್ ವಿಲ್ ಗಿವ್ ಫಾರ್ ಪ್ರಾಕ್ಟಿಕಲ್ ಚಾನ್ಸಸ್ ಇರುತ್ತೆ. ಆಯ್ತಾ? ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತು ಅಂತ ಅಂದ್ರೆ ನೀವು ಮನೇಲಿ ವರ್ಕ್ ಮಾಡ್ತು ಅಂತ ಅಂದ್ರೆ ನೀವು ಬರೆಯೋದಕ್ಕೆ ಈಸಿ ಆಗುತ್ತೆ. ಓದ್ಕೊಂಡ್ ಬರೆದ್ರೆ ಬರೋದಿಲ್ಲ ಅದು, ಸರಿನಾ? ಅದನ್ನ ಓದ್ಬಿಟ್ಟು ಬರಿತೀನಿ ಅಂತ ಅಂದ್ರೆ ಬರಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಪ್ಲೇ ಮಾಡ್ತೀರಾ ಕಂಪ್ಯೂಟರ್ ಮೇಲೆ, ಅಷ್ಟು ನೀವು ಕಲ್ತ್ಕೊಂತೀರಾ. ಅಷ್ಟೇ ನಾನು ಹೇಳಕ್ ಸಾಧ್ಯ. ಕಂಪ್ಯೂಟರ್ ಅಷ್ಟೇನೆ, ನೀವೇನೋ ಥಿಯರಿಟಿಕಲ್ ಆಗಿ ಓದಿ ಬಾಯ್ ಹಾರ್ಟ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಸರಿನಾ? ಅದ್ರ ಬದಲು ನಾವೇನ್ ಮಾಡುದು, ನೀವು ಎಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನ ಯೂಸ್ ಮಾಡ್ತೀರಾ ಅಷ್ಟು ನಾವು ಮಾಡ್ಕೊಂಡು ಹೋಗ್ಬೋದು. ಓಕೆ, ವಿಲ್ ಕಂಟಿನ್ಯೂಸ್. ಅವ್ರಿಗೂ ಕ್ಲಾಸ್ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು 10 to 15 minutes ನಾನು ಕ್ಲಾಸ್ ತಗೋತೀನಿ, ಬಿಕಾಸ್ ಈವನ್ ಐ ಹ್ಯಾವ್ ಟು ಗೋ ಟು ದ ಕಾಲೇಜ್. ಸೊ ಆದಷ್ಟು ಇವತ್ತು ಅಟ್ಲೀಸ್ಟ್ ಇದನ್ನಾರು ಕಂಪ್ಲೀಟ್ ಮಾಡ್ತೀನಿ. ಯಾರಿಗೂ ಇಲ್ಲ ಅಂತ ಹೇಳ್ತು ಅಂತಂದ್ರೆ ಅಟ್ಲೀಸ್ಟ್ ಇದನ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ನಿಮ್ಗೆ ತೋರಿಸ್ಬಿಟ್ಟು ನಾನು ಹೋಗ್ತೇನೆ. ಸೊ ನೆಟ್ವರ್ಕ್ ಟೊಪಾಲಜೀಸ್ ಬರ್ತಾ ಇದ್ದೀನಿ. ಪೇಜ್ ನಂಬರ್ 176. ಯೂನಿಟ್ ಹೇಳ್ಬಿಡ್ತೀನಿ, ಅವಾಗ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಯೂನಿಟ್ ನಂಬರ್ 16. ಸೊ ಪಾಯಿಂಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ನೀವು ಈಗಾಗಲೇ ಹೇಳ್ಕೊಂಡ್ ಬಂದಿ. ನೆಟ್ವರ್ಕ್ ಅಂದ್ರೆ ಏನು ಅಂತಂದ್ರೆ ಫಿಸಿಕಲ್ ಜೊಮ್ಯಾಟ್ರಿಕ್ ಅರೇಂಜ್ಮೆಂಟ್ ಆಫ್ ದ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್. ನಾನು ಆಗ್ಲೇ ಹೇಳಿದೆ, ಏನಂತ ಹೇಳಿದೆ, 2-3 ಸಿಸ್ಟಮ್ಸ್ ನ ಒಟ್ಟಿಗೆ ನಾನು ಮಾಡ್ತೀನಿ. ಫಿಸಿಕಲ್ ಆಗಿ ಯಾವ ಪ್ಯಾಟ್ರನ್ ಅಲ್ಲೇ ಪ್ಲೇಸ್ ಮಾಡೋದನ್ನ ಡೇಟಾ ಅಥವಾ ನನ್ನ ಇನ್ಫಾರ್ಮೇಶನ್ ಒಂದು ಸಿಸ್ಟಮ್ಗೆ ಇನ್ನೊಂದು ಸಿಸ್ಟಮ್ಗೆ ಹೇಗೆ ಹೋಗುತ್ತೆ, ಬೇಗ ಹೋಗುತ್ತಾ, ಸ್ಲೋ ಆಗಿ ಹೋಗುತ್ತಾ, ಒಂದು ಜಾಮೆಟ್ರಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ಅರೇಂಜ್ ಮಾಡೋ ಅಂತದಕ್ಕೆ ವಿ ಸೇ ಇಟ್ ಆಸ್ ದ ಟೊಪಾಲಜೀಸ್. ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ನೆಟ್ವರ್ಕ್ ಟೊಪಾಲಜಿ ಅಪಾನ್ ವಿಚ್ ದ ನೆಟ್ವರ್ಕ್ ಈಸ್ ಬೇಸ್ಡ್, ಸಚ್ ಆಸ್ ಯಾವ್ದು ಬಸ್ ಟೊಪಾಲಜಿ, ಬಸ್ ನೆಟ್ವರ್ಕ್ ಇದೆ, ಅಥವಾ ಬಸ್ ಟೊಪಾಲಜಿ, ಸ್ಟಾರ್ ಟೊಪಾಲಜಿ, ಮೆಶ್ ಟೊಪಾಲಜಿ, ಸ್ಟಾರ್ ಬಸ್ ಟೊಪಾಲಜಿ ಅಂತ ಹೇಳ್ತೀವಿ. ಟೊಪಾಲಜಿ ಅಂತಂದ್ರೆ ನೆಟ್ವರ್ಕ್ ನ ಹೇಗೆ ಇಂಟರ್ ಕನೆಕ್ಟ್ ಮಾಡಿರ್ತೀವಿ, ಒಂದು ಆರ್ಡರ್ ಅಲ್ಲಿ ಪ್ಲೇಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 10 ಚೇರ್ಸ್ ನ ಕೊಡ್ತೀನಿ. 10 ಚೇರ್ಸ್ ನ ಕೊಟ್ಬಿಟ್ಟು ಅರೇಂಜ್ ಮಾಡಿ ಅಂತ ಒಂದು ಜಾಗ ಕೊಡ್ತೀನಿ. ಮಾಡ್ತೀರಾ, 10 ಚೇರ್ ತಗೊಂತೀರಾ, ಜಾಗ ನೋಡ್ಬೇಕು. ಜಾಗ ನೋಡ್ಬಿಟ್ಟು ಅವ್ರಿಗೆ ಎಲ್ಲಾರು ಕಾಣಿಸ್ಬೇಕು ಅಂತ ಅಂದಾಗ, ಅಂದ್ರೆ ಎದುರುಗಡೆ ನಡೆಯ ಅಂತ ಶೋನ ನೀವು ನೋಡ್ಬೇಕು 10 ಜನಕ್ಕೂ ನೀವು ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ದ 10 ಚೇರ್ಸ್ ಇನ್ ಯೋರ್ ಆರ್ಡರ್. ಹೆಂಗ್ ಮಾಡ್ಬೋದು, ಉದ್ದುದ್ದಕ್ಕೆ ಹಾರಿಜಾಂಟಲ್ ಆಗು ಇಡ್ಬೋದು, ಕಾಲಮ್ ವೈಸ್ ಆರು ಇಡಬಹುದು, ಸರ್ಕ್ಯುಲರ್ ಆಗು ಇಡಬಹುದು, ಎನಿ ವೇ ಯಾವ ಟೈಪ್ ಅಲ್ಲಿ ಆದ್ರೂ ನಾವು ಅದನ್ನ ಅರೇಂಜ್ ಮಾಡ್ಬೋದು. 10 ಚೇರ್ಸ್ ನ ಯಾವ ರೀತಿ ಅರೇಂಜ್ ಮಾಡ್ತೀರಾ, ದ ಸೇಮ್ ವೇ ನಾನು ಇಲ್ಲಿ ಸಿಸ್ಟಮ್ ನಾನು ಏನ್ ಮಾಡ್ತಾ ಇದ್ದೀನಿ, ಯಾವನ್ನ ಇಟ್ಕೊಂಡು ಹೋಗ್ತೀವಿ ಕಂಪ್ಯೂಟರ್ನ, ಸೊ ದಟ್ ದ ಇನ್ಫಾರ್ಮೇಶನ್ ಈಸ್ ಪಾಸ್ಡ್. ಹೌ ಈ ರೀತಿ ಬೇಸ್ ಮೇಲೆ ವಿ ಸೇ ಇಟ್ ಆಸ್ ದ ಟೊಪಾಲಜಿ ಅಂತ ಹೇಳ್ತೀವಿ. ಸರಿನಾ? ಟೊಪಾಲಜಿ, ಲಾಜಿಕಲ್ ಟೊಪಾಲಜಿ ಅಂತ ಎಲ್ಲ ಇದೆ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ಕೆ ನನ್ಗೆ ಟೈಮ್ ಇಲ್ಲ, ಓದ್ಕೊಳ್ಳಿ ಅದನ್ನ. ಇಟ್ಸ್ ವೆರಿ ಈಸಿ. ಈಗಾಗ್ಲೇ ಹೇಳಿದೆ, ಇದಕ್ಕೆ ಏನ್ ಮಾಡ್ತೀವಿ ಯೂಶುವಲ್ ಆಗಿ, ವಿ ಆರ್ ಗೋಯಿಂಗ್ ಟು ಯೂಸ್ ಕಾಪರ್ ವೈರ್, ಫೈಬರ್ ಆಪ್ಟಿಕ್ಸ್, ಮೈಕ್ರೋವೇವ್, ಇನ್ಫ್ರಾರೆಡ್. ಲ್ಯಾನ್ ನ ಮನ್ಸಲ್ಲಿ ಇಟ್ಕೊಳ್ಳಿ, ಹೇಗೆ ಅರೇಂಜ್ಮೆಂಟ್ ಮಾಡ್ತೀವಿ. ಬಸ್ ಟೊಪಾಲಜಿ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸಿಂಗಲ್ ಕೇಬಲ್, ಚೀಪರ್ ಟು ಪರ್ಚೇಸ್. ಸಿಂಗಲ್ ಕೇಬಲ್ ಬಸ್ ಅಂತ ಹೇಳಿದ ತಕ್ಷಣ ಬಸ್ ನ ಜ್ಞಾಪಿಸ್ಕೊಳ್ಳಿ. ಬಸ್ಸಲ್ಲಿ ಏನಾಗುತ್ತೆ, ಮಧ್ಯ ಇರುತ್ತೆ, ಆಮೇಲಿಂದ ಏನ್ ಮಾಡ್ತಾರೆ, ಲೆಫ್ಟ್ ಟು ರೈಟ್ ಚೇರ್ಸ್ ಹಾಕಿರ್ತಾರೆ, ಹೌದಲ್ವಾ? ಸೊ ಇಲ್ಲೂ ಅಷ್ಟೇ, ಒಂದ್ ಸಿಂಗಲ್ ಕೇಬಲ್ ಹಾಕೊಂತೀವಿ. ಸೊ ಲೆಫ್ಟ್ ಒಂದು ಸಿಸ್ಟಮ್ ಹಾಕ್ತಿವಿ, ರೈಟ್ ಒಂದು ಸಿಸ್ಟಮ್ ಹಾಕ್ತಿವಿ. ಸೊ ಸಿಸ್ಟಮ್ ಅನ್ನೋದಕ್ಕಿಂತ ಏನ್ ಹೇಳ್ತೀವಿ, ನೋಡ್ ಅಂತ ಹೇಳ್ತೀವಿ. NODE. ಕಂಪ್ಯೂಟರ್ ಅಂತಾನೂ ಹೇಳಲ್ಲ, ಅದನ್ನ ಹೇಳ್ತೀವಿ ನೋಡ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ? ಸೊ ಬಸ್ ಟೊಪಾಲಜಿಲಿ ಏನಾಗುತ್ತೆ ಅಂತಂದ್ರೆ, ಮಧ್ಯ
ಮೇನ್ ಏನ್ ಸೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಡೇಟಾನ, ಅದು ಮಧ್ಯದಲ್ಲಿ ಓಡಾಡ್ತಾ ಇರುತ್ತೆ. ಲೆಫ್ಟ್ ಅವ್ರಿಗೂ ಸೆಂಡ್ ಮಾಡ್ತೀವಿ, ರೈಟ್ ಅವ್ರಿಗೂ ಸೆಂಡ್ ಮಾಡ್ತೀವಿ. ದಟ್ ಈಸ್ ನೋನ್ ಆಸ್ ದ ಬಸ್ ಟೊಪಾಲಜಿ. ಸೊ ಬಸ್ ಟೊಪಾಲಜಿದು ಒಂದು ಸಿಂಬಲ್ ಕೊಟ್ಟಿದ್ದಾರೆ ಪೇಜ್ ನಂಬರ್ 178 ಅಲ್ಲಿ. ಒಂದು ಡಿಫ್ರೆಂಟ್ ಅಂದ್ರೆ ಇಮೇಜ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ವರ್ಕ್ ಸ್ಟೇಷನ್, ದಿಸ್ ಇಸ್ ದ ಫೈಲ್ ಸರ್ವರ್. ಅಲ್ಲಿಂದ ಏನಾಗ್ತಿದೆ, ಒಂದು ರಿಪೀಟರ್ ಅಥವಾ ಹಬ್ ಅಂತ ಕೊಟ್ಟಿದ್ದಾರೆ. ನಾನು ಏನ್ ಇನ್ಫಾರ್ಮೇಶನ್ ಸೆಂಡ್ ಮಾಡ್ತೀನಿ ರಿಪೀಟರ್ ಅಥವಾ ಹಬ್ಗೆ ಹೋಗುತ್ತೆ, ಅಲ್ಲಿಂದ ಈ ಕಡೆ ಲೆಫ್ಟ್ ಮತ್ತೆ ರೈಟ್ಗೆ ಹೋಗ್ತಾ ಇರುತ್ತೆ. ಅಂದ್ರೆ ಸ್ಪ್ರೆಡ್ ಔಟ್ ಆಗುತ್ತೆ ಇನ್ಫಾರ್ಮೇಶನ್. ಏನಂತ, ನಾನು 10 ಜನ ಇಲ್ಲಿ ವರ್ಕ್ ಮಾಡ್ತಾ ಇದಾರೆ 10 ಸಿಸ್ಟಮ್ ಅಲ್ಲೂ, ದ ಮೀಟಿಂಗ್ ಸ್ಟಾರ್ಟ್ಸ್ at 5 o'clock ಅಂತ ನಾನು ಒಂದು ಇನ್ಫಾರ್ಮೇಶನ್ ನ ಸೆಂಡ್ ಮಾಡ್ತೀನಿ. 10 ಜನಕ್ಕೂ ಅದು ಟ್ರಾನ್ಸ್ಫರ್ ಆಗುತ್ತೆ. ನಾನು ಒಂದು ಮೆಸೇಜ್ ಕೊಟ್ಟ ತಕ್ಷಣ ಎಲ್ಲಾ ಸಿಸ್ಟಮ್ ಆನ್ ಆಗಿತ್ತು ಅಂತಂದ್ರೆ ನಾವು ಈಸಿಯಾಗಿ ಮಾಡ್ಕೊಬಹುದು. ಸೊ ವಾಟ್ ಈಸ್ ದ advantages of a bus topology? Easy to connect a computer, ಕನೆಕ್ಟ್ ಮಾಡೋದಕ್ಕೆ ಈಸಿ. ರಿಕ್ವೈರ್ಸ್ ಲೆಸ್ ಕೇಬಲ್ ಲೆಂತ್ ದೆನ್ ಎ ಸ್ಟಾರ್ ಟೊಪಾಲಜಿ ಮುಂದೆ. ಸೊ ಲೆಸ್ ಕೇಬಲ್ ನ ಯೂಸ್ ಮಾಡ್ತಾ ಇದೀವಿ. ಡಿಸ್ಅಡ್ವಾಂಟೇಜಸ್ ಏನು? ಎಂಟೈರ್ ನೆಟ್ವರ್ಕ್ ಶಟ್ಸ್ ಇಫ್ ದೇರ್ ಇಸ್ ಎ ಬ್ರೇಕ್ ಇನ್ ದ ಮೇನ್ ಕೇಬಲ್. ನಾ ಮಧ್ಯ ಅಂತ ಹೇಳಿದ್ನಲ್ಲ, ಬಸ್ ಅಲ್ಲಿ ಮಧ್ಯ ಒಂದು ಕೇಬಲ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಮಧ್ಯದ ಕೇಬಲ್ ಅಕಸ್ಮಾತ್ ಆಗಿ ಬ್ರೇಕ್ ಆಯ್ತು ಅಂತಂದ್ರೆ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಸರಿನಾ? ನೆಕ್ಸ್ಟ್ ಇಸ್ ದ ಸ್ಟಾರ್ ಟೊಪಾಲಜಿ. ದಿಸ್ ಇಸ್ ಎ ಗ್ಯಾರಂಟಿ ಕ್ವಶನ್. ಟೊಪಾಲಜಿ ನಿಮ್ಗೆ ಯಾವಾಗ್ಲೂ ಕ್ವಶನ್ ಕೇಳ್ತಾರೆ. ಆದಷ್ಟು ಇಲ್ಲಿ ಸ್ಟಾರ್ ಟೊಪಾಲಜಿ ಎಲ್ಲಾನು ಒಂದು ಚಿತ್ರಗಳನ್ನ ಹಾಕಿದ್ದಾರೆ ನೋಡಿ. ಆ ಚಿತ್ರಗಳಲ್ಲಿ ಕಂಪ್ಯೂಟರ್ ಅಂತಾನೆ ಬರ್ದಿಟ್ಟಿದ್ದಾರೆ. ಅದ್ರ ಬದಲು ಒಂದು ಸ್ಮಾಲ್ ರೆಕ್ಟಾಂಗಲ್ ಹಾಕ್ಬಿಟ್ಟು ನೋಡ್ ಅಂತ ಹಾಕ್ಬಿಟ್ಟು ಒಂದು ಚಿತ್ರ ಬರೀರಿ. ಯು ಆರ್ ಗೋಯಿಂಗ್ ಟು ಗೆಟ್. ನೆಟ್ ಅಲ್ಲಿ ತೆಗೆದು ನೋಡಿ ಟೊಪಾಲಜಿ ಇಮೇಜಸ್ ಅಂತ ಹೇಳ್ಬಿಟ್ಟು ಗೂಗಲ್ಗೆ ಹೋಗ್ಬಿಟ್ಟು ಟೊಪಾಲಜಿ ಇಮೇಜಸ್ ಅಂತ ಹೇಳಿ ಆ ಟೊಪಾಲಜಿ ಇಮೇಜ್ನ ನಿಮ್ಮ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಸೊ ದಟ್ ವೆನ್ ದೇ ಆಸ್ಕ್ ದ ಕ್ವಶನ್ ವಾಟ್ ಯು ಕ್ಯಾನ್ ಡೂ ಈಸ್, ನೀವು ಅದನ್ನ ಬರಿಬಹುದು. ಓಕೆನಾ? ಸ್ಟಾರ್ ಟೊಪಾಲಜಿ ಅಂತ ಹೇಳ್ತೀವಿ. ಸೊ ಸ್ಟಾರ್ ಟೊಪಾಲಜಿ ಡಿರೈವ್ಸ್ ದ ಅರೇಂಜ್ಮೆಂಟ್ ಆಫ್ ಡಿವೈಸಸ್ ಸೊ ದಟ್ ರೇಡಿಯೇಟ್ ಫ್ರಮ್ ಎ ಸೆಂಟ್ರಲ್ ಪಾಯಿಂಟ್. ಸ್ಟಾರ್ ಟೊಪಾಲಜಿಲಿ ಏನಾಗುತ್ತೆ ಅಂದ್ರೆ ಮಧ್ಯದಿಂದ ಎಲ್ಲಾರ್ಗೂ ಸ್ಪ್ರೆಡ್ ಔಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಹಿಯರ್ ಆಲ್ಸೋ ಸ್ಟಾರ್ ಟೊಪಾಲಜಿಲಿ ಏನಾಗುತ್ತೆ, ಮಧ್ಯ ನಿಮ್ಮ ಹಬ್ ಇದೆ ನೋಡಿ, ಅಲ್ಲಿಂದ ಪ್ರತಿಯೊಂದು ಸಿಸ್ಟಮ್ಸ್ಗೂ ನಾವು ಸೆಂಡ್ ಮಾಡ್ಬೋದು ಇನ್ಫಾರ್ಮೇಶನ್ಸ್ ನ. ಸೊ ವೈರು ಎಲ್ಲದಕ್ಕೂ ಸ್ಪ್ರೆಡ್ ಔಟ್ ಆಗಿರುತ್ತೆ. ಈ ಅಡ್ವಾಂಟೇಜಸ್ ಏನು? ಈಸಿ ಟು ಇನ್ಸ್ಟಾಲ್ ಅಂಡ್ ವೈರ್, ನೋ ಡಿಸ್ಟ್ರಪ್ಷನ್ಸ್ ಟು ದ ನೆಟ್ವರ್ಕ್ ವೆನ್ ಕನೆಕ್ಟಿಂಗ್ ಆರ್ ರಿಮೂವಿಂಗ್. ಯಾವ ಡಿಸ್ಟ್ರಪ್ಷನ್ಸ್ ಆಗಲ್ಲ. ಈಸಿ ಟು ಡಿಟೆಕ್ಟ್, ಯಾವ್ದಾದ್ರು ಫಾಲ್ಟ್ ಆಗಿತ್ತು ಅಂತಂದ್ರೆ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ನ ತೆಗ್ದು ಹಾಕ್ಬಿಡ್ಬೋದು. ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ರಿಕ್ವೈರ್ಸ್ ಮೋರ್ ಕೇಬಲ್ ಅಂಡ್ ದೆನ್ ಎ ಲೀನಿಯರ್ ಟೊಪಾಲಜಿ. ಲೀನಿಯರ್ ಟೊಪಾಲಜಿ ಇಸ್ ನಥಿಂಗ್ ಬಟ್ ಅದರ್ ನೇಮ್ ಫಾರ್ ದ ಬಸ್ ಟೊಪಾಲಜಿ ಅಷ್ಟೇನೆ. ಇಫ್ ದ ಹಬ್ ಫೇಲ್ಸ್ ನೋಡ್ಸ್ ಅಟ್ಯಾಚ್ಡ್ ಆರ್ ಡಿಸೇಬಲ್ಡ್. ಅಕಸ್ಮಾತ್ ಆಗಿ ಮಧ್ಯ ಏನಾದ್ರು ಇದಾಗಿತ್ತು ಅಂತಂದ್ರೆ ಒಂದ್ ಸಿಸ್ಟಮ್ ನ ನೀವು ತೆಗ್ದು ಹಾಕ್ಬಿಡ್ತು ಅಂತಂದ್ರೆ ನೆಟ್ವರ್ಕಿಂಗ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಇರೋದಿಲ್ಲ. ನೆಕ್ಸ್ಟ್ ಇಸ್ ರಿಂಗ್ ಟೊಪಾಲಜಿ ಅಂತ ಹೇಳಿದ್ವಿ. ಸೊ ರಿಂಗ್ ಟೊಪಾಲಜಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಸರ್ಕ್ಯುಲರ್ ಆಗೇ ಇರುತ್ತೆ ಅಂಡ್ ದ ಡೈರೆಕ್ಷನ್ ವಿಲ್ ಬಿ ಆನ್ ದ ಸೇಮ್. ಸೊ ಫಸ್ಟ್ ಸಿಸ್ಟಮ್ ಕಂಪ್ಯೂಟರ್ ನೋಡ್ 1 ಹೋಯ್ತು ಅಂತಂದ್ರೆ ನೆಕ್ಸ್ಟ್ ನೋಡ್ 2 ಹೋಗ್ಬೇಕು, ನೆಕ್ಸ್ಟ್ ನೋಡ್ 3 ಹೋಗ್ಬೇಕು, ನೆಕ್ಸ್ಟ್ ನೋಡ್ 4 ಗೆ. ಇಟ್ ಕಾಂಟ್ ಜಂಪ್. ನೋಡ್ 1 ಇಂದ ನೋಡ್ 4 ಗೆ ಜಂಪ್ ಆಗಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ನೋ ಸೆಕೆಂಡ್ ಇಯರ್ BCom ಗೆ ಯಾವ್ದಾದ್ರು ಗ್ರೂಪ್ ಇದೆಯಾ? ಐ ಡೋಂಟ್ ನೋ. ಸೊ ಮೆಸೇಜ್ ಯಾವ ರೀತಿ ಅಂತಂದ್ರೆ ಒಂದೇ ವೇ ಅಲ್ಲಿಂದಾನೆ ಅದ್ ಮೆಸೇಜಸ್ ನಿಮ್ಗೆ ಮೂವ್ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಅಡ್ವಾಂಟೇಜಸ್ ಒಂದಾದ್ಮೇಲೆ ಒಂದೊಂದು ಹೋಗುತ್ತೆ. ಬಟ್ ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ ಮಧ್ಯ ಒಂದ್ ಸಿಸ್ಟಮ್ ನಿಮ್ದೇನಾದ್ರು ಕರೆಕ್ಟ್ ಆಯ್ತು ಅಂತ ಅಂದ್ರೆ ನೆಟ್ವರ್ಕಿಂಗ್ ವಿಲ್ ಬಿ ಕ್ಲೋಸ್ ಆಗ್ಬಿಡುತ್ತೆ. ಯಾಕಂದ್ರೆ ಫಸ್ಟ್ ಸಿಸ್ಟಮ್ ಇಂದ ಸೆಕೆಂಡ್ ಸಿಸ್ಟಮ್ ಹಿಂಗೆ ಹೋಗ್ಬೇಕು ಸರ್ಕ್ಯುಲರ್ ಆಗಿ. ಸೊ ಅದೇನಾಗುತ್ತೆ, ಹೊರಟೋಗ್ಬಿಡುತ್ತೆ. ದಟ್ ಈಸ್ ಅಬೌಟ್ ದ ring topology. Advantages: it uses the least amount of cable networking. It is relatively simple to install. But disadvantages: adding or removing a device can affect the network. So ಒಂದೇನಾರು ಹೋಯ್ತು ಅಂತಂದ್ರೆ the whole network will be closed. ನಾನು ಉಪಯೋಗಿಸಕ್ಕೆ ಆಗೋದಿಲ್ಲ, ಎಂಡ್ ಮಾಡ್ಬೇಕಾಗುತ್ತೆ. ಅದರ್ ಟೊಪಾಲಜಿ ಬಂದಾಗ ಟ್ರೀ ಟೊಪಾಲಜಿ ಅಂತ ಹೇಳ್ತೀವಿ. ಸೊ ಟ್ರೀ ಟೊಪಾಲಜಿ ಏನಾಗುತ್ತೆ ಅಂತ ಅಂದ್ರೆ ಟ್ರೀ ಟೊಪಾಲಜಿಲಿ ಬ್ರಾಂಚಸ್ ಇರುತ್ತೆ ಅಲ್ವಾ. ಸೊ ಇಲ್ಲೂ ಏನಾಗುತ್ತೆ ಅಂತ ಅಂದ್ರೆ ಇಟ್ ವಿಲ್ ಬಿ ವರ್ಕ್ ಆನ್ ದ ಬಸ್ ಆಸ್ ವೆಲ್ ಆಸ್ ಸ್ಟಾರ್ ಟೊಪಾಲಜಿನ ಇಲ್ಲಿ ವರ್ಕ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಎರಡೂ ಟೊಪಾಲಜಿನ ನಾವು ಮಿಕ್ಸ್ ಮಾಡಿದ್ರೆ ವಿ ಸೇ ಇಟ್ ಆಸ್
ಟ್ರೀ ಟೊಪಾಲಜಿ ಅಂತ ಹೇಳ್ತೀವಿ. ಸೊ ಬಸ್ ಅಲ್ಲಿ ಹೇಗೆ ಒಂದು ನೆಟ್ವರ್ಕಿಂಗ್ ನಡೀತಾ ಇರುತ್ತೆ, ಪ್ರತಿಯೊಂದು ಲೆಫ್ಟ್ಗೆ ಒಂದು ರೈಟ್ಗೆ ಏನಾಗ್ತಾ ಇರುತ್ತೆ ಅಂತ ಅಂದ್ರೆ ಒಂದೊಂದು ಟೊಪಾಲಜಿ ಅಂದ್ರೆ ಒಂದೊಂದು ನೆಟ್ವರ್ಕ್ ನ ನೀವು ಕನೆಕ್ಟ್ ಮಾಡ್ಕೊಂಡು ಹೋಗಬಹುದು. So that is known as the tree topology. A tree topology combines characteristics of linear bus and star topology. ಎರಡರದುವೆ ಒಳ್ಳೆ ಗುಣಗಳು ಅಂತ ಹೇಳ್ಬೋದು. ಸೊ ಅವೆರಡು ಟೊಪಾಲಜಿನ ಒಟ್ಟಿಗೆ ಸೇರಿಸಿ ಅವರು ಮಾಡಿರ್ತಾರೆ. ಸೊ ನಿಮ್ಗೆ ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಬಸ್ ಅಲ್ಲಿ ಹೇಗಿರುತ್ತೆ, ಮಧ್ಯದಲ್ಲಿ ಹೋಗ್ತಾ ಇರುತ್ತೆ, ಲೆಫ್ಟ್ ಒಂದ್ ಕಂಪ್ಯೂಟರ್ ರೈಟ್ ಒಂದ್ ಕಂಪ್ಯೂಟರ್ ಬದಲು ಲೆಫ್ಟ್ ಅಲ್ಲೇ ಒಂದ್ ನೆಟ್ವರ್ಕಿಂಗ್ ಹಾಕೋಬಹುದು, ರೈಟ್ಗೆ ಇನ್ನೊಂದು ನೆಟ್ವರ್ಕಿಂಗ್ ಹಾಕೊಂಡು ಹೋಗಬಹುದು. 2-3 ಕಂಪ್ಯೂಟರ್ ನೆಟ್ವರ್ಕಿಂಗ್ ನ ಒಟ್ಟಿಗೆ ಸೇರಿಸಿ ಹೇಳೋದಂತದಕ್ಕೆ ವಿ ಸೇ ಇಟ್ ಆಸ್ ದ ಟ್ರೀ ಟೊಪಾಲಜಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ನೋನ್ ಆಸ್ ದ ಮೆಶ್ ಟೊಪಾಲಜಿ ಅಂತ ಹೇಳ್ತಿದ್ದೇವೆ. 182 ಪೇಜ್ ನಂಬರ್ ಅಲ್ಲಿ ಇದೆ ಮೆಶ್ ಟೊಪಾಲಜಿ ಅಂತ. ಮೆಶ್ ಟೊಪಾಲಜಿಲಿ ಏನಾಗುತ್ತೆ ಅಂತಂದ್ರೆ, ಇಟ್ ಈಸ್ ಆಲ್ಮೋಸ್ಟ್ ಕಾಮನ್ ಟು ವೈಡ್ ಏರಿಯಾ ನೆಟ್ವರ್ಕ್. ಒಂದ್ ಸಿಸ್ಟಮ್ ಎಲ್ಲಾರ್ಗು ಜಾಯಿನ್ ಆಗಿರುತ್ತೆ. ಈಗ ನೋಡ್ 1 ನನ್ನ ಹತ್ರ 10 ಸಿಸ್ಟಮ್ ಇತ್ತೆ ಅಂತಂದ್ರೆ 10 ಸಿಸ್ಟಮ್ ಅವರು ಒಂದನ್ನು ನೋಡ್ಬೋದು, ಒಂದವರು 10 ಸಿಸ್ಟಮ್ ನ ನೋಡೋ ಅಂತದಕ್ಕೆ ಮೆಶ್ ಟೊಪಾಲಜಿ ಅಂತ ಹೇಳ್ತೀವಿ. ಇದ್ರದ್ದು ಸಿಂಬಲ್ಸ್ ಗಳು ನನ್ನ ಹತ್ರ ಬೇರೆ ಇದೆ. ಐ ವಿಲ್ ಟ್ರೈ ಮೈ ಬೆಸ್ಟ್ ಇಫ್ ಐ ಕ್ಯಾನ್ ಶೋ ದ ನೋಟ್ಸ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಒಂದು ಸ್ಲೈಡ್ಗೆ ಹಾಕಿ ತೋರಿಸ್ತೇನೆ. ಇಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಕಂಪ್ಯೂಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಬಿಕಾಸ್ ನಿಮ್ಗೆ ಇನ್ ಡೆಪ್ತ್ ಹೋಗಿಲ್ಲ ಈ ವರ್ಷ. ನೆಕ್ಸ್ಟ್ ಇಯರ್ ಒನ್ಸ್ ಅಗೇನ್ ಯು ಆರ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಥಿಂಗ್ಸ್. ಸ್ವಲ್ಪ ಇನ್ ಡೆಪ್ತ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಸ್ ದ ಸೈಬರ್ ಲಾ ಅಂತ ಹೇಳ್ತೀವಿ. ಸೈಬರ್ ಲಾ ಅಂತ ಹೇಳಿದ ತಕ್ಷಣ ಏನು ಅಂತಂದ್ರೆ, ಸಮ್ ಗವರ್ನಿಂಗ್ ಲಾ ಗವರ್ನಿಂಗ್ ನ ಮಾಡೋ ಅಂತದಕ್ಕೆ ಸೈಬರ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ ತುಂಬಾ ಫ್ರಾಡ್ಸ್ ಗಳಾಗ್ತಾ ಇದೆ. ಇಟ್ ಕ್ಯಾನ್ ಬಿ ಇನ್ ದ ಬ್ಯಾಂಕ್ ಆರ್ ಎನಿಥಿಂಗ್. ಆನ್ಲೈನ್ ಶಾಪಿಂಗ್ ಅಲ್ಲಾರು ಆಗ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ತುಂಬಾ ಫ್ರಾಡ್ ನಡೀತಾ ಇದೆ. ಸೊ ಫ್ರಾಡ್ ಆಯ್ತು ಅಂತಂದ್ರೆ ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋದು? ಸೊ ಯು ಹ್ಯಾವ್ ದ ಸೈಬರ್ ಲಾ ಅಂತ ಹೇಳಿದೆ. ಸೊ ಸೈಬರ್ದೇ ಒಂದು ಪೊಲೀಸ್ಗಳು ಇರ್ತಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಎಲ್ಲಾ ಡೀಟೇಲ್ಸ್ ನ ಕೊಟ್ಟು ಅಂತಂದ್ರೆ ದೇ ಕ್ಯಾನ್ ಕ್ಯಾಚ್ ಫಾರ್ ಯು. ಸೊ ಅದರಲ್ಲಿ ರಿಲೇಟೆಡ್ ಟು ದಟ್ ಎಷ್ಟೊಂದಿದೆ. ಇದು ನೀಡ್ ಫಾರ್ ಸೈಬರ್ ಲಾ ಓದ್ಕೊಳ್ಳಿ. ಮತ್ತೆ IT ಆಕ್ಟ್ ಅಂತ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಒಂದು ಆಕ್ಟ್ ನ ಬಿಟ್ಟಿದ್ದಾರೆ. ಕಂಪನಿ ಲಾ ಎಲ್ಲ ನಿಮ್ಗೆ ಗೊತ್ತಿದೆ, ಲಾಸ್ ಅಂತ ಅಂದ್ರೆ ಏನು ಅಂತಂದ್ರೆ ಅದೇ ರೀತಿ ಇದು IT-ಗೆ ರಿಲೇಟೆಡ್ ಆಗಿರೋ ಅಂತಷ್ಟು ಒಂದಷ್ಟು ಲಾಸ್ ನ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಏನೇನು ಅದಕ್ಕೆ ಕಂಟ್ರೋಲ್ ಹೇಗ್ ಮಾಡಬಹುದು, ಮತ್ತೆ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು, ಯಾವ್ದಕ್ಕೆ ನಾವು ಹೋಗಿ ಕೊಡಬಹುದು ಅನ್ನೋದನ್ನೆಲ್ಲಾನು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇಟ್ ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ದಟ್ ಕಂಪ್ಲೀಟ್ಸ್ ಮೈ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನ್ ಹೇಳ್ಬೋದು ಅಂತ ಅಂದ್ರೆ, ಇದನ್ನ ಕಂಪ್ಲೀಟ್ ಮಾಡ್ದಂಗ ಆಗಿದೆ. ಥಿಯರಿಟಿಕಲ್ ಆಗಿ ನಾನು ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದಷ್ಟು ನಾನು ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ವರ್ಡ್ ಮತ್ತೆ ಎಕ್ಸೆಲ್ ನ ಆದಷ್ಟು ನಿಮ್ಗೆ ತೋರ್ಸೋ ಪ್ರಯತ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ದಟ್ ವಿಲ್ ಬಿ ದ ಲಾಸ್ಟ್ ಕ್ಲಾಸ್ ಪ್ರಾಬಬ್ಲಿ ಅಲ್ವಾ. ನಾಳೆ ಲಾಸ್ಟ್ ಕ್ಲಾಸ್ ನಮ್ದು. ಸೊ ಅಲ್ಲಿ ಹತ್ರ ಅವಾಗ ನಾನು ತೋರಿಸ್ಕೊಡ್ತೇನೆ ನಿಮ್ಗೆ. ಸೊ ಇಫ್ ಎನಿ ಡೌಟ್ಸ್ ಇತ್ತು ಅಂತಂದ್ರೆ 1 ನಿಮಿಷ ಯಾರು ಹೇಳದಿತ್ತು ಅಂತಂದ್ರೆ ಹೇಳಿ. ಅದರ್ವೈಸ್ ವಿ ವಿಲ್ close the session because I have to go to the college. Pencil ittalla ಏನಾಯ್ತದೆ? Okay.